ಇವತ್ತು ಮತ್ತು ನಾಳೆ ಸಂಸ್ಕೃತ ಪಾಂಡಿತ್ಯ ಲೋಕದ ಇಬ್ಬರು ಸೀಮಾ ಪುರುಷರ ಬಗ್ಗೆ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ನಮಗೆ ತಿಳಿಸ್ಕೊಡೋರಿದ್ದಾರೆ. ಈಗ್ಗೆ 100-120 ವರ್ಷ ಹಿಂದೆ ಇದ್ದ ಒಂದು ಪ್ರಮುಖ ಸಮಸ್ಯೆ ಅಂದರೆ ನಮ್ಮ ವೈದಿಕ ದಾರ್ಶನಿಕ ವಾಂಗ್ಮಯದ ಹೆಚ್ಚಿನ ಅನುವಾದಗಳೆಲ್ಲ ಸಂಸ್ಕೃತ ಭಾಷೆಯ ಸ್ಥೂಲ ಜ್ಞಾನವನ್ನಷ್ಟೇ ಪಡೆದಿದ್ದ ವಿದೇಶಿ ವಿದ್ವಾಂಸರು ಮಾಡಿದ್ದವು. ಎರಡನೇದಾಗಿ ನಮ್ಮ ಸಾಂಪ್ರದಾಯಿಕ ಪಂಡಿತರುಗಳಲ್ಲಿ ಇಂಗ್ಲೀಷ್, ಜರ್ಮನ್ ಮೊದಲಾದ ಭಾಷೆಗಳ ಮರ್ಯಾದೆಯ ಮತ್ತು ಆ ಭಾಷೆಗಳ ಗ್ರಂಥಗಳ ಪರಿಚಯ ಪಡೆದಿದ್ದವರು ಇರಲಿಲ್ಲ ಅಂತಲೇ ಹೇಳಬಹುದಾದಷ್ಟು ವಿರಳ. ಈ ಹಿನ್ನೆಲೆಯಲ್ಲಿ ಸಂಸ್ಕೃತದ ಹೆಚ್ಚಿನ ಪರಿಜ್ಞಾನ ಇಲ್ಲದವರಿಗೆ, ನಮ್ಮ ದೇಶೀಯರಿಗೆ ಮತ್ತು ವಿದೇಶಿಯರಿಗೂ ಕೂಡ ಆಶ್ರಯಣೀಯವಾಗಿದ್ದವು ವಿದೇಶೀಯರ ಅನುವಾದ ಬರಹಗಳು. ಜೊತೆಗೆ ಪಾಶ್ಚಾತ್ಯ ಪ್ರವರ್ತಿತ ಶಿಕ್ಷಣ ಪದ್ಧತಿಯ ಪ್ರಾಚುರ್ಯದಿಂದಾಗಿ ಸಂಸ್ಕೃತಾಧ್ಯಯನಕ್ಕೆ ಕ್ರಮೇಣ ಧಕ್ಕೆ ಬಂದಿತ್ತು. ಹೀಗಾಗಿ ಸಂಸ್ಕೃತ, ಇಂಗ್ಲೀಷ್ ಎರಡರಲ್ಲಿಯೂ ಸಮಾನ ಪ್ರಭುತ್ವ ಪಡ್ಕೊಂಡಿದ್ದವರ ಸೇವೆ ಸಂಸ್ಕೃತ ಸಾಹಿತ್ಯಕ್ಕೆ ತುಂಬ ಅವಶ್ಯವಾಗಿ ಬೇಕಾಗಿತ್ತು. ಪಾಶ್ಚಾತ್ಯರಿಗೆ ಅವರ ಭಾಷೆಯಲ್ಲಿ ಹಿಂದೂ ಧರ್ಮದ ಸ್ಥೂಲ ಪರಿಚಯ ಮಾಡಿಸುವ ಅಸ್ಥಿಭಾರ ರೀತಿಯ ಕಾರ್ಯವನ್ನೇನೋ ವಿವೇಕಾನಂದರು, ರವೀಂದ್ರನಾಥ್ ಠಾಕೂರರು ಮೊದಲಾದವರು ಒಂದಷ್ಟು ಮಟ್ಟಿಗೆ ಮಾಡಿದರು. ಆದರೆ ಅನನ್ಯವಾದ್ದು, ಅತ್ಯಂತ ಜಟಿಲವಾದ ನಮ್ಮ ಆಧಾರ ಗ್ರಂಥಗಳನ್ನು ಸಮರ್ಥವಾಗಿ, ನಿರ್ದುಷ್ಟವಾಗಿ ಇಂಗ್ಲೀಷಿಗೆ ಅನುವಾದ ಮಾಡಿ ಒದಗಿಸೋದು ವಿದೇಶಿಯರಿಗೆ ಮಾತ್ರವಲ್ಲದೆ ಶ್ರದ್ಧಾವಂತರಾಗಿ ಆದರೂ ಸಂಸ್ಕೃತ ಪ್ರಭುತ್ವ ಇಲ್ಲದ ಭಾರತೀಯರ ದೃಷ್ಟಿಯಿಂದಲೇ ತುಂಬ ಅವಶ್ಯವಾಗಿ ಬೇಕಾಗಿತ್ತು. ಈ ಅವಶ್ಯಕತೆಯನ್ನು ಅತ್ಯುನ್ನತ ಮಟ್ಟದಲ್ಲಿ ಪೂರೈಸಿದ ಭಾರತೀಯ ವಿದ್ವಾಂಸರಲ್ಲಿ ಅಗ್ರಪಂಕ್ತಿಗೆ ಸೇರಿದ ಒಬ್ಬರು ಮಹಾಮಹೋಪಾಧ್ಯಾಯ ಪಂಡಿತ ಗಂಗಾನಾಥ ಝಾ ಅವರು. ಸಾಂಪ್ರದಾಯಿಕ ಮೈಥಿಲ ಬ್ರಾಹ್ಮಣರು. ಅವರಿಗೆ ಸಂಸ್ಕೃತದಲ್ಲಿ ಪ್ರಭುತ್ವ ಪಡೆಯೋದೇನು ಕಷ್ಟವಾಗಿರಲಿಲ್ಲ. ಅವರ ಪರಂಪರೆಯೇ ಹಾಗಿತ್ತು. ಇನ್ನು BA, MA ಆಧುನಿಕ ಶಿಕ್ಷಣದಲ್ಲಿ ಆ ಕಾಲದಲ್ಲಿ ರಾಜ್ಯಕ್ಕೆ ಮೊದಲಿಗರಾಗಿ ಪದಕಗಳನ್ನು ಪಡ್ಕೊಂಡಿದ್ದರು. ಬಾಲ್ಯದಿಂದಲೇ ಬರವಣಿಗೆಯಲ್ಲೂ ಅಭಿರುಚಿ ಬೆಳೆಸ್ಕೊಂಡಿದ್ದರು. ಅವರು ಸ್ನಾತಕೋತ್ತರ ಅಂದರೆ MA ಓದ್ತಾ ಇದ್ದ ವೇಳೆಗೆ ಕಾವ್ಯಪ್ರಕಾಶ, ಸಾಂಖ್ಯತತ್ವ ಕೌಮುದಿ ಇವನ್ನೆಲ್ಲ ಅನುವಾದ ಮಾಡಿದರು. ಆಮೇಲಿನ ವರ್ಷಗಳಲ್ಲಿ ಸತತ ಬರವಣಿಗೆಯನ್ನು ಅವರು ಒಂದು ವ್ರತವಾಗಿ ಜೀವನ ಪರ್ಯಂತ ನಡೆಸಿದರು. ನಾನು ಲಕ್ಷಾಂತರ ಬಿಳಿ ಹಾಳೆಗಳಿಗೆ ಮಸಿ ಬಳಿದಿದ್ದೀನಿ ಅಂತ ಅವರು ವಿನೋದವಾಗಿ ಹೇಳ್ತಾ ಇದ್ದದ್ದುಂಟು. ಅವರ ಲೇಖನ ಕಾರ್ಯದ ವೈಶಾಲ್ಯ ಕುರಿತು ಮುಂದೆ ಕೇಳೋರಿದ್ದೇವೆ. ಅತಿಶಯ ಅಂದರೆ ಇಂಗ್ಲೀಷಿನ ತರ್ಜುಮೆಯೇ ಸುತರಾಂ ಅಸಾಧ್ಯ ಅನಿಸುವಂತಹ ಖಂಡ ಖಾದ್ಯ ಮೊದಲಾದ ಜಟಿಲತೆಯ ಪರಾಕಾಷ್ಠೆ ಅನ್ನಬಹುದಾದ 4-6 ಶಾಸ್ತ್ರ ಗ್ರಂಥಗಳನ್ನು ಗಂಗಾನಾಥ ಝಾ ಅವರು ಅನುವಾದ ಮಾಡಿದರು. ಕಾಶಿಯ ಸರ್ಕಾರಿ ಸಂಸ್ಕೃತ ಮಹಾವಿದ್ಯಾಲಯದ ಪ್ರಿನ್ಸಿಪಲ್ ಪದವಿಗೆ ನಿಯುಕ್ತರಾದ ಮೊದಲ ಭಾರತೀಯ ಗಂಗಾನಾಥ ಝಾ ಅವರೇ. ಪ್ರಾಭಾಕರ ಮೀಮಾಂಸಾ ದರ್ಶನದ ಬಗ್ಗೆ ಅವರ ಡಿಲಿಟ್ ಮಹಾಪ್ರಬಂಧಕ್ಕೆ ಮೌಲ್ಯಮಾಪಕರಾಗಿದ್ದವರು ಡಾಕ್ಟರ್ ಥೀಬೋ, ಮಹಾಮಹೋಪಾಧ್ಯಾಯ ಶಿವಕುಮಾರ ಶಾಸ್ತ್ರಿ, ಮಹಾಮಹೋಪಾಧ್ಯಾಯ ಗಂಗಾಧರ ಶಾಸ್ತ್ರಿ ಇವರು. ಜಾಗತಿಕ ಖ್ಯಾತಿಯ ಡಾಕ್ಟರ್ ಥೀಬೋ ಅವರ ಆಗ್ರಹದಂತೆ ಗಂಗಾನಾಥ ಝಾ ಆಗಿನ ಒಂದು ಪ್ರತಿಷ್ಠಿತ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾಗಿ ನಿಯುಕ್ತರಾದರು. ನಾವು ನೆನಪಿಸಿಕೊಳ್ಳಬೇಕಾದ ಒಂದು ವಿಶೇಷ ಅಂದರೆ ಸಾರಸ್ವತ ಕಾರ್ಯದಲ್ಲಿ ಹಗಲು ರಾತ್ರಿ ಮುಳುಗಿರ್ತಾ ಇದ್ದ ಗಂಗಾನಾಥ ಝಾ ಅತ್ಯಂತ ನಿಷ್ಠಾವಂತ ಕರ್ಮಠರೂ ಆಗಿದ್ದರು.
ಪ್ರತಿದಿನ ಸಹಸ್ರ ಗಾಯತ್ರಿ ಜಪವನ್ನು ಕಡ್ಡಾಯವಾಗಿ ಮಾಡ್ತಾಯಿದ್ರು. ಈ ವಿಲಕ್ಷಣ ಮೇಧಾವಿಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ. ಇನ್ನು ಎಲ್ಲ ಭಾರತೀಯರು ಅವಶ್ಯವಾಗಿ ಸದಾಕಾಲ ಸ್ಮರಿಸಬೇಕಾದ ಇನ್ನೊಬ್ಬ ವಿದ್ವಾಂಸರು ಭಾರತ ರತ್ನ ಮಹೋಪಾಧ್ಯಾಯ ಪಾಂಡುರಂಗ ವಾಮನ ಕಾಣೆ. ಅವರ ಗಂಗಾನಾಥ್ ಝಾ ಅವರ ಸ್ಲೈಟ್ಲಿ ಜೂನಿಯರ್ ಕಾಂಟೆಂಪೊರರಿ. ಇವರು ನವಯುಗದ ಓರ್ವ ಜ್ಞಾನರ್ಷಿ ಅಂತಲೇ ಕೀರ್ತಿತರಾಗಿದ್ದಾರೆ. ಅನೇಕ ವರ್ಷಗಳ ಸತತ ಶ್ರಮದಿಂದ ಅವರು ರಚಿಸಿದ ಹಿಂದೂ ಧರ್ಮಶಾಸ್ತ್ರದ ಇತಿಹಾಸ ಒಂದು ವೈಶ್ವಿಕ ಸ್ತರದ ವಿಸ್ಮಯವೇ ಆಗಿದೆ. ಹಲವು ಪದವಿಗಳನ್ನು ಅಲಂಕರಿಸಿದ ಮತ್ತು ಸುಧಾರಕ ಪ್ರವೃತ್ತಿಯವರೂ ಆದ ಪಾಂಡುರಂಗ ವಾಮನ ಕಾಣೆ ವ್ಯಕ್ತಿ ಜೀವನದಲ್ಲಿ ಅವರೂ ಕೂಡ ಗಂಗಾನಾಥ ಝಾರಂತೆ ಕರ್ಮಠರೇ ಆಗಿದ್ದುದು ವಿಶೇಷ. ಎಂದೂ ಆಹ್ನಿಕ ದೇವತಾರ್ಚನೆ ತಪ್ಪಿಸ್ತಾ ಇರಲಿಲ್ಲ. ಧರ್ಮಶಾಸ್ತ್ರವಲ್ಲದೆ ಅಲಂಕಾರಶಾಸ್ತ್ರ, ಕಾನೂನು ಶಾಸ್ತ್ರ ಮೊದಲಾದವಕ್ಕೂ ಕಾಣೆಯವರ ಕೊಡುಗೆ ತುಂಬ ದೊಡ್ಡದಿದೆ. ಕಾನೂನು ಪ್ರಕ್ರಿಯೆಯಲ್ಲಿ ದೇವಾಲಯಕ್ಕೆ ಹರಿಜನರ ಪ್ರವೇಶ, ನಮ್ಮ ಸಮಾಜದಲ್ಲಿ ವಿಧವೆಯರಿಗೆ ಗೌರವದ ಸ್ಥಾನ, ಪುನರ್ವಿವಾಹಾವಕಾಶ, ಈ ಹಲವು ವಿಷಯಗಳಲ್ಲಿ ಕಾಣೆಯವರು ಪರಿಶ್ರಮ ಮಾಡಿ ಸಾಮಾಜಿಕ ವಿಕೃತಿಗಳ ನಿವಾರಣೆಗೆ ಕಾರಣರಾದರು. ಕಾಣೆಯವರ ಹಿಂದೂ ಧರ್ಮಶಾಸ್ತ್ರದ ಇತಿಹಾಸವಂತೂ ಅದು ದೊಡ್ಡ ಗಾತ್ರದ ಸುಮಾರು 6,500 ಪುಟಗಳ ಉದ್ಗ್ರಂಥ ಸರಣಿ. ಅದು ಭಾರತದ ಪಾಂಡಿತ್ಯ ಲೋಕಕ್ಕೆ ಕಳಶಪ್ರಾಯವಾಗಿದೆ. ನಮ್ಮ ಸಮಾಜದ ಸಮಸ್ತ ಧಾರ್ಮಿಕಾಚರಣೆಗಳ ಹಿನ್ನೆಲೆಗಳನ್ನು, ಪರಿಧಿಗಳನ್ನು ವಿವೇಚಿಸಿರುವ ಈ ಮಹತ್ಕೃತಿಯ ಹಿನ್ನೆಲೆ ಅಧ್ಯಯನ, ಸೂಕ್ಷ್ಮಗ್ರಹಣ, ವಿಶ್ಲೇಷಣೆಯ ಸತರ್ಕತೆ, ವಿಷಯದ ಸಮಗ್ರತೆ, ಸಮರ್ಥ ಮಂಡನೆ ಎಲ್ಲ ದೃಷ್ಟಿಗಳಿಂದಲೂ ಅದು ಅನನ್ಯ ಅನಿಸಿಕೊಂಡಿದೆ. ದೀರ್ಘಕಾಲದ ತಪಸ್ಸಿನ ಫಲಿತವಾದ ಇಂತಹ ಕೃತಿಗಳು ಒಂದು ಶತಮಾನದಲ್ಲಿ 1-2 ಬರಬಹುದಷ್ಟೇ. ಅದರ ಮತ್ತು ಕಾಣೆಯವರ ಬಹುಮುಖ ಸಾಧನೆಯ ಪರಿಚಯ ನಮಗೆ ಆಗಬೇಕಾಗಿದೆ. ಈ ಇಬ್ಬರು ಅತುಲ್ಯ ಸಾಧಕರ ಬಗ್ಗೆ ನಮಗೆ ತಿಳಿಸಿಕೊಡಬೇಕು ಅಂತ ಸ್ವಯಂ ಜ್ಞಾನೋಪಾಸಕರಾದ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಲ್ಲಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡುತ್ತೇನೆ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಆದರಣೀಯರಾದ ಡಾಕ್ಟರ್ ಎಸ್.ಆರ್. ರಾಮಸ್ವಾಮಿಯವರು ಅನೇಕ ದಿವಸಗಳ ಹಿಂದೆಯೇ ಇಂಥ ಮಹನೀಯರು ಮಹಾಮಹೋಪಾಧ್ಯಾಯ ಗಂಗಾನಾಥ ಝಾ ಹಾಗೂ ಮಹಾಮಹೋಪಾಧ್ಯಾಯ ಭಾರತ ರತ್ನ ಭೂಷಿತ ಡಾಕ್ಟರ್ ಪಿ.ವಿ. ಕಾಣೆ ಇವರುಗಳನ್ನು ಕುರಿತು ಮಾತನಾಡಬೇಕು ಅಂತ ಹೇಳಿದ್ದರು. ಅದು ನನಗೆ ತುಂಬ ಸಂತೋಷದ ಕರ್ತವ್ಯ. ಏನೆಂದರೆ ಪೂರ್ವಸೂರಿಗಳನ್ನು, ನಮ್ಮ ಸಾರಸ್ವತ ಸಂಪತ್ತಿಯನ್ನು, ಜ್ಞಾನವನ್ನು ಅಭಿವೃದ್ಧಿ ಮಾಡಿಕೊಟ್ಟಂಥ ಮಹನೀಯರನ್ನು ನೆನೆಸಿಕೊಳ್ಳುವಂಥದ್ದು ತುಂಬ ದೊಡ್ಡ ಪುಣ್ಯ ಕಾರ್ಯ. ಋಷಿಋಣ ಅನ್ನುವುದು ಏನಾದರೂ ತೀರಿಸುವುದಕ್ಕೆ ಈ ಮೂಲಕವಾಗಿ ಆದೀತು ಅನ್ನುವ ಭಾವ. ಮತ್ತು ಇಂಥ ವಿಭೂತಿ ಪುರುಷರನ್ನು ವಿಶೇಷತಃ ಭಾರತದ ಪುನರುತ್ಥಾನ ಯುಗದಲ್ಲಿ ದೊಡ್ಡ ಪಂಕ್ತಿಪಾವನ ಸ್ಥಾನದಲ್ಲಿದ್ದಂಥ ಮಹನೀಯರನ್ನು ಜ್ಞಾಪಕ ಮಾಡಿಕೊಳ್ಳುವುದು ಈ ಹೊತ್ತಿಗೆ ತುಂಬ ತುರ್ತಿನದು. ಮತ್ತು ಒಂದು ದೊಡ್ಡ ಸಂದಿಗ್ಧ ಕಾಲದಲ್ಲಿ ನಾವಿದ್ದೀವಿ. ಎಲ್ಲ ಕಾಲದಲ್ಲಿಯೂ ಇಂಥ ಸಂದಿಗ್ಧತೆಗಳು ಇದ್ದದ್ದು ಹೌದು. ಆದರೆ ನಾವು ನಮ್ಮ ಕಾಲದಲ್ಲಿ ಈ ಒಂದು ಸಂದಿಗ್ಧತೆಯನ್ನು ಕಾಣ್ತಾ ಇದ್ದೀವಿ. ಅದಂದರೆ ನಮ್ಮ ದೇಶದ ಪರಂಪರೆಯ ಎಳ್ಳಷ್ಟರ ತಿಳುವಳಿಕೆಯೂ ಇಲ್ಲದೆ ಬೇರೆಯ ಅಳತೆಗೋಲುಗಳಿಂದಲೇ ನಮ್ಮನ್ನು ಕಾಣುವುದಕ್ಕೆ ಬರುವುದು. ಅಳತೆಗೋಲು ಬಟ್ಟೆಯನ್ನು ಅಳೆಯುವುದಕ್ಕೆ ಗಜಗಡ್ಡಿ ಆದರೂ ಪರವಾಗಿಲ್ಲ, ಮೀಟರ್ ಆದರೂ ಪರವಾಗಿಲ್ಲ, ಮೊಳವಾದರೂ ಪರವಾಗಿಲ್ಲ. ಆದರೆ ಬಟ್ಟೆಯನ್ನು ಅಳೆಯೋದಕ್ಕೆ ಬಳ್ಳವನ್ನು ಬಳಸಬಾರದು. ಕಾಲವನ್ನು ಅಳೆಯೋದಕ್ಕೆ ನಾವು ಗಡಿಯಾರವನ್ನು ಇಟ್ಟುಕೊಳ್ಬೇಕು, ಬಿಸಿಲು ಕೋಲನ್ನು ಇಟ್ಟುಕೊಳ್ಬೇಕು, ಅಥವಾ ಯಾವುದನ್ನು ಸ್ಯಾಂಡ್ ಕ್ಲಾಕ್ ಅಂತಾರೆ, ಮರಳು ಗಡಿಯಾರ,
ಅಥವಾ ಗಳಿಗೆ ಬಟ್ಟಲು ಇವುಗಳನ್ನು ಇಟ್ಟುಕೊಳ್ಬೇಕೇ ಹೊರತುನುವೆ ಅದಕ್ಕೆ ಗಜಗಡ್ಡಿಯನ್ನು ಅಥವಾ ಬಹಳ ಪ್ರಿಸೈಸ್ ಆಗಿರ್ತಕ್ಕಂಥ ಮೈಕ್ರೋಮೀಟರ್ನೋ ಇಟ್ಟುಕೊಂಡ್ರೆ ಏನೂ ಪ್ರಯೋಜನವಿಲ್ಲ. ಹೀಗಾಗಿ ಆ ಸ್ಥಾನದಲ್ಲಿ ಅಯುಕ್ತವಾದ ರೀತಿಯ ಅಳತೆಗೋಲುಗಳನ್ನು ಇಡುವಂಥದ್ದು ಈಗ ನಡೀತಾ ಇದೆ. ಹಲವು ಕಾಲದಲ್ಲಿ ನಡೆದದ್ದೇ. ಇದು ನಮ್ಮ ಪರಂಪರೆಯನ್ನು ಹೀಗೆ ಅನುಚಿತವಾದ ಅಳತೆಗೋಲಿಂದ ನೋಡುವುದಾದರೆ, ನಮ್ಮ ಪರಂಪರೆಯ ಅಧ್ವರ್ಯುಗಳು ಅಂತ ಅಂದುಕೊಂಡವರು ಯಾವುದರ ಮೂಲಕವಾಗಿ ನಾವು ನಮ್ಮ ಓರೆಕೋರೆಗಳನ್ನು ತಿದ್ದಿಕೊಳ್ಳಬೇಕು, ನಮ್ಮಲ್ಲಿ ಯುಕ್ತವಾದದ್ದನ್ನು ಯಾವುದನ್ನು ಕಸಿ ಮಾಡಿಕೊಳ್ಳಬೇಕು ಅನ್ನುವುದರ ಸ್ವಲ್ಪದ ತಿಳುವಳಿಕೆಯೂ ಇಲ್ಲದೆ ಕಂದಾಚಾರ, ಅಹಂಕಾರ, ಮತಾಭಿಮಾನ, ವರ್ಣಾಭಿಮಾನ, ಕುಲಾಭಿಮಾನ ಇತ್ಯಾದಿ ದುರಭಿಮಾನಗಳಿಂದ ಮತ್ತು ಶಾಸ್ತ್ರಗಳ ಹೃದಯವನ್ನೂ ತಿಳಿಯದೆ ಅಲ್ಲಿರುವ ನಿಜವಾದ ಸತ್ವ ಅರ್ಥ ಮಾಡಿಕೊಳ್ಳದೆ ಅಥವಾ ಅಲ್ಲಿ ಜಳ್ಳಿದ್ದರೆ ಅದನ್ನು ಗಾಳಿಗೆ ತೂರದೆ ಎಲ್ಲವನ್ನೂ ಕೂಡ ಕಣ್ಣಿಗೊತ್ತುಕೊಂಡು ಏನೂ ಕೆಲಸ ಮಾಡದೇ ಇರತಕ್ಕಂಥ ಇನ್ನೊಂದು ಗುಂಪು ಉಂಟು. ಸ್ಥೂಲ ಲಕ್ಷಣ ಹೇಳೋದಿದ್ದರೆ ಒಂದು ಇಂಗ್ಲೀಷ್ ಮುಖಿಗಳು, ಇನ್ನೊಂದು ಸಂಸ್ಕೃತ ಮುಖಿಗಳು ಅಂತ. ಹಾಗಲ್ಲದೆ ಎರಡನ್ನೂ ಕೂಡ ಅರ್ಥ ಮಾಡಿಕೊಂಡು ಎರಡರಲ್ಲಿಯೂ ತಲಸ್ಪರ್ಶಿ ಪಾಂಡಿತ್ಯವನ್ನು, ಅಂತರ್ದೃಷ್ಟಿಯನ್ನು ಪಡೆದು ತನ್ಮೂಲಕ ಉಭಯತಾ ಪ್ರಯೋಜನವಾಗಿ ಬದುಕಿಸುವ ಬಗೆಯನ್ನು ಕಲಿತಂಥವರು ತುಂಬ ಕಡಿಮೆ ಜನ, ಇಂದೂ ಕಡಿಮೆ ಜನ. ಈ ಕಾಲದಲ್ಲಿ ಆ ರೀತಿಯಾದ ಸಂಖ್ಯೆ ತುಂಬ ಕಡಿಮೆ ಇದೆ ಅಂತ ನನಗನ್ನಿಸುತ್ತದೆ. ಯಾಕೆಂದರೆ ಎರಡು ಶಿಸ್ತುಗಳಲ್ಲಿಯೂ ತಲಸ್ಪರ್ಶಿ ಪಾಂಡಿತ್ಯವನ್ನು ಹೊಂದುವುದು ಕಷ್ಟ. ಉದಾಹರಣೆಗೆ ಪಾಶ್ಚಾತ್ಯ ಪ್ರಪಂಚದ ಅಳತೆಗೋಲುಗಳನ್ನು, ಅದರ ನೆಲೆಯನ್ನು, ಅದರ ನಯವನ್ನು ತುಂಬ ಚೆನ್ನಾಗಿ ಬಲ್ಲಂಥವರು ಅನೇಕರಿದ್ದಾರೆ. ಆ ಮಟ್ಟಕ್ಕೆ ನಮ್ಮ ಸಂಸ್ಕೃತದ ಮೂಲ ಸ್ರೋತಸ್ಸುಗಳನ್ನು ಅರಿತವರಿಲ್ಲ. ಉದಾಹರಣೆಗೆ ಇವತ್ತು ಭಾರತೀಯ ಸಂಸ್ಕೃತಿಯ ಬಗೆಗೆ ತುಂಬ ಕಳಕಳಿಯಿಂದ ಒಳ್ಳೆಯ ವಕ್ತಾರರಾಗಿ ಅದನ್ನು ತಿಳಿಪಡಿಸಿಕೊಡ್ತಕ್ಕಂಥವರು, ಉದಾಹರಣೆಗೆ ರಾಜೀವ್ ಮಲ್ಹೋತ್ರ ಆಗಲಿ, ಬಾಲಗಂಗಾಧರ ಆಗಲಿ, ಇವರೆಲ್ಲ ಇದ್ದಾರೆ. ಆದರೂ ಇವರಿಗೆ ನಮ್ಮ ಮೂಲ ಗ್ರಂಥಗಳ, ನಮ್ಮ ಮೂಲ ಪರಂಪರೆಯ ಅಧಿಕೃತವಾದ ನೇರವಾದ ಜ್ಞಾನ ಇಲ್ಲದೇ ಇರೋದ್ರಿಂದ ಕೆಲವೊಮ್ಮೆ ಅವರ ವಾದಗಳು ವಾದಾಭಾಸ ಆಗಿ ಯಾವುದನ್ನು ಎತ್ತಿಡಿಯೋಕ್ಕೆ ಹೋಗ್ತಾ ಇದ್ದಾರೋ, ಯಾವ ತರ್ಕದ ಮೂಲಕ ಎತ್ತಿಡಿತೀವಿ ಅಂತ ಹೋಗ್ತಿದ್ದಾರೋ ಅದೇ ತರ್ಕದಿಂದ ಅವರು ದೇವಂ ವಿಕ್ರಿಯೆ ಅತ್ರೋತ್ಸವಮಕಾರ್ಷಿ ಅನ್ನುವಂತೆ ಆಗಿಬಿಡ್ತದೆ. ದೇವರ ರಥೋತ್ಸವ ಮಾಡೋದಕ್ಕೆ ದೇವರ ವಿಗ್ರಹವನ್ನೇ ಮಾರಿಬಿಟ್ರು ಅನ್ನೋ ತರಹ ಇದು ಒಂದು ಅಪಾಯ ಆಗ್ತಾ ಇದೆ. ಈ ಥರದ್ದು ಅನೇಕರಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ಕಡೆಯಲ್ಲಂತೂ ನಮ್ಮ ಪರಂಪರೆ ಅಂತ ಅಂಧಶ್ರದ್ಧೆಯಿಂದ ಭಾವಿಸಿಕೊಂಡು ಇನ್ನೊಂದನ್ನು ಧಿಕ್ಕರಿಸುವಲ್ಲಿಯೇ ಸಂತೋಷ ಪಡುವವರು ಮತ್ತು ಇಡೀ ಪರಂಪರೆಯನ್ನೇ ತಿರಸ್ಕಾರ ಮಾಡುವಂಥ ಸಂಪೂರ್ಣ ದೇವಾನಾಂ ಪ್ರಿಯರು ಕೂಡ ಇದ್ದಾರೆ. ಇರಲಿ, ಹೀಗಿರುವಲ್ಲಿ ಬಹಳ ವಿರಳ ಪಂಕ್ತಿಯವರು ಆ ಕೆಲವು ವಿಭೂತಿಗಳು ಯಾರಿದ್ದರೂ ಅಂಥ ಪಂಕ್ತಿಪಾವನರು ನಮಗೆ ಇವತ್ತು ಗಂಗಾನಾಥ ಝಾ, ನಾಳೆ ಪಿ ವಿ ಕಾಣೆಯವರಿದ್ದಾರೆ. ಇದೇ ಸಾಲಿಗೆ ಸೇರ್ತಕ್ಕಂಥವ್ರು ಮತ್ತೂ ಹಲವಾರು ಜನ ಇದ್ದಾರೆ. ಉದಾಹರಣೆಗೆ ಕುಪ್ಪಸ್ವಾಮಿ ಶಾಸ್ತ್ರಿಗಳು. ಹಿಂದೆ ಪ್ರೊಫೆಸರ್ ಎಂ ಹಿರಿಯಣ್ಣನವ್ರ ಬಗ್ಗೆ ಮಾತನಾಡಿದ್ದೆ. ಅವರಿಬ್ಬರು, ಕುಪ್ಪಸ್ವಾಮಿ ಶಾಸ್ತ್ರಿಗಳು, ಹಿರಿಯಣ್ಣನವರು ಒಳ್ಳೆಯ ಅಶ್ವಿನಿ ದೇವತೆಗಳ ತರಹ ಇದ್ದಂಥವರು. ಅದೇ ರೀತಿಯಲ್ಲಿ ಸುರೇಂದ್ರನಾಥ ದಾಸ್ ಗುಪ್ತಾ ಅವರಿದ್ದದ್ದು, ಅವಿನಾಶ್ ಚಂದ್ರ ದಾಸರು ಅವರದಾಗಲಿ, ವಿಧುಶೇಖರ ಭಟ್ಟಾಚಾರ್ಯ ಅವರಾಗಲಿ, ಮತ್ತು ವಿಷ್ಣು ಸೀತಾರಾಮ ಸುಖತನ್ಕರ್ ಅವರು, ಆರ್ ಜಿ ಭಂಡಾರ್ಕರ್ ಅಂದರೆ ರಾಮಕೃಷ್ಣ ಗೋಪಾಲ ಭಂಡಾರ್ಕರ್ ಅವರು, ಈ ತರಹ ಹಲವಾರು ಜನ ಇದ್ದವರು. ನಿಜವಾದ ಅರ್ಥದಲ್ಲಿ ಬಹುಮುಖಿಯಾದ ಪಾಂಡಿತ್ಯ, ಸರ್ವತೋಗಾಮಿಯಾದ ದೃಷ್ಟಿ ಉಳ್ಳಂಥವರು. ಈ ಕಾಲದಲ್ಲಿಯೇ ಪಾಶ್ಚಾತ್ಯ ಮಹಾಶಿಖರಗಳು ಅನ್ನೋರು ಬೇಕಾದಷ್ಟು ಜನ ಇದ್ದರು. ಉದಾಹರಣೆಗೆ ಜರ್ಮನಿಯಿಂದ ಬಂದಂಥ ವಿದ್ವಾಂಸರದ ದೊಡ್ಡ ಪಂಕ್ತಿ ಉಂಟು. ಮ್ಯಾಕ್ಸ್ ಮುಲ್ಲರ್ ಇರ್ಬೋದು, ಆಗಸ್ಟ್ ಡಬ್ಲ್ಯೂ ಶ್ಲೀಗರ್ ಇರ್ಬೋದು, ಆಲ್ಫರ್ಡ್ ಲುಡ್ವಿಗ್, ಫ್ರಾನ್ಸ್ ಬಾಪ್, ಪಿಶೆಲ್, ವೇಬರ್, ಲೂಡರ್ಸ್, ರುಡಾಲ್ಫ್ ರಾಟ್, ಹೀಗೆ ಒಂದಾದ ಮೇಲೆ ಒಂದು ದೊಡ್ಡ ದೊಡ್ಡ ಹೆಸರುಗಳೇ ಬರ್ತವೆ. ಹಾಗೆ ನಮಗೆ ಗೊತ್ತಾಗುವಂಥದ್ದು ಇಂಗ್ಲೆಂಡ್ ಮೂಲದಲ್ಲಿ ಮ್ಯಾಕ್ಡೊನಾಲ್ಡ್ ಇರ್ಬೋದು, ವಿಲ್ಸನ್, ಮೋನಿಯರ್ ವಿಲಿಯಮ್ಸ್, ಅರ್ಥರ್ ಬೆರಿಡೇಲ್ ಕೀತ್, ಈ ಥರದವರು. ಹಾಗಲ್ಲದೆ ಸಿಲ್ವೇನ್ ಲೇವಿ, ವೋಲ್ಡನ್ಬರ್ಗ್, ಫೌಲ್ನರ್, ಬರ್ನಫ್, ಬ್ಯೂಲ್ಹರ್, ಬರ್ಗ್, ರೋಸನ್ಬರ್ಗ್, ವಿಟ್ನಿ, ರೈಡರ್ ಮುಂತಾದವರುಗಳು ಆಸ್ಟ್ರಿಯಾ, ಫ್ರಾನ್ಸ್, ರಷ್ಯಾ, ವಿಯೆನ್ನಾ, ಹೀಗೆ ಬೇರೆ ಬೇರೆ ದೇಶಗಳಿಂದ ಬಂದಂಥವರು ಬೇಕಾದಷ್ಟು ಜನ ಪಂಡಿತರಿದ್ದರು. ಆದರೆ ಅವರುಗಳಿಗಿದ್ದ ಮೂಲ ಗ್ರಂಥದ ಸ್ವಾಧೀನಕ್ಕಿಂತ ನಮ್ಮ ಸಾಂಪ್ರದಾಯಿಕ ವಿದ್ವಾಂಸರು, ಉದಾಹರಣೆಗೆ ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯರಿರ್ಬೋದು, ಅಥವಾ ಮಹಾಮಹೋಪಾಧ್ಯಾಯ ಅನಂತಕೃಷ್ಣ ಶಾಸ್ತ್ರಿಗಳಿರ್ಬೋದು, ಬೆಲ್ಲಂಕೊಂಡ ರಾಮರಾಯ ಕವಿಗಳು, ಮಹಾಮಹೋಪಾಧ್ಯಾಯ ವಿದ್ಯಾನಿಧಿ ವಿರೂಪಾಕ್ಷ ಶಾಸ್ತ್ರಿಗಳು, ಮೀಮಾಂಸಾ ಕಂಠೀರವ ವೈದ್ಯನಾಥ ಶಾಸ್ತ್ರಿಗಳು, ಮತ್ತು ಶ್ರೀನಿವಾಸಾಚಾರ್ಯರು, ಮಾನವಲ್ಲಿ ಗಂಗಾಧರ ಶಾಸ್ತ್ರಿ, ಕೈಲಾಶ್ ಚಂದ್ರ, ದಾಮೋದರ ಶಾಸ್ತ್ರಿ, ಶಿವಕುಮಾರ ಶಾಸ್ತ್ರಿ, ರಾಮಕೃಷ್ಣ ಶಾಸ್ತ್ರಿ, ಕುಣಿಗಲ್ ರಾಮಶಾಸ್ತ್ರಿ, ವಾಸುದೇವ ಶಾಸ್ತ್ರಿ ಅಭ್ಯಂಕರ್, ಶ್ರೀಪಾದ ದಾಮೋದರ ಸಾತುವಲೇಕರ್,
ಹೀಗೆ ಒಂದು ದೊಡ್ಡ ಪಂಕ್ತಿಪಾಮರರ ಪಡೆಯೇ ಉಂಟು. ಇವರಿಬ್ಬರ ಮಧ್ಯದಲ್ಲಿ ಬೆಸ್ಟ್ ಆಫ್ ಬೋತ್ ಅದನ್ನು ಮೈಗೂಡಿಸಿಕೊಂಡಂಥವರು, ಲೋಕದಲ್ಲಿ ಸುಧಾರಣಾವಾದಿಗಳಾಗಿದ್ದವರು, ತಮ್ಮ ಮಟ್ಟಿಗೆ ಸಂಪ್ರದಾಯ ನಿಷ್ಠರಾಗಿದ್ದವರು, ಉಭಯತ್ರ ಸತ್ಯನಿಷ್ಠೆಯನ್ನು ಉಳಿಸಿಕೊಂಡವರು. ಅಂಥ ಕೆಲವರಲ್ಲಿ ಈಗ ಮೊದಲೇ ಹೇಳಿದಂತೆ ಗಂಗಾನಾಥ ಜಾ ಅವರಾಗಲಿ, ಪಿ ವಿ ಕಾಣೆಯವರಾಗಲಿ, ಮತ್ತು ಗಂಗಾನಾಥ ಜಾ ಅವರ ಶಿಷ್ಯರೇ ಆದಂಥ ಮಹಾಮಹೋಪಾಧ್ಯಾಯ ಗೋಪಿನಾಥ್ ಕವಿರಾಜ್ ಅವರಾಗಲಿ, ಅದೇ ಥರ ನಮ್ಮ ಹಿರಿಯಣ್ಣನವರು, ಕುಪ್ಪಸ್ವಾಮಿ ಶಾಸ್ತ್ರಿಗಳು, ಇವರುಗಳೆಲ್ಲ ತುಂಬ ದೊಡ್ಡ ಹೆಸರಾಗಿ ಕಾಣಿಸ್ತಾರೆ. ಇಂಥವರನ್ನು ಪರಿಚಯ ಮಾಡಿಕೊಳ್ಳೋದು ಕಷ್ಟದ ಕೆಲಸ. ಯಾಕೆಂದರೆ ಸುಮ್ಮನೆ ಅವರ ಸ್ಥೂಲವಾದ ಬದುಕಿನ ಒಂದು ಪಕ್ಷಿನೋಟವನ್ನು ಮಾಡ್ತಾ ಇದ್ದರೇ ಗಂಟೆಗಳು ಹೊರಟೋಗುತ್ತದೆ. ಗೋಪಿನಾಥ ಕವಿರಾಜ್ ಅವರು ಮತ್ತು ಇನ್ನು ಬೇರೆಯವರೆಲ್ಲ ಗಂಗಾನಾಥ ಜಾ ಅವರ ಬಗ್ಗೆ ಬರೆದಿರುವ ಮಾಹಿತಿ ನೋಡಿದ್ರೆ ಸಾಕಷ್ಟು ಇದೆ. ಜೊತೆಗೆ ಗಂಗಾನಾಥ ಜಾ ಅವರು ಬರೆದದ್ದು ನೋಡಿದರೆ ಆಶ್ಚರ್ಯವಾಗುವಂಥದ್ದು. ಸಾಮಾನ್ಯ ವ್ಯಾಕರಣಶಾಸ್ತ್ರ ಒಂದು ಬಿಟ್ಟು ಮಿಕ್ಕ ಎಲ್ಲ ಮೂಲಭೂತವಾದ ದರ್ಶನಶಾಸ್ತ್ರಗಳು ಮತ್ತು ವೇದಾಂಗಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಕೆಲಸ ಮಾಡಿದ್ದಾರೆ. ಕನಿಷ್ಠ ಅವರ ಪುಸ್ತಕಗಳ ಸಂಖ್ಯೆ 70 ಮೀರುತ್ತದೆ. ಇನ್ನು ಎಷ್ಟೋ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅಂತಾರೆ. ಹಿಂದಿಯಲ್ಲಿ, ಮೈಥಿಲಿಯಲ್ಲಿ, ಸಂಸ್ಕೃತದಲ್ಲಿ, ಇಂಗ್ಲೀಷ್ನಲ್ಲಿ ಬರೆದಿದ್ದಾರಾದರೂ ಪ್ರಧಾನವಾಗಿ ಇಂಗ್ಲೀಷ್ನಲ್ಲಿ ಉಂಟು. ನೀವು ನ್ಯಾಯ ಅಂತ ತೆಗೆದುಕೊಳ್ಳಿ, ಮೀಮಾಂಸಾ ಅಂತ ತೆಗೆದುಕೊಳ್ಳಿ, ಸಾಂಖ್ಯ ಅಂತ ತೆಗೆದುಕೊಳ್ಳಿ, ಯೋಗ ಅಂತ ತೆಗೆದುಕೊಳ್ಳಿ, ಧರ್ಮಶಾಸ್ತ್ರ ಅಂತ ತೆಗೆದುಕೊಳ್ಳಿ, ಯಾವುದರೊಳಗೂ ಅತ್ಯಂತ ಪ್ರೌಢವಾದ ಮೂಲಭೂತ ಗ್ರಂಥಗಳು ಅಂತ ಏನಿವೆ ಅವುಗಳನ್ನೆಲ್ಲ ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ. ಈಗಷ್ಟೇ ರಾಮಸ್ವಾಮಿಯವರು ಹೇಳಿದಂತೆ ಇಂಗ್ಲೀಷ್ನಲ್ಲಿರಲಿ ಬೇರೆ ಯಾವ ಭಾರತೀಯ ಭಾಷೆಗಳಲ್ಲಿಯೂ ಕೂಡ ಅನುವಾದ ಮಾಡೋದಕ್ಕೆ ಸಾಧ್ಯ ಅಂತ ಅನ್ನೋದು ಕನಸಿನಲ್ಲಿಯೂ ಗೊತ್ತಿರಲಿಲ್ಲ. ಅಷ್ಟು ಮಾತ್ರವಲ್ಲ, ಸರಳ ಸಂಸ್ಕೃತದಲ್ಲಿಯೇ ಅವುಗಳನ್ನು ಪುನರನುವಾದ ಮಾಡುವುದು ಕಷ್ಟ ಅನ್ನುವ ಸ್ಥಿತಿಯಲ್ಲಿದ್ದಂಥ ಖಂಡನ ಖಂಡಕಾದ್ಯ, ಅದ್ವೈತ ಸಿದ್ಧಿ, ನ್ಯಾಯಕುಸುಮಾಂಜಲಿ ಮತ್ತು ಮೀಮಾಂಸಾ ಶಾಬರ ಭಾಷ್ಯ, ಶ್ಲೋಕವಾರ್ತಿಕ, ತಂತ್ರವಾರ್ತಿಕ ಒಂದೇ ಎರಡೇ ಗ್ರಂಥಗಳು. ಅವೇನು 1 ಪೇಜು 2 ಪೇಜಿಂದಲ್ಲ, 100 ಪುಟಗಳಷ್ಟು ಪೆಡಸಾಗಿರ್ತಕ್ಕಂಥವನ್ನು ಇಂಗ್ಲೀಷರು ಒಪ್ಪುವಂಥ ಭಾಷೆಯಲ್ಲಿ ಮಾಡಿದಾರಲ್ಲ, ಅದು ತುಂಬ ದೊಡ್ಡ ಸಾಧನೆ ಅಂತ ಅನಿಸುತ್ತದೆ. ಮತ್ತು ಆ ಕಾಲಕ್ಕೆ ಅನುವಾದ ಮಾಡುವುದು ತುಂಬ ಕಷ್ಟ. ಈ ಕಾಲದಲ್ಲಿ ಎಷ್ಟೋ ಸುಲಭವಾಗಿದೆ. ಕಾರಣ, ಯಾವುದೇ ಒಂದು ಪ್ರಮುಖವಾದ ಶಾಸ್ತ್ರಗ್ರಂಥಕ್ಕೆ ಇಂಗ್ಲೀಷ್ನಲ್ಲಿಯೇ ಒಂದು 3-4 ಅನುವಾದ ಉಂಟು, ಹಿಂದಿಯಲ್ಲಿ 1-2 ಅನುವಾದ ಇದ್ದೇ ಇರುತ್ತದೆ, ಮತ್ತು ಕನ್ನಡ, ತೆಲುಗು, ಮರಾಠಿ, ಬಂಗಾಳಿ ಇತ್ಯಾದಿ ಭಾಷೆಗಳಲ್ಲಿ ಉಂಟು. ಯಾವ ಅನುವಾದವೂ ಇಲ್ಲದೇ ಇದ್ದಾಗ ಇದಂ ಪ್ರಥಮವಾಗಿ ಮಾಡುವಂಥದ್ದು. ಗಂಗಾನಾಥ ಜಾ ಅವರಂತೂ ಮಾಡುವಾಗ ಮೀಮಾಂಸಾಶಾಸ್ತ್ರದ ಒಂದೇ ಒಂದು ಗ್ರಂಥವೂ ಇಂಗ್ಲೀಷಿಗೆ ಅನುವಾದ ಆಗಿರಲಿಲ್ಲ. ಥೀಬೋ ಇವರಿಗೆ ವಿದ್ಯಾಗುರುಗಳು ಹೌದು, ಇವರ ಬಗ್ಗೆ ತುಂಬ ಅಭಿಮಾನ ಇದ್ದವರು. ಅವರು ಕೇಳ್ಕೋತಾರೆ, ಇವರು ದರ್ಭಾಂಗದಲ್ಲಿದ್ದಾಗ ಪತ್ರ ಬರೀತಾರೆ, ನೀವು ದಯಮಾಡಿ ಮೀಮಾಂಸಾಶಾಸ್ತ್ರದ ಮೂಲ ಗ್ರಂಥಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ, ದ ಫೀಲ್ಡ್ ಈಸ್ ಈವನ್ ಟುಡೇ ಕ್ಲೋಸ್ಡ್ ಫಾರ್ ನಾನ್ ಸಾಂಸ್ಕ್ರಿಟಿಸ್ಟ್ ಅಂತ ಹೇಳ್ಬಿಟ್ಟು ಬರೀತಾರೆ. ಅದನ್ನು ಅನುವಾದ ಮಾಡಿಕೊಡುವುದು ಬಹಳ ಕಷ್ಟ. ಮತ್ತು ಈ ರೀತಿಯಾದ ಗ್ರಂಥಗಳನ್ನು ಅನುವಾದ ಮಾಡುವುದರೊಳಗೆ ಬರೀ ಪುಸ್ತಕ ಪಾಂಡಿತ್ಯ ಸಾಕಾಗುವುದಿಲ್ಲ. ಅದನ್ನು ಚೆನ್ನಾಗಿ ಅಧ್ಯಯನದ ಮೂಲಕ, ಅನುಷ್ಠಾನದ ಮೂಲಕ ಬಲ್ಲವರಾಗಿರಬೇಕು. ಯಜ್ಞತಂತ್ರ ಗೊತ್ತಿಲ್ಲದೆ ಇದ್ದವನು ಮೀಮಾಂಸಾಶಾಸ್ತ್ರಕ್ಕೆ ಕೈ ಹಾಕುವುದಿರಲಿ, ಮೀಮಾಂಸಾಶಾಸ್ತ್ರವನ್ನು ಆಲೋಚನೆ ಮಾಡೋದಕ್ಕೂ ಆಗೋದಿಲ್ಲ. ಪಾಶ್ಚಾತ್ಯರಿಗೆ, ಭಾರತಕ್ಕೆ ಕಾಲಿಡದೇ ಇದ್ದವರಿಗೆ ಎಲ್ಲಿ ಇದರ ಪರಿಚಯ ಆಗುತ್ತದೆ? ಇವುಗಳ ಅರಿವಿಲ್ಲದೆ ಅಬದ್ಧವಾದ ಭಾಷಾಂತರಗಳನ್ನು ಎಷ್ಟೋ ಮಾಡುವಂಥದ್ದಾಗಿಬಿಡುತ್ತದೆ. ಇವರು ಹಾಗಲ್ಲದೆ ಮಹಾವಿದ್ವಾಂಸರು, ಗಟ್ಟಿ ಸಾಂಪ್ರದಾಯಿಕ ವಿದ್ವಾಂಸರ ಪದತಲದಲ್ಲಿ ಕುಳಿತು ನಿಷ್ಠವಾಗಿ ಅಧ್ಯಯನ ಮಾಡಿ ಅದರ ಫಲವನ್ನಷ್ಟನ್ನು ಕೂಡ ತಾವು ಜಗತ್ತಿಗೆ ಆ ಕಾಲದಿಂದ ಈ ಕಾಲದವರೆಗೆ ಎಲ್ಲರಿಗೂ ಸುಲಭವಾಗಿ ಗೊತ್ತಾಗುವಂಥ ಒಂದು ಇಂಗ್ಲೀಷ್ ಭಾಷೆಯಲ್ಲಿ ಮಾಡಿಕೊಟ್ಟರು. ಹೀಗೆ ಮಾಡಿಕೊಡುವ ಮೂಲಕ ಉಭಯತಾ ಪ್ರಪಂಚಕ್ಕೆ ಉಪಕಾರವನ್ನು ಮಾಡಿಕೊಟ್ರು. ಆ ಒಂದು ಕೆಲಸದಿಂದಲೇ ಅವರು ಅಜರಾಮರವಾಗ್ತಾರೆ. ಜೊತೆಗೆ ಇನ್ನೂ ಹಲವಾರು ಕೆಲಸಗಳನ್ನು ಮಾಡಿದ್ರು, ಒಳ್ಳೆಯ ವ್ಯಕ್ತಿಗಳಾಗಿ ಮಾಡಿದ್ರು, ಒಳ್ಳೆಯ ಗುರುವಾಗಿದ್ದರು. ಇದೆಲ್ಲ ನೆನೆಸಿಕೊಳ್ಳುವಂಥದ್ದು ಒಂದು ಭಾಗ್ಯ ಅಂತ ನನಗನ್ನಿಸುತ್ತದೆ. ಇವರು ಮೊದಲಿಗೆ ತಿಳಿಸಿದಂತೆ ಮೈಥಿಲ ಬ್ರಾಹ್ಮಣರು ಅಂತ ರಾಮಸ್ವಾಮಿಯವರು ಹೇಳಿದರು. ಆ ಮಿಥಿಲಾ ಪ್ರದೇಶದ ಒಂದು ವಿದ್ವತ್ತೆಯನ್ನು ಏನಂತ ಹೇಳೋಣ. ಮಿಥಿಲಾ ಪ್ರದೇಶ ಬಿಹಾರದ ಉತ್ತರ ಭಾಗ, ಅಂದರೆ ನೇಪಾಳದ ಗಡಿಯ ಹತ್ತಿರಕ್ಕೆ ಬರತಕ್ಕಂಥದ್ದು. ಅತ್ತ ಗಂಡಕಿ, ಇತ್ತ ಗಂಗಾ ನದಿ, ಇವುಗಳ ಉಪನದಿಗಳು ಎಷ್ಟೋ ಸೇರಿಕೊಂಡು ನದಿ ಜಟಿಲವಾದಂಥದ್ದು. ಜನರಿಗೆ ಬೇರೆ ಕಡೆಯಿಂದ ಬಂದು ಹೋಗುವುದಕ್ಕೆ ಕಷ್ಟವಾಗುವಂತೆ ಮಳೆಗಾಲದಲ್ಲಂತೂ ಅವೆಲ್ಲ ದ್ವೀಪಗಳೇ ಆಗುವಂಥ ಬಗೆಯಲ್ಲಿದ್ದದ್ದು. ದಟ್ಟವಾದ ಹಿಮಾಲಯದ ತಪ್ಪಲಿನ ಪ್ರಾಂತ ಕೂಡ.
ಆ ಒಂದು ಪ್ರಶಾಂತ ಮನೋಹರವಾದ ವಿವಿಕ್ತ ಸ್ಥಳದಲ್ಲಿ ಪಾಂಡಿತ್ಯ ಸಹಜವಾಗಿ ಬೆಳೆಯಿತು. ನಾವು ಇತಿಹಾಸವನ್ನು ನೋಡಿದರೆ ಜನಕನ ಕಾಲದಿಂದ ಅದಕ್ಕೆ ವಿದ್ಯಾಪ್ರಸಿದ್ಧಿ ಉಂಟು. ಯಾಜ್ಞವಲ್ಕ್ಯ ಆ ಪುಣ್ಯಭೂಮಿ ಆತರೆ. ಅದೇ ತರಹ ಯಾಜ್ಞವಲ್ಕ್ಯರ ಮೋಕ್ಷಪತ್ನಿ ಮೈತ್ರೇಯಿ, ಸಮಕಾಲೀನರೇ ಆಗಿದ್ದಂಥ ಆಶ್ವಲ ಇರಬಹುದು, ವಿದಗ್ಧ ಶಾಕಲ್ಯ ಇರಬಹುದು, ಅಥವಾ ಗಾರ್ಗಿ ಇರಬಹುದು, ಉದ್ದಾಲಕ ಇರಬಹುದು, ಉಶಸ್ತಿ ಚಾಕ್ರಾಯಣ, ಆರ್ತಭಾಗ ಭುಜ್ಯು, ಬೃಹದಾರಣ್ಯಕೋಪನಿಷತ್ತೆಲ್ಲ ಇಡಿಯಾಗಿ ತಾಂಡವಿಸಿಬಿಡುತ್ತದೆ ಕಣ್ಣೆದುರಿಗೆ. ಅಲ್ಲಿಂದ ಆರಂಭವಾಗುತ್ತದೆ ಅದರ ಪಾಂಡಿತ್ಯ. ಮತ್ತು ನಾವು ಇತಿಹಾಸದ ಅಳತೆಗೆ ಸಿಗುವಂಥ ಕಾಲ ಅಂತ ಮಗಧ ಸಾಮ್ರಾಜ್ಯದ ಕಾಲದಲ್ಲಿ ನೋಡಿದರೆ ಕಥಾಸರಿತ್ಸಾಗರಾದಿಗಳಿಂದ ಗೊತ್ತಾಗುತ್ತದೆ. ಉಪವರ್ಷ, ವ್ಯಾಡಿ, ವರರುಚಿ ಕಾತ್ಯಾಯನ, ಚಾಣಕ್ಯ ಇತ್ಯಾದಿಗಳೆಲ್ಲ ಅದೇ ಪ್ರಾಂತಕ್ಕೆ ಸೇರಿದಂಥವರು, ಬಿಹಾರ ಆ ಒಂದು ಪರಿಸರದ ಪ್ರಾಂತಕ್ಕೆ. ಮುಂದೆ ಗುಪ್ತರ ಕಾಲದಲ್ಲಿ ಹರಿಶೇಣ, ಚಂದ್ರಗುಪ್ತ ವಿಕ್ರಮಾದಿತ್ಯ, ಮತ್ತು ಕಾಳಿದಾಸನು ಅಲ್ಲಿ ಓಡಾಡ್ತಾ ಇದ್ದ ಒಂದಷ್ಟು ರಚನೆ ಅಲ್ಲಿಯೂ ನಡೆದಿದ್ದಿರಬಹುದು. ದೊಡ್ಡವ್ರನ್ನ ನಮ್ಮವರು ಅಂತ ಹೇಳ್ಕೊಳ್ಳೋಕ್ಕೆ ಎಲ್ಲ ಪ್ರಾಂತಗಳು ಆಸೆ ಪಡುತ್ತವೆ. ಆಮೇಲೆ ವಿವಾದಾತೀತವಾಗಿ ಹೇಳಬಹುದಾದರೆ ಮಹಾಕವಿ ಗದ್ಯ ಸಾರ್ವಭೌಮ ಬಾಣಭಟ್ಟ, ಆಮೇಲೆ ತೃತೀಯ ಪಂಥ ಅಂತ ಹೆಸರಾಗುವಂತೆ ಮೀಮಾಂಸೆಯನ್ನು, ಶಾಸ್ತ್ರವನ್ನು ಬೆಳೆಸಿಕೊಂಡು ಬಂದಂಥ ಕವಿಯೂ ಆಗಿದ್ದ ಮುರಾರಿ ಮಿಶ್ರ. ಇನ್ನು ಕೆಲವರು ಮಂಡನ ಮಿಶ್ರನೂ ಅದೇ ಪ್ರಾಂತದವನು, ಅಂದರೆ ಮಿಥಿಲಾ ಪ್ರಾಂತದವನು ಅಂತಾರೆ. ಅದು ಚರ್ಚಾಸ್ಪದವಾದದ್ದು. ಆತ ಈ ಹೊತ್ತಿನ ಮಧ್ಯಪ್ರದೇಶದ ಮಾಹಿಷ್ಮತಿ ಅಂತ ಪ್ರಾಚೀನ ಕಾಲದಲ್ಲಿ ಪ್ರಸಿದ್ಧವಾದ ನರ್ಮದಾ ತೀರದ ಒಂದು ಕ್ಷೇತ್ರದವನು ಅಂತ ಹೇಳ್ತಾರೆ. ಮತ್ತು ಸಮಸ್ತ ವೇದಾಂತಾದಿ ಬಹುದರ್ಶನಗಳ ಮೂರ್ಧನ್ಯ ಶಿಖಾಮಣಿಯಾಗಿದ್ದ ವಾಚಸ್ಪತಿ ಮಿಶ್ರ, ತತ್ವಬಿಂದು, ತತ್ವವಿಶಾರದಿ, ನ್ಯಾಯಕಣಿಕ, ಸಾಂಖ್ಯತತ್ವ ಕೌಮುದಿ, ನ್ಯಾಯಭಾಷ್ಯ ವಾರ್ತಿಕ, ಭಾಮತಿ ಇತ್ಯಾದಿ ಗ್ರಂಥಗಳನ್ನು ಬರೆದ ಸರ್ವತಂತ್ರ ಸ್ವತಂತ್ರ ಅವರು. ಮತ್ತು ಅದಾದ ಮೇಲೆ ಬಂದಂಥ ಬಹಳ ದೊಡ್ಡ ತಾರ್ಕಿಕ ಶಿರೋಮಣಿಯಾಗಿದ್ದ ಉದಯನಾಚಾರ್ಯರು, ನ್ಯಾಯವಾರ್ತಿಕ ತಾತ್ಪರ್ಯ ಟೀಕಾ, ನ್ಯಾಯ ಪರಿಶಿಷ್ಟ, ಕಿರಣಾವಲಿ, ನ್ಯಾಯಕುಸುಮಾಂಜಲಿ, ಆತ್ಮತತ್ವ ವಿವೇಕ ಇತ್ಯಾದಿ ಅನೇಕ ಗ್ರಂಥಗಳ ನಿರ್ಮಾತೃ. ಆಮೇಲೆ ನವೀನ ನ್ಯಾಯದ ಫೌಂಟೇನ್ ಹೆಡ್ ಅಂತ ಹೇಳಬಹುದಾದಂಥ ಮಹಾಪ್ರಸಿದ್ಧವಾದ ತತ್ವಚಿಂತಾಮಣಿ ಗ್ರಂಥವನ್ನು ಬರೆದ ಗಂಗೇಶೋಪಾಧ್ಯಾಯ. ಆ ಗಂಗೇಶೋಪಾಧ್ಯಾಯನ ಮಗ ವರ್ಧಮಾನೋಪಾಧ್ಯಾಯ. ಅವನಿಂದ ಮುಂದಕ್ಕೆ ನವದ್ವೀಪದವರೆಗೆ ಹಬ್ಬಿದಂತಹ ದೊಡ್ಡ ನವೀನ ನೈಯಾಯಿಕರ ಪರಂಪರೆ. ಆಮೇಲೆ ಪಕ್ಷಧರ ಮಿಶ್ರ ಅಂತಲೇ ಹೆಸರನ್ನು ಪಡೆದು 15 ದಿವಸಗಳ ಕಾಲ ಒಂದು ವಾದವನ್ನು ನಿರಂತರವಾಗಿ ನಡೆಸುವ ತಾಕತ್ತಿದ್ದರಿಂದ ಆ ಬಿರುದು ಬಂದದ್ದು ಜಯದೇವ. ಆತ ಕವಿಯೂ ಹೌದು, ಕರ್ಕಶವಾದ ವಿದ್ವಾಂಸನೂ ಹೌದು. ಆಮೇಲೆ ವಿದ್ಯಾಪತಿ ಕವಿ, ಪುರುಷ ಪರೀಕ್ಷಾ ಗ್ರಂಥವನ್ನು ಬರೆದವನು. ಮತ್ತು ಭವನಾಥ ಮಿಶ್ರ ಹಾಗೂ ಅವನ ಮಗ ಶಂಕರ ಮಿಶ್ರ ಸರಿಸವ ಅನ್ನುವ ಗ್ರಾಮದವನು. ಅದೇ ಊರಿನವರು ನಮ್ಮ ಗಂಗಾನಾಥ ಝಾ ಅವರು. ಭವನಾಥ ಮಿಶ್ರ ಕರ್ಕಶ ಕೋವಿದತ್ವ ಇದ್ದವನು. ಆತನ ಮಗ ಶಂಕರ ಮಿಶ್ರನೂ ಹೌದು. ಅವರುಗಳೆಲ್ಲ ಕವಿಗಳೂ ಹೌದು, ಶಾಸ್ತ್ರಜ್ಞರೂ ಹೌದು. ಅವರ ಮನೆಗಳಲ್ಲಿ ಹೆಣ್ಣುಮಕ್ಕಳಿಗೂ ಪಾಂಡಿತ್ಯ ತಾನಾಗಿತ್ತು ಅಂತ ಗೊತ್ತಾಗುತ್ತದೆ. ಇಂಥ ಒಂದು ದೊಡ್ಡ ವಿದ್ವತ್ ಪರಂಪರೆಯ ಪ್ರಾಂತದಿಂದ ಬಂದವರು ನಮ್ಮ ಗಂಗಾನಾಥ ಝಾ. ಅವರು ಹುಟ್ಟಿದ್ದು ಸೆಪ್ಟೆಂಬರ್ 25ನೇ ತಾರೀಕು 1871ರಲ್ಲಿ. ಕಾಣೆಯವರು 1880ರಲ್ಲಿ ಹುಟ್ಟಿದ್ದು. ಹಿರಿಯಣ್ಣನವರು 1870ರಲ್ಲಿ ಹುಟ್ಟಿದ್ದು. ಎಲ್ಲ ಹತ್ತಿರದಲ್ಲೇ ಇದ್ದಂಥವರು. ಇವರು ಹಿರಿಯ ಸಮಕಾಲೀನರು ಗಂಗಾನಾಥ ಝಾ. ಕಾಣೆಯವರು ಅವರಿಗಿಂತ ಒಂದು 9 ವರ್ಷಕ್ಕೆ ಚಿಕ್ಕವರು ಅಷ್ಟೇ. ಸರಿಸವ ಗ್ರಾಮ ಮಧುಬನಿ ಜಿಲ್ಲೆಯಲ್ಲಿದೆ. ಅದು ಬಿಹಾರದಲ್ಲಿರುವಂಥ ಒಂದು ಜಿಲ್ಲೆ. ಮಿಥಿಲಾ ಪ್ರದೇಶದ ಹೃದಯ ಅಂತ ಹೇಳ್ತಾರೆ ಅದನ್ನು, ಸರಿಸವ ಗ್ರಾಮವನ್ನು. ಆ ಒಂದು ಪ್ರದೇಶದಲ್ಲಿ ತುಂಬ ಸಾಂಪ್ರದಾಯಿಕರಾದ ಕರ್ಮಶೀಲರಾದಂಥ ಅವರ ಕುಟುಂಬದಲ್ಲಿ ಅವರು ಬಂದದ್ದು. ಅಲ್ಲಿ ಬ್ರಾಹ್ಮಣರಿಗೆ ಬೇಕಾದಷ್ಟು ದತ್ತಿ ಇತ್ಯಾದಿಗಳೆಲ್ಲ ಇದ್ದು ಅವರು ಒಂದು ರೀತಿಯಾದ ರಾಜರ ಹಾಗೇ ಬಾಳ್ತಾ ಇದ್ದರು. ಅಂಥ ಒಂದು ಮನೆತನಕ್ಕೆ ಸೇರಿದಂಥ ವ್ಯಕ್ತಿ ಮಹೇಶ್ ಠಾಕೂರ್ ಅಂತ. ಈತ ಅಕ್ಬರ್ನ ಸಮಕಾಲೀನ. ಅಕ್ಬರ್ ಆತನಿಗೆ ಜಹಗೀರಿ ಎಲ್ಲ ಕೊಟ್ಟು ತನ್ಮೂಲಕ ಒಂದು ಮಟ್ಟದ ಪ್ರಭುತ್ವ ಆತನಿಗೆ ಬಂದಿತ್ತು. ದರ್ಭಾಂಗ ಸಂಸ್ಥಾನದ ಅಧಿಪತಿಗಳೇ ಆದರು ಅಲ್ಲಿ ವಂಶದವರು. ಆ ಮಹೇಶ್ ಠಾಕೂರರ ಮಗ ಶುಭಂಕರ ಠಾಕೂರ್. ಅಲ್ಲಿಂದ ದರ್ಬಾರ್ ಅಂತ ಶುರುವಾಯಿತು ದರ್ಭಾಂಗದಲ್ಲಿ. ಈ ಶುಭಂಕರ ಠಾಕೂರ್ ತನ್ನ ಕುಟುಂಬಕ್ಕೆ ವಿದ್ವಾಂಸರ ಸಂಪರ್ಕ ನಿರಂತರವಾಗಿರಬೇಕು ಅಂತ ಹೇಳಿ ಅಚ್ಯುತ್ ಝಾ ಅನ್ನುವಂಥ ಒಬ್ಬ ಮಹಾವೈಯಾಕರಣನನ್ನು ಮಹಿಷಿ ಎನ್ನುವ ಹತ್ತಿರದ ಹಳ್ಳಿಯಿಂದ ಬರಮಾಡಿಕೊಂಡ್ರು. ಆ ಮಹಿಷಿ ಎನ್ನುವುದು ಮಂಡನ ಮಿಶ್ರರ ತವರು ಅಂತ ಬಿಹಾರದವರು ಇಂದಿಗೂ ನಂಬಿಕೊಂಡಿದ್ದಾರೆ. ಅಲ್ಲಿ
ಶಾಕ್ತೇಯರ ಒಂದು ಸಮೂಹ ಉಂಟು. ಉಗ್ರತಾರ ಅನ್ನುವಂಥ ಶಕ್ತಿ ದೇವತೆಯ ಪೀಠವೂ ಹೌದು. ಅಲ್ಲಿ ತಾಂತ್ರಿಕವಾದ ಉಪಾಸನೆಗಳು ನಡೆಯುತ್ತವೆ. ಜೊತೆಗೆ ಅನುಕೂಲವಾಗಿ ಬರುವಂತೆ ಯಾಜ್ಞೀಯವಾದಂಥದ್ದು, ಮೀಮಾಂಸಾತ್ಮಕವಾದದ್ದು ಕೂಡ ಚಟುವಟಿಕೆಗಳು ಉಂಟು. ಈ ಅಚ್ಯುತ ಝಾ ಅವರನ್ನ ತಾನು ಸರಿಸವ ಅನ್ನುವಂತಹ ಗ್ರಾಮಕ್ಕೆ ಕರೆಸ್ಕೊಂಡಿದ್ದು ಮಹಿಷಿಯಿಂದ. ಅಚ್ಯುತ ಝಾ ಅವರ ಮೊಮ್ಮಗ ಅಮೃತ ಝಾ, ಈತ ಕೂಡ ದೊಡ್ಡ ವ್ಯಾಕರಣ ವಿದ್ವಾಂಸ. ಈ ಅಮೃತ ಝಾನ ಮೊಮ್ಮಗನಿಗೆ ವಾಸುದೇವ್ ಸಿಂಗ್ ಅಂತ ದರ್ಭಾಂಗದ ಅಧಿಪತಿ ತನ್ನ ಮಗಳು ರಾಮಕಾಶಿ ದೇವಿ ಎನ್ನುವಳನ್ನು ಕೊಟ್ಟು ಮದುವೆ ಮಾಡಿದ್ರು. ಹೀಗೆ ಅಮೃತ ಝಾ ಮೊಮ್ಮಗ ತೀರ್ಥನಾಥ ಝಾ ಅಥವಾ ಆತನ ಧರಾನಾಥ ಝಾ ಅಂತ ಕರೀತಾರೆ. ಆತ ಮತ್ತು ರಾಮಕಾಶಿ ದೇವಿ ಇವರಿಬ್ಬರ ಸಂತಾನವಾಗಿ ಗಂಗಾನಾಥ ಝಾ ಹುಟ್ಟಿದರು ಅಂತ ಗೊತ್ತಾಗುತ್ತದೆ. ಅವರು ಮೂರನೆಯ ಗಂಡು ಮಗ. ಇವರ ಅಣ್ಣಂದರು ಕೂಡ ಚೆನ್ನಾಗಿ ಓದಿಕೊಂಡವರು. ಆದರೆ ಇವರು ಎಲ್ಲಿಲ್ಲದ ಹೆಸರನ್ನು, ಪರಿಶ್ರಮವನ್ನು ಮಾಡಿದ್ರು ಅಂತ ಗೊತ್ತಾಗುತ್ತದೆ. ಇವರು ಸರಿಸವ ಗ್ರಾಮದಲ್ಲಿದ್ದರು. ಆ ಇಡೀ ಗ್ರಾಮ ಪಾಂಡಿತ್ಯಕ್ಕೆ, ವಿದ್ವತ್ತೆಗೆ ಹೆಸರುವಾಸಿಯಾದಂಥದ್ದು. ಅಲ್ಲಿಯ ಆ ಒಂದು ವಾತಾವರಣದಲ್ಲಿ ಸಹಜವಾಗಿ ವಿದ್ವಾಂಸರು, ಪಂಡಿತರು ಎಲ್ಲ ಇದ್ದರು ಅಂತ ಗೊತ್ತಾಗುತ್ತದೆ. ಉದಾಹರಣೆಗೆ ಪರಮೇಶ್ವರ ಝಾ ವ್ಯಾಕರಣ ವಿದ್ವಾಂಸರು, ರಾಜೇ ಮಿಶ್ರ ಅವರು ವ್ಯಾಕರಣ ವಿದ್ವಾಂಸರು, ಜಯದೇವ ಮಿಶ್ರ ನ್ಯಾಯದಲ್ಲಿ ವಿದ್ವಾಂಸರಾಗಿದ್ದವರು, ಮತ್ತು ಚಿತ್ರಧರ್ ಮಿಶ್ರ ಮೀಮಾಂಸಾಶಾಸ್ತ್ರದಲ್ಲಿ ಕೋವಿದರಾಗಿದ್ದರು. ಇಂಥ ವಿದ್ವಾಂಸರ ಒಂದು ವಾತಾವರಣದಲ್ಲಿ ಇವರ ಗಂಗಾನಾಥ ಝಾ ಅವರ ಬಾಲ್ಯ ಆಗಿದ್ದು. ಜೊತೆಗೆ ತಾಯಿ ರಾಮಕಾಶಿ ದೇವಿಯ ತಾಯಿ ಅಂದರೆ ಇವರ ಮಾತಾಮಹಿ ವಸುಮತಿ, ಆಕೆ ತಾನು ಅರಮನೆಯ ರಾಜ ಕುಲಕ್ಕೆ ಸೇರಿದವರಾಗಿದ್ದರು. ಎಲ್ಲ ಒಂದೇ ಕುಟುಂಬ, ಆದರೆ ಬೇರೆ ಬೇರೆ ಕವಲುಗಳಷ್ಟೇ. ಅವರು ತಮ್ಮದೊಂದು ಜಹಗೀರಿ ಇತ್ತು ಗಂಧವರಿ ಎನ್ನುವಂಥ ಗ್ರಾಮದಲ್ಲಿ. ಅಲ್ಲಿ ಈ ವಿದ್ವಾಂಸರಿಗೆ ನಿರಂತರವಾಗಿ ಆಶ್ರಯ ಕೊಟ್ಟುಕೊಂಡು ಅಲ್ಲಿ ಬೆಳೆಸ್ಕೊಂಡು ಬಂದಿದ್ದು ಮೊಮ್ಮಗನ್ನ. ಹೀಗಾಗಿ ಅಜ್ಜಿಯ ಜೊತೆಯಲ್ಲಿ ಇವರು ಬೆಳೆದರು. 7ನೇ ವಯಸ್ಸಿಗೇ ಅವರಿಗೆ ಶ್ಲೋಕಗಳನ್ನು ಕಂಠಪಾಠ ಮಾಡುವಂಥ ಒಂದು ಅಭ್ಯಾಸ ಬಂದಂತೆ. ಇದು ಎಲ್ಲಿವರೆಗೂ ಅಂದರೆ ಅವರು ಕೊನೆಗಾಲದವರೆಗೂ ಯಾವ ಸ್ವಾರಸ್ಯವಾದ ಶ್ಲೋಕ ಕಂಡರೂ ತತ್ಕ್ಷಣ ಪಾಯಪಾಠ ಮಾಡಿ ಇಟ್ಕೊಳ್ಬೇಕು ಅಂತ ಮನಸ್ಸು ಮಾಡಿಕೊಂಡಿದ್ದರಂತೆ. ಹಾಗೆ ಅಸಂಖ್ಯ ಶ್ಲೋಕಗಳನ್ನು ಅವರು ನಿರಂತರವಾಗಿ ಆವರ್ತನ ಮಾಡ್ಕೊಳ್ತಾ ಇದ್ದರಂತೆ. ಮುಂದೆ ಈ ಅಭ್ಯಾಸ ಶ್ಲೋಕ ರಚನೆವರೆಗೆ ಮುಂದುವರಿಯಿತು. ಅದನ್ನು ಮುಂದೆ ನಾನು ಹೇಳ್ತೀನಿ. 7ನೇ ವಯಸ್ಸಿನಿಂದ ಸೂಕ್ತಿಯನ್ನು, ಒಂದು ಸುಭಾಷಿತ ಉಂಟಲ್ಲ, ಸುಂದರಿಯನ್ನು, ಸೂಕ್ತಿಯನ್ನು, ತಾಂಬೂಲವನ್ನು ಕೊಟ್ಟ ತಕ್ಷಣ ಸ್ವೀಕಾರ ಮಾಡುವವನು ಜಾಣ ಅಂತ. ಇವರು ಹಾಗೆ ಸೂಕ್ತಿಯನ್ನು ಸ್ವೀಕಾರ ಮಾಡ್ತಾಯಿದ್ರು. ಮತ್ತು ಇವರಿಗೆ ಚಿಕ್ಕ ವಯಸ್ಸಾಗಿದ್ದಾಗ ಅಜ್ಜಿ ವಸುಮತಿ ದೇವಿ ತಾನು ಕಾಶಿಯಾತ್ರೆ ಮಾಡಬೇಕು ಅಂತ ಅಂದುಕೊಂಡ್ಳು. ದೊಡ್ಡ ಪರಿವಾರ ಬಂತು. 1 ತಿಂಗಳ ಕಾಲ ಇವರ ಹಳ್ಳಿಯಿಂದ ಕಾಶಿಯಾತ್ರೆ ಮಾಡಿದ್ದು. ಗಂಧವರಿಯಿಂದ ಕಾಶಿಗೆ ಸುಮಾರು ದೂರದವರೆಗೆ ಬಂಡಿಯಲ್ಲಿ ಪ್ರಯಾಣ ಮಾಡಿ ಗಂಗಾ ನದಿ ಎಟಕಿದ ತಕ್ಷಣ ಗಂಗೆಯಲ್ಲಿ ನೌಕಾ ಪ್ರಯಾಣ ಮಾಡಿದ್ದು. 1 ತಿಂಗಳು ತೆಗೆದುಕೊಳ್ತಂತೆ ನೌಕಾ ಪ್ರಯಾಣ. ಅಂದರೆ ಎಷ್ಟು ಕಷ್ಟ ಇದ್ದಿರಬಹುದು ನೋಡಿ. ಅಲ್ಲಿ ಕಾಶಿಯಲ್ಲಿ 1 ವರ್ಷ ಇದ್ರಂತೆ ಆ ಅಜ್ಜಿ ಇವರೆಲ್ಲರೂ ಸೇರಿ. ಆ 1 ವರ್ಷದಲ್ಲಿ ವಿದ್ವಾಂಸರನ್ನೆಲ್ಲ ಸೇರಿಸಿಬಿಟ್ಟು ಬೇಕಾದಂತೆ ವಿದ್ವದ್ಗೋಷ್ಠಿಯನ್ನು, ವ್ಯಾಖ್ಯಾನ ಸಭೆಗಳನ್ನು ಎಲ್ಲ ಮಾಡಿಸ್ತಾ ಇದ್ದರಂತೆ. ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಆ ಕಾಲದ ಹೆಂಗಸರಿಗೆ ಏನು ವ್ಯಾಸಂಗ ಇರ್ತಾ ಇತ್ತು ಅಂತ. ಹೇಗೆ ಹೇಳೋಣ? ಈ ರೀತಿಯಾದ ವಿದ್ವತ್ತೆಯ ವಾತಾವರಣದಲ್ಲಿ ಬೆಳೆದಿದ್ದವರಾಗಿದ್ದರಿಂದ ಸಹಜವಾಗಿ ಶಾಸ್ತ್ರ ಪಿಪಾಸೆ, ಶಾಸ್ತ್ರ ರುಚಿ ಅವರುಗಳಿಗಿರ್ತಾ ಇತ್ತು ಅಂತ ಗೊತ್ತಾಗುತ್ತದೆ. ಡಿ ವಿ ಜಿಯವರೇ ಒಂದು ಕಡೆ ಬರೀತಾರೆ, ಅವರ ಕುಲಪುರೋಹಿತರಾಗಿದ್ದಂಥ ಅನ್ನಂ ಭಟ್ರ ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾರಾದರೂ ವಿದ್ಯಾರ್ಥಿಗಳು ವೇದಾಧ್ಯಯನದಲ್ಲಿ ತಪ್ಪು ಮಾಡಿದ್ರೆ, ನೋಡೋ ನಾನು ಹೆಣ್ಣು, ನನ್ನ ಬಾಯಿನಲ್ಲಿ ಬರಬಾರ್ದು ಅಂತಾರೆ, ಅರೆ ಅದು ತಪ್ಪು, ನೀನು ಸರಿಯಾಗಿ ಹೇಳ್ತಾ ಇಲ್ಲ, ತಿದ್ದುಕೋ ಅಂತ ಹೇಳ್ಬಿಟ್ಟು ಅಂತ ಇದ್ದರಂತೆ. ಹೀಗೆ ಎಷ್ಟೋ ವಿದ್ವಾಂಸರ ಮನೆತನಗಳಲ್ಲಿ ಹೆಣ್ಣು ಮಕ್ಕಳಿಗೆ ನೇರವಾಗಿ ವಿದ್ಯಾಭ್ಯಾಸ ಅಂತ ಕೊಡದೇ ಇದ್ದರೂ ಆ ವಾತಾವರಣದಿಂದ ಬರುವಂಥದ್ದನ್ನು ನಾವು ನೋಡ್ತೀವಿ. ನಮ್ಮ ಈಚಿನವರೇ ಆದಂಥ ಶ್ರೀಕಂಠ ಕುಮಾರಸ್ವಾಮಿಗಳು ಅವ್ರ ಮಗಳಿಗೆ ಅವರು ವೇದಾಧ್ಯಯನ ಮಾಡಿಸಲಿಲ್ಲ, ಗಂಡು ಮಕ್ಕಳಿಗೆ ಮಾಡಿಸೋಕೆ ನೋಡಿದ್ರು. ಆದರೆ ಬೇರೆಯವರಿಗೆ ಪಾಠ ಹೇಳ್ತಾ ಇದ್ದಾಗ ಆ ಪರಿಸರದ ಪ್ರಭಾವದಿಂದ ಅಷ್ಟು ಚೆನ್ನಾಗಿ ಬರೋದನ್ನು ನೋಡಿಬಿಟ್ಟು ಮತ್ತೆ ಮಗಳಿಗೆ ವೇದಾಭ್ಯಾಸವನ್ನು ಆಮೇಲಿನ ವರ್ಷಗಳಲ್ಲಿ ಮಾಡಿಸಿದ್ರು. ಹೀಗೆ ಕಾಣಿಸುತ್ತದೆ. ಯೋಗ್ಯವಾದ ವಿದ್ವತ್ತೆ ಇರತಕ್ಕಂಥ ಮಹಿಳೆಯರು ಇದ್ದರು, ಆದರೆ ಅವರಿಗೆ ಪ್ರತ್ಯೇಕವಾದಂಥ ಶಿಕ್ಷಣವನ್ನು ಕೊಡುವ ಕಾಲ ಆಗಿರಲಿಲ್ಲ. ಮೊದಲಂತೂ ಇತ್ತು ಅಂತ ನಮಗೆ ಗೊತ್ತಾಗುತ್ತದೆ. ಒಟ್ಟಿನಲ್ಲಿ ಎಲ್ಲ ವರ್ಗದಲ್ಲಿಯೂ ಶಾಸ್ತ್ರದ ಬಗ್ಗೆ ಆದರ ಇತ್ತು. ತಮ್ಮ ಮತಿಗೆ ಎಟುಕುವಂಥ ರೀತಿಯಲ್ಲಿ ಅದನ್ನು ಹೇಳುವಂಥದ್ದಿದ್ದರೆ ಗ್ರಹಿಸಿ ತಿಳ್ಕೊಳ್ತಾನೂ ಇದ್ದರು ಅನ್ನುವಂಥದ್ದು ಗೊತ್ತಾಗುತ್ತದೆ. ನಿರಂತರವಾಗಿ ಆ 1 ವರ್ಷದ ಕಾಶಿಯಲ್ಲಿ ಕಾಶಿ ವಾಸದಲ್ಲಿ ಈ ಥರದ ಒಂದು ವಾತಾವರಣ ಇತ್ತು. ಆಗ ಕಾಶಿಯಲ್ಲಿದ್ದಂಥವರು ಮಹಾ ವಿದ್ವಾಂಸರು. ಇನ್ಫ್ಯಾಕ್ಟ್ ನಾರಾಯಣ ಶಾಸ್ತ್ರಿ ಕ್ರಿಸ್ತೆ ಅಂತ ಅನ್ನುವರು
ಒಬ್ಬರು ವಿದ್ವಚ್ಚರಿತ ಪಂಚಕಂ ಅಂತ ಒಂದು ಒಳ್ಳೆಯ ಪುಸ್ತಕವನ್ನು ಬರೆದಿದ್ದಾರೆ. ಕಾಶಿಯಲ್ಲಿ ಆ ಕಾಲದಲ್ಲಿದ್ದ 5 ಮಹಾಪಂಡಿತರನ್ನು ಕುರಿತು ಬರೆದಂಥದ್ದು. ಅದನ್ನು ಗೋಪಿನಾಥ ಕವಿರಾಜ್ ಅವರು ಪರಿಷ್ಕಾರ ಮಾಡಿ ಪ್ರಕಟ ಕೂಡ ಮಾಡಿದ್ದಾರೆ. ಅಲ್ಲಿ ನೋಡಿ ಬರುತ್ತದೆ, ಬೆಂಗಳೂರು ಮಂಡಲದಿಂದ ಬಂದಂಥ ಹೆಸರುಘಟ್ಟ ಅಂತ ಹೇಳ್ಬಿಟ್ಟು ಬರೀತಾರೆ. ಅದು ಹೆಸರುಘಟ್ಟದಿಂದ ಮಾನವಲ್ಲಿ ಗಂಗಾಧರ ಶಾಸ್ತ್ರಿ ಅಂತ ಮುಲುಕನಾಡು ಬ್ರಾಹ್ಮಣರು ಕಾಶಿಯಲ್ಲಿ ವಿದ್ವನ್ಮೂರ್ಧನ್ಯರಾಗಿದ್ದರು ಅಂತ ಗೊತ್ತಾಗುತ್ತದೆ. ಲಟ್ಟೂಲಾಲ್ ಅಂತ ಒಬ್ಬ ಮುಂಬೈಯಿಂದ ಬಂದ ಮಹಾ ವಿದ್ವಾಂಸರು ಶತಾವಧಾನಿಯನ್ನು ಅವರು ಅವಧಾನ ಕೌಶಲದಲ್ಲಿ ಸಮಸ್ಯಾಪೂರ್ಣದಲ್ಲಿ ಸೋಲಿಸಿದ್ರು ಅಂತ ಗೊತ್ತಾಗುತ್ತದೆ. ಬಭೌ ಮಯೂರೋ ಲವಶೇಷ ಸಿಂಹ ಅಂತ ಒಂದು ಸಮಸ್ಯೆ. ಬಾ ಭಾ ಮಾಯ ರಾ ಲ ವ ಶಾ ಶಾ ಸ ಹ ಅನ್ನುವಂಥ ಈ ವರ್ಣಗಳು ಯಾವುದಿವೆ, ಆ ವರ್ಣಗಳ ಆನುಪೂರ್ವಿಯಲ್ಲಿಯೇ ಇಡೀ ಸಮಸ್ಯೆ ಪರಿಹಾರ ಮಾಡಬೇಕು ಅಂತ. ಇಲ್ಲದೇ ಇದ್ದರೆ ಯಾರು ಮಾಡಿಬಿಡ್ತಾರೆ, ನಾನೇ ಮಾಡಿಬಿಡ್ತೀನಿ. ಸಿಂಹದಲ್ಲಿ ಮಯೂರದಲ್ಲಿ ಒಂದು ಸ್ವಲ್ಪ ಸಿಂಹ ಇತ್ತು ಅಂತ, ನವಿಲಿನಲ್ಲಿ ಒಂಚೂರು ಸಿಂಹ ಇತ್ತು, ಹೇಗೋ ಮಾಡಿಬಿಡ್ಬೋದು. ಆದರೆ ಬಭೌ ಮಯೂರೇ ಲವಶೇಷ ಸಿಂಹ ಈ ರೀತಿಯಲ್ಲಿಯೇ ಪರಿಹಾರ ಮಾಡುವಂಥದ್ದು ಕಷ್ಟ. ಆಗ ಆಶುವಾಗಿ ಮಾನವಲ್ಲಿ ಗಂಗಾಧರ ಶಾಸ್ತ್ರಿಗಳು ಪರಿಹಾರ ಮಾಡಿದ್ರಂತೆ. ಅವರು ದೊಡ್ಡ ನೈಯಾಯಿಕರಾಗಿದ್ದರು. ಮತ್ತು ನ್ಯಾಯಶಾಸ್ತ್ರ ಅನ್ನೋದು ಮುಖ್ಯವಾಗಿ ಅವರು ಪಾಠ ಮಾಡ್ತಾ ಇದ್ದ ಶಾಸ್ತ್ರ. ಆದರೆ ಆ ಕಾಲದಲ್ಲಿ ಚತುಶಾಸ್ತ್ರ ಕೋವಿದರು ಸಾಮಾನ್ಯವಾಗಿರ್ತಾಯಿದ್ರು. ಮೀಮಾಂಸಾ, ವೇದಾಂತ, ವ್ಯಾಕರಣ ಮತ್ತು ನ್ಯಾಯ ಈ 4 ಚೆನ್ನಾಗಿ ಅಭ್ಯಾಸ ಮಾಡ್ತಾಯಿದ್ರು. ಮತ್ತು ಇಷ್ಟು ಅಭ್ಯಾಸ ಮಾಡಿದವರು ಒಳ್ಳೆಯ ಮಟ್ಟಿಗೆ ವೇದವನ್ನು ಇತ್ತ ಕಡೆಗೆ ಸಾಹಿತ್ಯವನ್ನು ಉಪಸ್ಥಿತಿಯಲ್ಲಿ ಇಟ್ಕೊಳ್ತಾ ಇದ್ದರು. ಕೇವಲ ಶುಷ್ಕ ವೇದ ಪಾಂಡಿತ್ಯವೂ ಅಲ್ಲ ಮತ್ತು ಕಾವ್ಯ ರಾಸಿಕ್ಯ ಇಲ್ಲದ ಒಣಕಲು ಮನಸ್ಸೂ ಅಲ್ಲ, ಎರಡೂ ಕೂಡ ಹದವಾಗಿ ಬೆರೆತಿರ್ತಾ ಇದ್ದವು. ಹೇಳದೆಯೇ ಇವೆರಡರ ಒಂದು ರುಚಿ ಇರ್ತಾ ಇತ್ತು ಅಂತ ಗೊತ್ತಾಗುತ್ತದೆ. ಆಮೇಲೆ ಕೈಲಾಸಚಂದ್ರ ಶಾಸ್ತ್ರಿ ಅಂತ ಅವರು ಕಾಶಿಯಲ್ಲಿದ್ದಂಥ ದೊಡ್ಡ ವಿದ್ವಾಂಸರು. ಅವರು ಕೈಲಾಸಚಂದ್ರ ಶಿರೋಮಣಿ ಅಂತ ಬಂಗಾಳದಿಂದ ಬಂದಂಥವ್ರು. ಆ ಕಾಲದಲ್ಲಿ ಕಾಶಿಯಲ್ಲಿ ಎಲ್ಲ ಕಡೆಗಳಿಂದಲೂ ವಿದ್ವಾಂಸರು ಬಂದು ಸೇರ್ತಾ ಇದ್ದರು. ಮಾನವಲ್ಲಿಯವರು ಬೆಂಗಳೂರಿಂದ ಬಂದಂಥ ತೆಲುಗು ಮಾತಾಡ್ತಾ ಇದ್ದ ವಿದ್ವಾಂಸರಾದರೆ, ಇವರು ಬಂಗಾಳಿ ಮಾತಾಡ್ತಾ ಇದ್ದಂಥ ವಿದ್ವಾಂಸರು ಕಲ್ಕತ್ತಾ ಕಡೆಯಿಂದ ಬಂದವರು ಕೈಲಾಸಚಂದ್ರ ಶಿರೋಮಣಿಯವರು. ಮತ್ತು ದಾಮೋದರ ಶಾಸ್ತ್ರಿ, ಶಿವಕುಮಾರ ಶಾಸ್ತ್ರಿಗಳು ವೈಯಾಕರಣ ವರೇಣ್ಯ ಅಂತ ಪ್ರಸಿದ್ಧರಾದವರು. ಹಾಗೆಯೇ ತಾತ್ಯಾಶಾಸ್ತ್ರಿ ಅಂತ ಹೆಸರಾದವರು ರಾಮಕೃಷ್ಣ ಶಾಸ್ತ್ರಿಗಳು ಅಂತ. ಈ 5 ಕೂಡ ಕಾಶಿಯಲ್ಲಿ ಆ ಕಾಲದಲ್ಲಿ ಪ್ರಶ್ನಾತೀತರಾದ ವಿದ್ವಾಂಸರು ಅಂತ ಹೆಸರಾದರು. 5 ಒಳ್ಳೆಯ ಪ್ರೀತಿ, ಸ್ನೇಹ, ವಿಶ್ವಾಸ ಎಲ್ಲ ಇತ್ತು ಅಂತ ಗೊತ್ತಾಗುತ್ತದೆ. ಆ ವಿದ್ವಚ್ಚರಿತ ಪಂಚಕಂ ಪುಸ್ತಕದಲ್ಲಿ ಈ 5 ಒಂದು ಒಟ್ಟಿಗೆ ಕೂತಿರೋ ಒಂದು ಫೋಟೋನು ಕೂಡ ಹಾಕಿದ್ದಾರೆ. ಆಗ ಕಾಶಿಯಲ್ಲಿ ಮರಾಠ ಪ್ರಭಾವ ಹೆಚ್ಚಾಗಿತ್ತು. ಪೇಶ್ವಾಗಳೆಲ್ಲ ಕಾಶಿಯಲ್ಲಿ ತಮ್ಮ ನೆಲೆಯನ್ನು ಮಾಡಿಕೊಂಡಿದ್ದರು. ಮೊಘಲರ ಪ್ರಭಾವ ಕಡಿಮೆಯಾಗಿತ್ತು. ನಾನಾ ಸಾಹೇಬ ಮೊದಲಾದವರೆಲ್ಲ ಬೇಕಾದಂತೆ ಇವರಿಗೆ ಉತ್ತೇಜನವನ್ನು ಕೊಟ್ಟಿದ್ದರು. ಜೊತೆಗೆ ಆ ಮಹಾಸಾಧ್ವಿಮಣಿ ಪುಣ್ಯವತಿಯಾದಂತಹ ಅಹಲ್ಯಾಬಾಯಿ ಹೋಳ್ಕರ್, ಆಕೆಯ ದಾನ ಧರ್ಮ ಜಹಗೀರಿ ಎಲ್ಲ ಇತ್ತು. ಹೀಗಾಗಿ ಮಹಾರಾಷ್ಟ್ರೀಯರ ಒಂದು ಪ್ರಭಾವ ಇತ್ತು. ಮತ್ತು ಆಗ ಬೋಳ್ ತಲೆಯಲ್ಲಿರಬಾರ್ದು, ಬರೀ ತಲೆಯಲ್ಲಿರಬಾರ್ದು ಅಂತ ಮಹಾರಾಷ್ಟ್ರದ ಯಾವುದೊಂದು ಪಗಡಿ ಉಂಟಲ್ಲ, ಆ ಪಗಡಿನೇ ಅಷ್ಟು ಜನ ಹಾಕ್ಕೊಂಡಿರುವಂಥ ಒಂದು ಅಲಂಕಾರದ ವೇಷದ ಫೋಟೋಗ್ರಾಫು ಬಹಳ ಚೆನ್ನಾಗಿರ್ತಕ್ಕಂಥದ್ದು ಉಂಟು. ಇವರೆಲ್ಲರೂ ಕೂಡ ಆಗ ಅನೇಕರಿಗೆ ಪಾಠವನ್ನು ಹೇಳ್ತಾಯಿದ್ರು, ಮನೆಯಲ್ಲಿ ಪಾಠ ಹೇಳ್ತಾಯಿದ್ರು. ಮತ್ತು ಸರ್ವಕಾರೀಯವಾದ ಸಂಸ್ಕೃತ ಪಾಠಶಾಲಾ ಅಂತ ಯಾವುದಿದೆ, ಮುಂದೆ ಅದು ಸಂಪೂರ್ಣಾನಂದ ವಿಶ್ವವಿದ್ಯಾಲಯದ ಆಯಾಮವನ್ನು ಪಡೆಯಿತು. ಅಲ್ಲಿ ಹೋಗಿ ಪಾಠ ಪ್ರವಚನಗಳನ್ನು ಮಾಡಿ ಬರ್ತಾಯಿದ್ರು. ಇವರುಗಳ ಪದತಲದಲ್ಲಿ ಕುಳಿತು ಗಂಗಾನಾಥ್ ಝಾ ಅವರು ವ್ಯಾಸಂಗ ಮಾಡಿದ್ರು. ಗಂಗಾನಾಥ್ ಝಾ ಅವರಿಗಿದ್ದ ನಿರಂತರವಾದ ವೇದನೆ ಏನೆಂದರೆ, ಮತ್ತೆ ಅವರ ಬರವಣಿಗೆಗಳಲ್ಲಿ, ಅವರ ಮೆಮೋರೀಸ್ನಲ್ಲಿ ಹೇಳ್ಕೋತಾರೆ, ಅವರನ್ನು ಕುರಿತು ಬರೆದವರು ಹೇಳ್ತಾರೆ, ಅವರಿಗಿದ್ದ ದುಃಖ ಏನೆಂದರೆ, ತಾನು ಯಾವ ಮಹಾಪಂಡಿತರಿಂದ ಕಲಿತನೋ ಅಂಥ ಪಂಡಿತರು ಆಮೇಲಿನ ಕಾಲದಲ್ಲಿ ಕಾಣಿಸ್ತಾ ಇಲ್ಲ ಅಂತ. ನಾವು ಗಂಗಾನಾಥ್ ಝಾ ಅಂತವರು ಮಹಾಪಂಡಿತರು ಅಂತಂದರೆ ಅವರು ನಮ್ಮದೇನು ಪಾಂಡಿತ್ಯ, ನಮ್ಮ ಗುರುವರ್ಗದಲ್ಲಿದ್ದಂಥ ಈ ಮಟ್ಟದ ಪಾಂಡಿತ್ಯ ಆಮೇಲಿನವರಲ್ಲಿ ಕಾಣಿಸಲಿಲ್ಲ ಅಂತಂತಾರೆ. ಪ್ರಾಯಶಃ ಆ ಹೊತ್ತಿಗೆ ಪ್ರತಿಭಾವಂತರು, ಯಾರು ಮೇಧಾವಿಗಳು ಅಂತಾದವರು, ಅವರು ವಕೀಲಿ, ಇಂಗ್ಲೀಷ್ ವ್ಯಾಸಂಗ ಇತ್ತ ಕಡೆಗೆ ಬಂದು ಸಂಸ್ಕೃತದ ಕಡೆಗೆ ಹೋಗುವುದು ಕಡಿಮೆ ಆಯಿತು. ಈಗ ಗಂಗಾನಾಥ್ ಝಾ, ಹಿರಿಯಣ್ಣ, ಕಾಣೆ ಇಂಥವರು ದೊಡ್ಡವರಾಗಿ ಇಂದಿಗೂ ಕಾಣಿಸೋದಕ್ಕೆ ಕಾರಣ ಆ ಕಾಲದ ಮಹಾಪ್ರತಿಭಾಶಾಲಿಗಳಾದವರು ಸಂಸ್ಕೃತದ ಪುಣ್ಯ ಅಂತ ಸಂಸ್ಕೃತದ ಕಡೆಗೆ ಬಂದರು. ಈ ಹೊತ್ತು ಅಂಥದ್ದು ಕಾಣಿಸ್ತಾ ಇಲ್ಲ. ಯಾಕೆ? ಇವರೆಲ್ಲರಿಗೂ ಇನ್ನೊಂದು ಈಚಿನ ತಲೆಮಾರು ಅಂತ ಹೇಳುವಂಥದ್ದು ಡಾಕ್ಟರ್ ವಿ ರಾಘವನ್ನು, ಅವ್ರಿಗಿಂತ ಸ್ವಲ್ಪ ಸೀನಿಯರ್ ಕಾಂಟೆಂಪ್ರರಿ ಆಗಿದ್ದಂಥ ಡಾಕ್ಟರ್ ವಿ ರಾಘವನ್ಗೆ ಜೂನಿಯರ್ ಕಾಂಟೆಂಪ್ರರಿ ಆಗಿದ್ದಂಥ ನಮ್ಮ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು, ಮತ್ತು ಇವರ ನಡುವೆಯೇ ಬರ್ತಕ್ಕಂಥ ಆರ್ ಎನ್ ದಾಂಡೇಕರ್ ಅವರು, ಇಂಥವರೆಲ್ಲರೂ ಹಲವಾರು ಜನ ಇದ್ದಾರಲ್ಲ. ಅಥವಾ ಎಸ್ ಡಿ ಜೋಶಿಯವರು, ದೊಡ್ಡ ವೈಯಾಕರಣ ಇದ್ದವರು.
ಈ ರೀತಿಯಾದ ಅನೇಕರು ಈಗ ಸಿಗ್ತಾ ಇಲ್ಲ. ಇವರೆಲ್ಲ ಇದ್ದಿದ್ದರೆ 90-100 ವರ್ಷಗಳ ಆಸುಪಾಸಿನಲ್ಲಿ ಇದ್ದಂಥ ವಿದ್ವಾಂಸರಾಗ್ತಾಯಿದ್ರು. ಅವರುಗಳ ಮಟ್ಟಕ್ಕೆ ಈ ಹೊತ್ತು 60-70 ಆ ವಯಸ್ಸಿನ ಅಂತರದಲ್ಲಿದ್ದವರು ನಮಗೆ ಯಾರೂ ರಾಷ್ಟ್ರಮಟ್ಟದಲ್ಲಿ ಆ ಮಟ್ಟದ ವಿದ್ವಾಂಸರಾಗಿ ಕಾಣಿಸ್ತಾ ಇಲ್ಲ. ಈಗ ಆ ಮಟ್ಟದಲ್ಲಿರ್ತಕ್ಕಂಥವ್ರು ಯಾರಿದ್ದಾರೆ, ಉದಾಹರಣೆಗೆ ರಂಗನಾಥ್ ಶರ್ಬರ್ ಇರ್ಬೋದು, ಅಥವಾ ಉತ್ತರ ಭಾರತದಲ್ಲಿ ದೊಡ್ಡ ವ್ಯಾಕರಣ ವಿದ್ವಾಂಸರಾಗಿ ಕವಿಯೂ ಆಗಿರ್ತಕ್ಕಂಥ ಸಂಸ್ಕೃತಕ್ಕೆ ಮೊತ್ತ ಮೊದಲ ಜ್ಞಾನಪೀಠವನ್ನು ತಂದುಕೊಟ್ಟ ಸತ್ಯವ್ರತ ಶಾಸ್ತ್ರಿಗಳಿರ್ಬೋದು, ಅಲಂಕಾರ ಶಾಸ್ತ್ರದಲ್ಲಿ ಮಹಾಮೂರ್ಧನ್ಯ ಡಾಕ್ಟರ್ ರೇವಾ ಪ್ರಸಾದ್ ದ್ವಿವೇದಿಯವರು. ಇಂಥವರಿಗೆ ಹೋಲಿಸಿದರೆ ಈ ಕಾಲದ ವಿಶ್ವವಿದ್ಯಾಲಯಗಳಲ್ಲಿ ಏನೂ ಇಲ್ಲ ಅಂತ ಅನಿಸ್ಬಿಡ್ತದೆ. ಭೈರಪ್ಪನವ್ರು ಹೇಳ್ತಾರೆ, ಅವರು ಸಾರ್ಥ ಬರೆಯೋಕ್ಕಾಗಲಿ, ಪರ್ವ ಬರೆಯೋಕ್ಕಾಗಲಿ, ಆವರಣ ಬರೆಯೋಕ್ಕಾಗಲಿ ಸಿದ್ಧತೆ ಮಾಡಿಕೊಳ್ಳುವಾಗ ನಮ್ಮ ಸಮಕಾಲೀನ ವಿಶ್ವವಿದ್ಯಾಲಯದಲ್ಲಿ ಈ ಥರ ಭಾರತೀಯ ವಿದ್ಯೆಗಳಿಗೆ ದಕ್ಷರಾದಂಥ ಆಕರ ಸಾಮಗ್ರಿಯನ್ನು ಒದಗಿಸಿಕೊಡಬಲ್ಲ, ಉನ್ನತೋನ್ನತವಾದ ಮಟ್ಟದಲ್ಲಿ ವಿಚಾರ ಚರ್ಚೆಯನ್ನು ಮಾಡಬಲ್ಲ ವಿದ್ವಾಂಸರು ಒಬ್ಬರೂ ಇಲ್ಲ ಅಂತ. ತೀರಾ ಈಚೆಗೆ ಭೈರಪ್ಪನವರು ಛಂದಸ್ಸಿನ ವ್ಯಾಸಂಗ ಗಂಭೀರವಾಗಿ ಮಾಡಬೇಕು ಅಂತ ತೊಡಗಿಕೊಂಡ್ರು. ತಾರಾನಾಥ್ ಅವರಿಗೆ ಹೇಳಿಬಿಟ್ಟು ಕೇಳಿದ್ದಕ್ಕೆ ಅವರು ಒಂದಷ್ಟು ಛಂದಸ್ಸಿನ ಪುಸ್ತಕಗಳು ಕೊಟ್ಟರು, ವೆಂಕಟಾಚಲ ಶಾಸ್ತ್ರಿಗಳದ್ದು, ಬಸವರಾಜು ಅವ್ರದ್ದು ಇತ್ಯಾದಿ ಎಲ್ಲ. ಅವರಿಗೆ ಅದು ಸಾಮಾನ್ಯ ಸಾಕಾಗಲಿಲ್ಲ. ನನಗೆ ಫೋನ್ ಮಾಡಿ, ಯಾಕೋ ಇದು ಸಪ್ಪೆ ಅಂತ ಅನಿಸುತ್ತೆ, ಆಳವಾದ ಛಂದೋ ಮೀಮಾಂಸೆ ಇದು ಗ್ರಂಥ ಬೇಕು ಅಂತ. ನಿಮಗೆ ಅದು ಶರಣ್ಯರು ಅಂದರೆ ಒಬ್ಬರೇ ಸೇಡಿಯಾಪು ಕೃಷ್ಣ ಭಟ್ರು ಅಂತ ಅವರ ಪುಸ್ತಕವನ್ನು ಕಳಿಸುವ ಏರ್ಪಾಟು ಮಾಡಿ ಆಯಿತು. ಒಂದು 15 ದಿವಸದಲ್ಲಿ ಅದನ್ನು ಆಂತವಾಗಿ ಓದಿ ಫೋನ್ನಲ್ಲಿ ಚರ್ಚೆ ಮಾಡೋದು. ಇದು ನಿಜವಾದ ವಿದ್ವಾಂಸರ ರಚನೆ ಅಂದರೆ ಇದು. ದಿಸ್ ಈಸ್ ದಿ ಫಿಲಾಸಫಿ ಆಫ್ ಪ್ರಾಸಡಿ ಮೀಟರ್ ಅಂತಂದರೆ ಹೀಗೆ. ಇಂಥ ಪುಸ್ತಕ ಓದಬೇಕು, ನಾನು ಇಂಥ ಮಟ್ಟದ್ದೇ ಓದೋಕ್ಕೆ ಇಷ್ಟಪಡ್ತೀನಿ, ಅದರಿಂದ ಕೆಳಗೆ ಇಳಿಯೋಕ್ಕೆ ಇಷ್ಟಪಡೋದಿಲ್ಲ ಅಂತ. ಸೆಡಿಯಾಪೂರು ಇದ್ದಿದ್ದರೆ ಈಗ 110 ವರ್ಷ ಆಗಿರೋದು. ಅವರು ವಿಶ್ವವಿದ್ಯಾಲಯದ ಆಚಿನವರು. ಅಂದರೆ ನಮ್ಮ ಕಾಲಕ್ಕೆ ಬಂದಾಗ ವಿಶ್ವವಿದ್ಯಾಲಯದಲ್ಲಿ ಪಾಂಡಿತ್ಯ ಇಲ್ಲ ಮಾತ್ರವಲ್ಲ, ಪಾಂಡಿತ್ಯ ನಾಶಕ್ಕೆ ಕಾರಣವಾಗುವಂಥದ್ದು ಅಂತ. ಮೊದಲು ವಿಶ್ವವಿದ್ಯಾಲಯ ಪಾಂಡಿತ್ಯ ಪೀಠವಾಗಿತ್ತು. ಆಮೇಲೆ ವಿಶ್ವವಿದ್ಯಾಲಯ ಪಾಂಡಿತ್ಯಕ್ಕೆ ಸಾಕ್ಷಾತ್ತಾದ ಆಕರವಾಗದೇ ಇದ್ದರೂ ಪಾಂಡಿತ್ಯಕ್ಕೆ ಅವಿರೋಧವಾಗಿತ್ತು. ಆಮೇಲೆ ಪಾಂಡಿತ್ಯ ರಾಹಿತ್ಯ ಅನ್ನೋ ಸ್ಥಿತಿಗೆ ಬಂತು. ಈಗ ಪಾಂಡಿತ್ಯ ವಿರೋಧ ಅನ್ನುವಂಥ ಸ್ಥಿತಿ ಬಂದಿದೆ. ಈ ಥರದ್ದಾಗಿದೆ. ಇದು ನೋಡಿದಾಗ ನಮಗೆ ಅವರು ಎಂಥ ದೊಡ್ಡ ದೊಡ್ಡ ವಿದ್ವಾಂಸರು ಅಂತ ಹೇಳ್ತಾರೆ, ಅವ್ರನ್ನ ಊಹೆಗೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಹಾಗಾಗಿ ಬಿಟ್ಟಿದೆ. ನಮ್ಮ ಶಾಸ್ತ್ರಿಗಳು, ವೆಂಕಟಾಚಲ ಶಾಸ್ತ್ರಿಗಳು ಮತ್ತೆ ಹೇಳ್ತಾ ಇರ್ತಾರೆ, ನೀನು 3 ಲೋಕಕ್ಕೆ ಹೋದರೂ ಇದಕ್ಕಿಷ್ಟೇನಪ್ಪ ಅರ್ಥ ಅಂತ ನಿಷ್ಕರ್ಷೆ ಮಾಡಿಕೊಡೋರು ನನಗೆ ಬೇಕು. ಪರಿಚ್ಛೇದೋಹಿ ಪಾಂಡಿತ್ಯಂ, ಇಂಥವ್ರನ್ನ ಎಲ್ಲಿಂದಲಾದರೂ ಕೊಡಿ ಅಂತ. ಇದು ದೊಡ್ಡ ತೊಡಕು, ಕಷ್ಟ. ಈ ಹೊತ್ತಿಗೆ ಇಂಥ ಕೆಲಸ ಮಾಡಿದಂಥವರು, ಈ ಥರ ಅನೇಕ ಗ್ರಂಥಗಳನ್ನು ಅನುವಾದ ಮಾಡಿಕೊಟ್ಟವರು ಅಂತಂದರೆ ನಮ್ಮ ರಾಜ್ಯದ ಮಟ್ಟಿಗೆ ಕೆ ಕೃಷ್ಣಮೂರ್ತಿಯವರು. ದುರ್ದೈವ ನಮ್ಮ ಮಧ್ಯದಲ್ಲಿ ಅವರು ಇಲ್ಲ. ಇದಿದ್ದರೆ ಅವರು 94 ವರ್ಷದವರು ಆಗಿರ್ತಾ ಇದ್ದರು ಅನಿಸುತ್ತದೆ. 92-90 ವರ್ಷ ಆಗಿರ್ತಿತ್ತು. ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥವರು ಮಹಾವಿದ್ವಾಂಸರಾದಂತಹ ಪುಲ್ಲೆಲ ಶ್ರೀರಾಮಚಂದ್ರುಡು, ಶತಾಧಿಕ ಗ್ರಂಥಕರ್ತೃ. ಅವರು ಅನುವಾದ ಮಾಡದ ಅಲಂಕಾರ ಶಾಸ್ತ್ರದ ಪ್ರಮುಖವಾದ ಯಾವ ಗ್ರಂಥವೂ ಇಲ್ಲ ಅಂತ ಅನ್ಬೋದು. ವೇದಾಂತ, ಮೀಮಾಂಸೆ, ವ್ಯಾಕರಣ ಎಲ್ಲವನ್ನ ಅನುವಾದ ಮಾಡಿದ್ದಾರೆ. ವಾಕ್ಯಪದೀಯ ಇರ್ಬೋದು, ಕೌಮುದಿ ಇರ್ಬೋದು, ಪ್ರತಿಪದ ಅನುವಾದ ಮಾಡಿದ್ದಾರೆ. ಅದು ವ್ಯಾಖ್ಯಾನಗಳ ಸಮೇತ ಮಾಡಿದ್ದಾರೆ. ಧ್ವನ್ಯಾಲೋಕ, ಲೋಚನದ ಸಮೇತ ಈ ಥರದ್ದು, ಶಾಂಕರ ಭಾಷ್ಯಗಳು, ಅರ್ಥಶಾಸ್ತ್ರಾದಿಗಳು, ವಿವೇಕ ಚೂಡಾಮಣಿ, ಅದಕ್ಕೆ ಚಂದ್ರಶೇಖರ ಭಾರತಿ ಸ್ವಾಮಿಗಳ ವ್ಯಾಖ್ಯಾನ, 1-2 ಈ ಥರದವರು. ಬೆಂಗಳೂರಿಗೆ ಬನ್ನಿ ಅಂತ ನಾನು ಎಷ್ಟೋ ಬಾರಿ ಕೇಳಿದೆ, ಒಂದು ಉಪನ್ಯಾಸವಾದರೂ ಕೊಡೋಕ್ಕೆ ಬನ್ನಿ ಅಂದರೆ, వద్దండి నాకు సమయం లేదు, అనువాదం చేయడము రచన చేయడంలో నేను మునిగిపోయినాను, అందువల్ల దయచేసి అన్యతా తెలుసుకోకండి, నా చేత కాదు ಅಂತ ಹಲವು ಬಾರಿ ಹೇಳಿದ್ದಾರೆ. ಪುಣ್ಯ ಇಂಥವರಿದ್ದಾರೆ ಅಂತನ್ನುವುದು ಇರಲಿ. ನಾವೀಗ ಗಂಗಾನಾಥ್ ಜಾ ಅವರು ಯಾವ ಯಾವ ವಿದ್ವಾಂಸರಿಂದ ಚಿಕ್ಕಂದಿನಲ್ಲಿ ಪ್ರಭಾವಿತರಾದರು, ಮತ್ತು ಅವರು ಕಾಶಿಯಲ್ಲಿ MA BA ಇತ್ಯಾದಿಗಳನ್ನು ಓದುವಾಗ ಇವರುಗಳ ಸಾಹಚರ್ಯದಲ್ಲಿರ್ತಾಯಿದ್ರು, ಇವ್ರ ಹತ್ತಿರಕ್ಕೆ ಹೋಗಿ ಪಾಠವನ್ನು ಹೇಳಿಸ್ಕೊಳ್ತಾ ಇದ್ದರು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತದೆ. ಆಮೇಲೆ ಇವರ ತಾಯಿಯ ಕಡೆಯಲ್ಲಿ ದರ್ಭಾಂಗದ ಆಡಳಿತ ಇತ್ತಲ್ಲ, ತಾಯಿಯ ಕಡೆಯ ಬಂಧುಗಳಲ್ಲಿ ಮೊದಲಿಂದಲೂ ಅದು ಇವರಿಗೆ ಒಂದು ಬೀಗರ ಮನೆ ಎನ್ನುವಂತೆ ವಂಶ ಪಾರಂಪರ್ಯವಾಗಿ. ಅಲ್ಲಿ ಲಕ್ಷ್ಮೇಶ್ವರ ಸಿಂಗ್ ಅಂತ ಒಬ್ಬ ಅಧಿಕಾರಕ್ಕೆ ಬಂದವರಾದರು, ದರ್ಭಾಂಗ ಸಂಸ್ಥಾನದ ಅಧಿಪತಿ ಆದರು. ಅವರಿಗೆ ಚಿಕ್ಕ ಹುಡುಗ ಗಂಗಾನಾಥನ ಪ್ರತಿಭೆ ಗೊತ್ತಾಗಿ ಅವರ ತಂದೆಗೆ ಹೇಳಿದ್ರು, ಅಮೃತನಾಥ್ ಝಾಗೆ, ನೀನು ನಿನ್ನ ಮಗನನ್ನು ನಮ್ಮ ಮನೆಯಲ್ಲಿ ತೀರ್ಥನಾಥ್ ಝಾ ಅಂತ, ಇವ್ರ ಮಗ ಅಮೃತನಾಥ್ ಝಾ, ಇವ್ರ ತಂದೆ ತೀರ್ಥನಾಥ್ ಝಾ, ನಮ್ಮ ಮನೆಯಲ್ಲಿಯೇ ಓದಿಸೋಣ, ಇಲ್ಲಿಯೇ ದರ್ಭಾಂಗದಲ್ಲಿ ವ್ಯವಸ್ಥೆ ಮಾಡೋಣ,
ಇಂಗ್ಲೀಷ್ನ ವ್ಯಾಸಂಗ ಆಗಲಿ, ಅದರ ಜೊತೆಗೆ ಸಂಸ್ಕೃತವೂ ಸಾಗಲಿ ಅಂತ ಲಕ್ಷ್ಮೀಶ್ವರ ಸಿಂಗ್ ಹೇಳ್ತಾರೆ. ಆಗ ಮೊದಲ ಬಾರಿಗೆ ಇವರಿಗಿಂತ 1-2 ವರ್ಷ ದೊಡ್ಡವರಾದ ಅಣ್ಣಂದಿರು ಎಲ್ಲ ಒಟ್ಟಿಗೆ ದರ್ಭಾಂಗದಲ್ಲಿ ವ್ಯಾಸಂಗ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಮೊದಲ ಇಂಗ್ಲೀಷ್ ಸ್ಕೂಲ್ ಅಲ್ಲಿ ಆರಂಭ ಆಗುತ್ತದೆ. ಇಡೀ ಮಿಥಿಲಾ ಪ್ರಾಂತದಲ್ಲಿ ವೈದಿಕ ಬ್ರಾಹ್ಮಣ ಮನೆತನ ಮೊದಲಿಗೆ ಇಂಗ್ಲೀಷ್ ಕಲಿಯೋಕ್ಕೆ ಶುರು ಮಾಡಿದ್ದು ಅಲ್ಲಿ ಅವರ ಮನೆಯಲ್ಲಿ ಅಂತ ಗೊತ್ತಾಗುತ್ತದೆ. ಮತ್ತು ಲಕ್ಷ್ಮೀಶ್ವರ ಸಿಂಗಿಗೆ ಉಜ್ವಲವಾದ ರಾಷ್ಟ್ರಭಕ್ತಿ ಇತ್ತು. ಭಾರತದ ಅಸ್ಮಿತೆಯ ಬಗ್ಗೆ ಗೌರವ ತುಂಬ ಇತ್ತು. ಅವರು ಬ್ರಿಟಿಷರ ಕೈಕೆಳಗಿನ ಸಂಸ್ಥಾನಾಧಿಪತಿ ಆಗಿದ್ದರೂ ಕೂಡ ರಾಷ್ಟ್ರಭಕ್ತಿ ಮತ್ತು ರಾಷ್ಟ್ರೀಯ ಪ್ರಕಲ್ಪಗಳಲ್ಲಿ ಆಸ್ಥೆ ಇತ್ತು. ಜೊತೆಗೆ ಮೈಥಿಲಿ ಭಾಷೆ ಅಂತ ಯಾವುದುಂಟು, ಅದು ಹಿಂದಿಗೆ ಹತ್ತಿರ ಬರತಕ್ಕಂಥ ಒಂದು ಭಾಷೆ. ಆ ಭಾಷೆಯಲ್ಲಿ ಸಾಹಿತ್ಯ ಬೆಳೆಸಬೇಕು, ಅದನ್ನು ಜನಸಾಮಾನ್ಯರ ಭಾಷೆ ಆದದ್ದನ್ನು ಉಜ್ಜೀವನ ಮಾಡಬೇಕು ಅಂತ ಇತ್ತು. ಆ ಭಾಷೆಯ ಕವಿಗಳನ್ನು ಕೂಡ ಅವರು ಉತ್ತೇಜನ ಮಾಡ್ತಾಯಿದ್ರು. ಹೀಗೆ ಅವರು ಒಂದು ಪ್ರಿಂಟಿಂಗ್ ಪ್ರೆಸ್ಸನ್ನು ಇಟ್ಟರು, ಒಂದು ಲೈಬ್ರರಿಯನ್ನು, ಗ್ರಂಥಾಲಯವನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಿದ್ರು. ಇದೆರಡೂ ತುಂಬ ಪ್ರಯೋಜನಕ್ಕೆ ಬಂದಿದ್ದು ಗಂಗಾನಾಥ್ ಅವರಿಗೆ. ಆ ಲೈಬ್ರರಿಯನ್ನು ಅವರು ತಮ್ಮ ಬದುಕಿನ ಬಹುಭಾಗದಲ್ಲಿ ಕಳೆದರು. ಜೊತೆಗೆ ಅದನ್ನು ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ರು. ಎಲ್ಲಿವರೆಗೆ ಅಂದರೆ ಅವರು ಮುಂದೆ ಅದನ್ನು ಬಿಟ್ಟು ಹೋಗುವ ಸಂದರ್ಭ ಬಂದಾಗ ತಪ್ಸೀಲು ಕೊಡ್ತಾರೆ. ನಾನು ಬರೋ ಮುನ್ನ ಎಷ್ಟು ಪುಸ್ತಕಗಳಿತ್ತು, ನಾನು ಬಿಟ್ಟು ಹೋಗುವ ಮುನ್ನ ಎಷ್ಟು ಪುಸ್ತಕಗಳಿವೆ ಅಂತೆಲ್ಲ ಹೇಳ್ತಾ, ದಯಮಾಡಿ ನನ್ನ ಮೇಲೆ ಏನು ಬೇಸರ ಇದ್ದರೂ ಕೂಡ ಈ ಪುಸ್ತಕಗಳನ್ನು ತಾಯಂತೆ ನೋಡಿಕೊಳ್ಳುವ ಒಳ್ಳೆಯ ಲೈಬ್ರರಿಯನ್ನು ನೀವು ನೇಮಕ ಮಾಡಿ ಅಂತ ಬರೀತಾರೆ. ಅಂದರೆ ಯಾವ ಮಟ್ಟದಲ್ಲಿ ಜ್ಞಾನ ಪ್ರೀತಿ ಇತ್ತು ಅಂತ ಅವರಿಗೆ ಗೊತ್ತಾಗುತ್ತದೆ. ಮತ್ತು ಆಗ ಲೆಟರ್ ಪ್ರೆಸ್, ಈಗಿನ ಕಂಪ್ಯೂಟರ್ ಪ್ರಿಂಟಿಂಗನ್ನು ನೋಡಿದವರಿಗೆ ಅದು ಗೊತ್ತೇ ಆಗೋದಿಲ್ಲ. ಆ ಗ್ಯಾಲಿ ಪ್ರೂಫ್ ತೆಗೆದುಕೊಳ್ಳೋದು, ಅಚ್ಚಿನ ಮೊಳೆ ಜೋಡಿಸೋದು, ಎಷ್ಟೆಷ್ಟೆಲ್ಲ ತೊಡಕುಗಳು, ತೊಂದರೆಗಳು ಅಂತ. ಅಲ್ಲಿ ಒಂದು ಪ್ರಿಂಟಿಂಗ್ ಮಿಸ್ಟೇಕ್ ಇಲ್ಲದೆ ಇವರ ಬರವಣಿಗೆಗಳು ಬಂದಿವೆ. ಈಗ ಜಾಸ್ತಿ ಆಗಿವೆ ಪ್ರಿಂಟಿಂಗ್ ಮಿಸ್ಟೇಕ್ಗಳು. ನೋಡಿ ಎಂಥ ಒಳ್ಳೆ ನೋಡೋದಕ್ಕೆ ಹೊರಗಡೆ ಎಲ್ಲ ಶೃಂಗಾರ, ಒಳಗೆ ನೋಡಿದ್ರೆ ತುರ್ಚಿ ಸೊಪ್ಪು ಅಂತ ಒಂದು ಗಾದೆ ಇದೆ. ಆ ತರಹ ಈ ಒಂದು ಬರವಣಿಗೆಗಳ, ಗ್ರಂಥಗಳ ನಿರ್ಮಾಣ, ಅಚ್ಚು ಕಟ್ಟು ಅಸ್ತವ್ಯಸ್ತವಾಗಿದೆ. ಅವರು ಎಚ್ಚರದಿಂದ ಅದನ್ನೆಲ್ಲ ಮಾಡ್ತಾಯಿದ್ರು ಅಂತ ಗೊತ್ತಾಗುತ್ತದೆ. ಆಮೇಲೆ ಅವರು ಅಲ್ಲಿ ಸಾಕಷ್ಟು ವ್ಯಾಸಂಗ ಮಾಡಿದ ಮೇಲೆ ಕಾಶಿಗೆ ಹೋಗಬೇಕಾಯಿತು. ಅಲ್ಲಿ FA BA ಇತ್ಯಾದಿಗಳನ್ನೆಲ್ಲ ಮಾಡಬೇಕಾಯಿತು. ಕಾಶಿಯಲ್ಲಿ ಥೀಬೋ ಪ್ರಸಿದ್ಧ ವಿದ್ವಾಂಸ, ಆತ ಪಾಶ್ಚಾತ್ಯ, ಶಂಕರ ಭಾಷ್ಯವನ್ನು, ರಾಮಾನುಜ ಭಾಷ್ಯವನ್ನು ಅವರು ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ. ಶಂಕರರ ಶಾರೀರಿಕ ಭಾಷ್ಯವನ್ನು, ರಾಮಾನುಜರ ಶ್ರೀಭಾಷ್ಯವನ್ನು ಅನುವಾದ ಮಾಡಿದ್ದಾರೆ. ಥೀಬೋ ಮಾಡಿದ ಅನುವಾದ ತುಂಬ ಲೋಕಪ್ರಸಿದ್ಧ. ಸೀಕ್ರೆಟ್ ಬುಕ್ಸ್ ಆಫ್ ದಿ ಈಸ್ಟ್ ಸೀರೀಸ್ನಲ್ಲಿ ಅದು ಪ್ರಕಟವಾದದ್ದು. ಮೊದಲ ಶಾಂಕರ ಬ್ರಹ್ಮಸೂತ್ರ ಭಾಷ್ಯಾದಿಗಳ ಅನುವಾದ. ಆ ಪುಸ್ತಕದ ಗುಣದೋಷ ವಿಮರ್ಶೆಯನ್ನು ತುಂಬ ಅಚ್ಚುಕಟ್ಟಾಗಿ ನಮ್ಮ ಹೊಳೆನರಸೀಪುರದ ಸಚ್ಚಿದಾನಂದ ಸರಸ್ವತಿಗಳು ಮಾಡಿದ್ದಾನೆ. ಅಂದರೆ ಪಾಶ್ಚಾತ್ಯರ ಅಚ್ಚುಕಟ್ಟು ಪರಿಷ್ಕಾರವಾದ ಕೆಲಸಕ್ಕೆ ನಮ್ಮ ವಿದ್ವಾಂಸರು ಸಡ್ಡು ಹೊಡೆಯುವಂತೆ ಇದ್ದಾರೆ ಅನ್ನೋದು ಸಂತೋಷದ ಸಂಗತಿ. ಈಗ ಹಾಗಿಲ್ಲ. ಆಗ ಅವರು ಇಂಗ್ಲೀಷ್, ಸಂಸ್ಕೃತ ಮತ್ತು ದರ್ಶನಶಾಸ್ತ್ರಗಳು, ಪಾಶ್ಚಾತ್ಯ ಪೌರಸ್ತ್ಯ ಎರಡೂ ಕೂಡ, ಈಸ್ಟ್ ಆ್ಯಂಡ್ ವೆಸ್ಟ್ ಫಿಲಾಸಫೀಸನ್ನು ತೆಗೆದುಕೊಂಡು ಅಧ್ಯಯನ ಮಾಡೋದಕ್ಕೆ ತೊಡಗುತ್ತಾರೆ. ಅಲ್ಲಿ ಅವರಿಗೆ ಹಲವರು ಮಿತ್ರರಿದ್ದರು. ಮುಖ್ಯವಾಗಿ ಗೋವಿಂದ ದಾಸ್ ಅಂತ. ಇವರು ತಮ್ಮನೇ ಲೋಕಪ್ರಸಿದ್ಧರಾದ ತತ್ವಜ್ಞಾನಿಗಳು ಆಗಿದ್ದಂಥ ಸಮಾಜ ಸುಧಾರಣೆ, ರಾಜಕೀಯ ಎಲ್ಲದರೊಳಗೂ ವ್ಯಾಪಕವಾಗಿ ತೊಡಕೊಂಡಿದ್ದ ಭಗವಾನ್ ದಾಸ್ ಅಂತಿದ್ದಾರಲ್ಲ, ಇವರು ತಮ್ಮ, ಗೋವಿಂದ ದಾಸರ ತಮ್ಮ. ಪಂಡಿತ್ ಮದನ್ ಮೋಹನ್ ಮಾಳವೀಯರು ಇವರೆಲ್ಲ ಅವರಿಗೆ ಸ್ನೇಹಿತರಾಗಿ ಸಿಗ್ತಾರೆ. ಮತ್ತು ಇವರಿಗೆ ವಿಶೇಷವಾದ ವಿದ್ಯಾರ್ಥಿ ವೇತನ, ಸ್ಕಾಲರ್ಶಿಪ್ ಕೂಡ ಸಿಗುತ್ತದೆ. ಆಮೇಲೆ ಅವರು ಪ್ರಯಾಗದ ವಿಶ್ವವಿದ್ಯಾಲಯದಲ್ಲಿ, ನನಗದನ್ನು ಅಲಹಾಬಾದ್ ಅಂತ ಹೇಳೋದಕ್ಕೆ ಇಷ್ಟವಿಲ್ಲ, ಹಾಗಾಗಿ ಪ್ರಯಾಗ ಅಂತ ಹೇಳ್ತೀನಿ. ಇಂದು ಅದು ಆ ಅಪಶಬ್ದದಲ್ಲಿ ಏನೇ ಇದೆ. ಪ್ರಯಾಗ ವಿಶ್ವವಿದ್ಯಾಲಯದಲ್ಲಿ ಅವರು MA ಪರೀಕ್ಷೆಯನ್ನು ಮಾಡ್ತಾರೆ. ಆಗ ರಾಮಸ್ವಾಮಿಯವರು ಹೇಳಿದಂತೆ ಯೂನಿವರ್ಸಿಟಿಗೇ ಫಸ್ಟ್ ಬಂದವರು ಅವರು. ಆದರೆ ಅವ್ರಿಗೆ ಬಂದ ಮಾರ್ಕ್ಸು ಸೆಕೆಂಡ್ ಕ್ಲಾಸ್ ಅಂತೆ. ಅದು ಅನ್ಯಾಯ ನೋಡಿ, ಎಷ್ಟು ಜಿಪುಣತನದಿಂದ ಮಾರ್ಕ್ಸ್ ಕೊಡ್ತಾಯಿದ್ರು ಅಂತ. ಈ ರೀತಿಯಾಗಿ ಆಗಿತ್ತು ಅಂತ ಗೊತ್ತಾಗುತ್ತದೆ. ಮತ್ತು ಆಗ ಅವರು ತುಂಬ ಇಷ್ಟಪಟ್ಟು ನೈಷಧವನ್ನು ಮತ್ತು ಮೇಘದೂತವನ್ನು ವ್ಯಾಸಂಗ ಮಾಡಿದ್ರಂತೆ. ಕಾಶಿಯ ಗಂಗಾ ತೀರದಲ್ಲಿ ಭಗವಾನ್ ದಾಸ್ ಇವರು ಮತ್ತು ಇನ್ನು ಕೆಲವರು ಸ್ನೇಹಿತರೆಲ್ಲ ಸೇರಿಬಿಟ್ಟಿದ್ದೂ ಪುಂಖಾನುಪುಂಖವಾಗಿ ನೈಷಧೀಯ ಚರಿತ್ರದ ಶ್ಲೋಕಗಳನ್ನು ಆವರ್ತನ ಮಾಡಿಕೊಳ್ಳೋದು, ಮೇಘದೂತದ ಶ್ಲೋಕಗಳನ್ನು ಆವರ್ತನ ಮಾಡಿಕೊಳ್ಳೋದು ಮಾಡ್ತಾಯಿದ್ರಂತೆ. ಆ ಹೊತ್ತಿನಲ್ಲಿಯೇ ಅನಿ ಬೆಸೆಂಟ್ ಅವರ ಪ್ರಭಾವ ಇವ್ರ ಮೇಲಾಯಿತು. ಆಕೆ ಲೋಕವಿಖ್ಯಾತರಾದಂಥ ವ್ಯಕ್ತಿ. ಆ ವಿದ್ವಚ್ಚರಿತ ಪಂಚಕದಲ್ಲಿ ನಾರಾಯಣ್ ಶಾಸ್ತ್ರಿ ಕ್ರಿಸ್ತೆ ಅವರು ಬರೀತಾರೆ, ಆ ಮಹಾಮಹಿಮಳಾದಂಥವರು ಆಕೆ ಅನಿ ಬೆಸೆಂಟ್ ಅವರು, ಮಹಾವಾಗ್ಮಿ, ಮಹಾವಿದುಷಿ. ಆಕೆ ಕಾಶಿಗೆ ಬಂದಾಗ ಇಡೀ ಕಾಶಿ ಬೆರಗಾಗಿಬಿಡ್ತು ಆಕೆ ವ್ಯಕ್ತಿತ್ವದಿಂದ, ವಾಗ್ಮಿತೆಯಿಂದ ಅಂತ.
ಅವರು ಇಂಗ್ಲೀಷಿಗೆ ಭಗವದ್ಗೀತೆಯನ್ನು ಅನುವಾದ ಮಾಡಿ ದೇಶ ದೇಶಗಳಲ್ಲಿ ಮೂಲೆ ಮೂಲೆಯಲ್ಲೂ ಹಂಚಿದರು. ಹೋಮ್ ರೂಲ್ ಅನ್ನುವಂಥ ಚಳವಳಿಯನ್ನು ಅವರೇ ಉಂಟು ಮಾಡಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅಸ್ಮಿತಾಭಾವದ ಪುನರುಜ್ಜೀವನಕ್ಕೆ ಕಾರಣರಾದಂಥ ಮಹಾಮನೀಷಿ ಆಕೆ. ಅವರಿಂದಾಗಿ ಇವರು ಥಿಯಾಸಫಿಸ್ಟ್ ಆದರು. ಥಿಯಾಸಫಿ ಕಡೆಗೆ ಅವ್ರಿಗೆ ಹೆಚ್ಚಿನ ಆಸ್ಥೆ ಬಂತು. ಆದರೂ ತಮ್ಮ ಸಂಪ್ರದಾಯಾದಿಗಳನ್ನು ಅವರು ಬಿಡಲಿಲ್ಲ. ಅವರು ಪಾರಂಪರಿಕವಾಗಿ ಅದ್ವೈತಿಗಳು. ಆ ಶಂಕರರ ಬಗ್ಗೆ ಅವರಿಗೆ ಎಣೆಯಿಲ್ಲದಂಥ ಪ್ರೀತಿ ಭಕ್ತಿ ಇತ್ತು. ಕೊನೆಯಲ್ಲಿಯೂ ಕೂಡ ಅವರು ಶಂಕರನ್ನು ಕುರಿತಾದಂಥ ಉಪನ್ಯಾಸದ ಒಂದು ಪ್ರತ್ಯೇಕ ಗ್ರಂಥವನ್ನು ಕೂಡ ಬರೆದರು ಅಂತ ಗೊತ್ತಾಗುತ್ತದೆ. ಇನ್ನು ಶಂಕರಾದ್ವೈತಕ್ಕೆ ಸಂಬಂಧಪಟ್ಟಂಥ ಅನೇಕ ಗ್ರಂಥಗಳನ್ನು, ಶಂಕರರ ಭಾಷ್ಯಗಳನ್ನು ಕೂಡ ಅನುವಾದ ಮಾಡಿದ್ದಾರೆ. ಉದಾಹರಣೆಗೆ ಛಾಂದೋಗ್ಯ ಭಾಷ್ಯ ಅನುವಾದ. ಇವ್ರನ್ನ ಛಾಂದೋಗ್ಯ ಭಾಷ್ಯದ ಅನುವಾದ ಮಾಡಬೇಕು, ಅದನ್ನು ವ್ಯಾಸಂಗ ಮಾಡಬೇಕು ಅನ್ನುವಂಥ ಅವಕಾಶ ಕಲ್ಪಿಸಿಕೊಳ್ಳೋ ಸಂದರ್ಭದಲ್ಲಿ ಒಂದು ಚಮತ್ಕಾರ ಆಯಿತು. ಬಹಳ ಚೆನ್ನಾಗಿದೆ ಅದು. ಅವರು ಒಬ್ಬ ವಿದ್ವಾಂಸರನ್ನು ಕೇಳಿಕೊಂಡ್ರಂತೆ. ಅವರು ಸನ್ಯಾಸಿಗಳಾಗಿದ್ದರು. ಸ್ವಾಮಿ ಮನೀಷಾನಂದ ತೀರ್ಥ ಅಂತ. ಅವ್ರನ್ನ ಕೇಳಿದ್ರಂತೆ. ಯಾಕೆಂದರೆ ಸಾಮಾನ್ಯವಾಗಿ ಗೃಹಸ್ಥರು ವೇದಾಂತ ಪಾಠವನ್ನು ಹೇಳ್ತಾ ಇರಲಿಲ್ಲ, ಅದು ಸಂಪ್ರದಾಯವಲ್ಲ ಅಂತ. ನಿಜವಾದ ಸರ್ವಾಧಿಕಾರ ಇರುವುದು ವೇದಾಂತ ಪಾಠ ಹೇಳೋದಕ್ಕೆ ಸನ್ಯಾಸಿಗೆ. ನಮಗೆ ದತ್ತಾಧಿಕಾರವಾಗಿ ಅವರು ಕೊಟ್ಟರೆ ಉಂಟು, ಇಲ್ಲದೇ ಅಂಶಾಧಿಕಾರ ಹೊರತು ಪೂರ್ಣಾಧಿಕಾರ ಇಲ್ಲ. ಪೂರ್ಣಾಧಿಕಾರ ಇರತಕ್ಕಂಥದ್ದು ತುರಿಯಾಶ್ರಮಿಗಳಿಗೆ ಅಂತ. ಅದು ಕಾಶಿ ಅಂದರೆ ಸಂಪ್ರದಾಯದ ಕೇಂದ್ರ. ಹಾಗಾಗಿ ಸಂಪ್ರದಾಯದ ಕೇಂದ್ರವಾದ ಕಾಶಿಯಲ್ಲಿ ಅನೇಕ ಮಹಾಮಂಡಲೇಶ್ವರರು ಎಲ್ಲ ಇರುವಂಥದ್ದು. ಅವರುಗಳಿರುವಾಗ ನಾವು ಅದನ್ನು ಹೇಳಬಾರದು ಅಂತ ಓದ್ಕೊಂಡಿರ್ತಾ ಇದ್ರು ಯಥೇಷ್ಟವಾಗಿ. ಅವರು ಇಲ್ಲ, ಇಂಥವ್ರ ಹತ್ರ ಹೇಳಿಸ್ಕೊಳ್ಳಿ ಅಂತ ಅವರಿಂದ ಒಂದು ಪರ್ಮಿಷನ್ ಅಂತ ಸಿಕ್ಕಿದ್ರೆ ಬೇರೆಯವರು ಹೇಳ್ತಾಯಿದ್ರು. ಅಂದರೆ ದಿಸ್ ಆರ್ ಆಲ್ ದಿ ಎಟಿಕೇಟ್ ವಿಚ್ ವಾಸ್ ಫಾಲೋಡ್ ಅಂತ. ಆಗ ಅವರು ಆ ಮನೀಷಾನಂದ ತೀರ್ಥರು ಹೇಳಿದ್ರಂತೆ, ನಾನು ನಿನಗೆ ಅದನ್ನು ಗಂಗಾ ತೀರದಲ್ಲಿಯೇ ಹೇಳಬೇಕು, ಅದು ಬೆಳಗಿನ ಹೊತ್ತೇ ಹೇಳಬೇಕು, ಸೂರ್ಯೋದಯದ ಕಾಲದಲ್ಲಿ. ನೀನು ಪ್ರಾಂಗ್ಮುಖ ಸ್ಥಿತ್ವ ದರ್ಭಪಾಣಿ ಆಗಚ್ಚೇತ್ ಅಂತಂದ್ರಂತೆ. ಹಾಗೆ ಇವರು ಕೈಯಲ್ಲಿ ದರ್ಭೆಯ ಪವಿತ್ರವನ್ನು ಹಾಕ್ಕೊಂಡು ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ಕೂತ್ಕೊಂಡು ಕಾಶಿಯ ಘಟ್ಟಗಳಲ್ಲಿ ಅದನ್ನು ಕೇಳಿದರಂತೆ ಪಾಠವನ್ನು. ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸಮಿತ್ಪಾಣಿ ರೂಪಾಸೀತ ಅಂತೆಲ್ಲ ಏನು ಉಂಟು ಆ ತರಹ. ಯಾಕೆ ಮಹಾಭಾಷ್ಯಕಾರ ಪತಂಜಲಿ ಹೇಳ್ತಾನೆ ಪಸ್ಪಶಾನ್ನಿಕದಲ್ಲಿ, ಪತಂಜಲಿ ಮುನಿಗಳ ಬರವಣಿಗೆ ಅದು. ಸಾಕ್ಷಾತ್ ಸೂತ್ರಕಾರ ಭಗವಾನ್ ಪಾಣಿನಿಗಳು ತಾವು ಕೈಯಲ್ಲಿ ಸಮಿತ್ತನ್ನು ಮತ್ತು ದರ್ಭೆಯನ್ನು ಹಿಡ್ಕೊಂಡು ಪ್ರಾಂಗ್ಮುಖವಾಗಿ ಕೂತು ಮಹತ್ಯಾ ಸೂಕ್ಷ್ಮೇಕ್ಷಿಕೆಯ ಅಂತ ಅತ್ಯಂತ ಸೂಕ್ಷ್ಮೇಕ್ಷಿಕೆಯಿಂದ ತಪಸ್ವಿಯಾಗಿ ಈ ಸೂತ್ರಗಳನ್ನು ಮಾಡಿದ್ದು ಅಂತ. ರಾಮಾಯಣದಲ್ಲಿಯೂ ಬರ್ತದೆ, ಆರಂಭದಲ್ಲಿಯೇ ಬರ್ತದೆ. 3ನೇ ಅಥವಾ 2ನೇ ಸರ್ಗದಲ್ಲಿರಬೇಕು, 2ನೇ ಸರ್ಗದಲ್ಲಿ ವಾಲ್ಮೀಕಿ ಮಹರ್ಷಿ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ದರ್ಭಪಾಣಿಯಾಗಿ ರಾಮಾಯಣವನ್ನು ರಚನೆ ಮಾಡಿದ್ದು ಅಂತ. ಅಂದರೆ ತೀರಾ 19ನೇ ಶತಮಾನದ ಕೊನೆ 20ನೇ ಶತಮಾನದ ಆದಿಭಾಗದಲ್ಲಿ ಇಷ್ಟು ಕಟ್ಟುನಿಟ್ಟಾಗಿ ನಡೀತಾ ಇತ್ತು ಅಂತ. ಅಷ್ಟೇಕೆ ನನ್ನ ವಿದ್ಯಾಗುರುಗಳು ಡಾಕ್ಟರ್ ಎಸ್ ರಾಮಸ್ವಾಮಿಯವರು ಸುಬ್ರಾಮಯ್ಯನವರು ಅಂತ ಸುಬ್ರಾಮಯ್ಯನವರು ಅಂತ ದೊಡ್ಡ ವಿದ್ವಾಂಸರಿದ್ದರು, ದೊಡ್ಡ ಫಿಸಿಸಿಸ್ಟು. ರಾಮನ್ ಅವರಿಗೆ ಬಲಗೈ ಬಂಟರಾಗಿದ್ದರು ಸಿ ವಿ ರಾಮನ್ಗೆ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ. ಅವರು ಇಲ್ಲಿಯೇ ಪಂಡಿತರಾಜ ವಿ ಎಸ್ ರಾಮಚಂದ್ರ ಶಾಸ್ತ್ರಿಗಳ ಹತ್ರ ವೇದಾಂತ ಪಾಠವನ್ನು ಅಭ್ಯಾಸ ಮಾಡಿದ್ದು. ಅವರು ಸುಬ್ರಾಮಯ್ಯನವರು ವಸಂತ ನಗರದಲ್ಲಿದ್ದರು. ರಾಮಸ್ವಾಮಿಗಳು ಅವರಿಗೆ ನಾನು ವೇದಾಂತ ಪಾಠ ಕಲಿಬೇಕು, ನಿಮ್ಮ ಹತ್ರಕ್ಕೆ ಬರಬೇಕು ಅಂತ ಹೇಳಿದ್ರೆ, ನೀನು ವಿದೇಶಕ್ಕೆ ಹೋಗಿದ್ದೀಯಾ, ಸಮುದ್ರಯಾನ ಮಾಡಿದ್ದೀಯಾ, ಹೇಗೆ ಹೇಳಲಿ ಅಂತಂದರು. ಕಡೆಗೆ ವಿದ್ಯಾತೀರ್ಥರು ಇಲ್ಲ ರಾಮಸ್ವಾಮಿಗೆ ಪಾಠ ಹೇಳು ಅಂತಂದರು. ಅದೇ ಥರ ನನ್ನ ಇನ್ನೊಬ್ಬರು ವಿದ್ಯಾಗುರುಗಳು ದೊಡ್ಡ ವಿದುಷಿ, ವೇದಾಂತ ವಿದುಷಿ, ಪುಣ್ಯವಶಾತ್ ಈಗಲೂ ವೇದಾಂತ ಪಾಠವನ್ನು ಮಾಡ್ತಾ ಇರ್ತಾರೆ, ಮಣಿಕರ್ಣಿಕಮ್ಮನವರು, SN ಮಣಿಕರ್ಣಿಕ ಅಂತ. ಅವರಿಗೆ ಹೆಂಗಸು ಪಾಠ ಹೇಳೋದು ಹೇಗೆ ಅಂತಂದ್ರಂತೆ. ಆಗ ಸ್ವಾಮಿಗಳೇ ವಿದ್ಯಾತೀರ್ಥರು, ಆಕೆ ಗಾರ್ಗಿ ಮೈತ್ರಿ ಜಾತಿಗೆ ಸೇರಿದವಳು, ನೀನು ಹಾಗೆಲ್ಲ ಸಂಕೋಚ ಪಟ್ಕೋಬೇಡ, ಪಾಠ ಹೇಳು ಅಂತಂದರೆ ಇವರಿಬ್ಬರು ನನ್ನ ಗುರುಗಳಿಗೆ ಅವರು ಪಾಠ ಹೇಳೋದಕ್ಕೆ ಒಪ್ಕೊಂಡ್ರು. ಅವರ ಶಿಷ್ಯರಲ್ಲಿ ಸರ್ವೋತ್ತಮರಾದರು ನನ್ನ ಗುರುಗಳು ಮಣಿಕರ್ಣಿಕಮ್ಮನವರು. ಆದರೆ ರಾಮಸ್ವಾಮಿಯವರಿಗೆ ಒಂದು ಕಂಡೀಷನ್ ಹಾಕಿದರು, ನೀನು ಬಸ್ಸಲ್ಲಿ ಪ್ರಯಾಣ ಮಾಡಿ ಬಂದರೆ ನಾನು ಹೇಳ್ಕೊಡೋದಿಲ್ಲ, ನಾನು ಸ್ನಾನ ಮಾಡಬೇಕಾಗುತ್ತದೆ ಅಂತ. ಯಾಕೆಂದರೆ ಕಂಡಕ್ಟ್ರ್ ಎಂಜಲ್ ಮಾಡಿದ ಕೈಯಲ್ಲಿ ಟಿಕೆಟ್ ಕೊಡ್ತಾನೆ ಅಂತ. ನನ್ನ ಗುರುಗಳು ರಾಮಸ್ವಾಮಿಯವರು ಮಲ್ಲೇಶ್ವರದಿಂದ ವಸಂತನಗರಕ್ಕೆ ನಡ್ಕೊಂಡು ಹೋಗಿ ನಡ್ಕೊಂಡು ಬರೋರು. ಅವ್ರ ಮನೆ ಬಾಗಿಲಲ್ಲಿಯೇ ನೀರು ಇರ್ತಾಯಿತ್ತು, ಪಾತ್ರೆ ನೀರು ತಂಬಿಗೆ. ಅಲ್ಲಿ ಕಾಲು ತೊಳ್ಕೊಂಡು ಒಳಕ್ಕೆ ಹೋಗಿ ಮತ್ತೆ ಇನ್ನೊಂದು ಸರ್ತಿ ಕಾಲು ತೊಳ್ಕೊಂಡು ಬ್ರಾಹ್ಮವಸ್ತ್ರ ಧರಿಸಿಕೊಂಡು ಗುರುವಂದನೆ ಒಂದೊಂದು ಸರ್ತಿ ಅಂದರೆ 12 ಸರ್ತಿ ನಮಸ್ಕಾರ ಮಾಡಿ, ಅದೆಲ್ಲ ಹಾನಗಲ್ ವಿರೂಪಾಕ್ಷಾಸ್ತ್ರಗಳ ಸಂಪ್ರದಾಯ ಅಂತ DVG ಹೇಳ್ತಾರಲ್ಲ, ಹಾಗೆ ಮಾಡಿಬಿಟ್ಟು ದಕ್ಷಿಣಾಮೂರ್ತಿ ಸ್ತೋತ್ರದ ಶ್ಲೋಕಗಳನ್ನೆಲ್ಲ ಹೇಳ್ಕೊಂಡು ಒಂದೊಂದು ಶ್ಲೋಕಕ್ಕೂ ನಮಸ್ಕಾರ ಮಾಡಿ ಶಾಂತಿ ಪಾಠ ಅಂತ ಶುರು ಮಾಡಿಕೊಂಡು ಮತ್ತೆ ಭಾಷ್ಯ ಪಾಠ ಆಗ್ತಾ ಇದ್ದಿದ್ದು. ಅವೆಲ್ಲ ಕಟ್ಟಲಿಯಾಗಿ ನಡೀತಾ ಇತ್ತು.
ಅಂದರೆ ಒಂದು ವಿದ್ಯೆಯನ್ನು ಕಲಿಬೇಕು ಅಂದರೆ ಅದು ಏನು ಮರ್ಯಾದೆಯನ್ನು ಅಪೇಕ್ಷಿಸುತ್ತೋ ಹಾಗೆ ಕಲಿಯಬೇಕು ಅನ್ನುವಂಥದ್ದು ಅವರಿಗಿತ್ತು. ಹಾಗೆ ಅವರಲ್ಲಿ ವೇದಾಂತ ಪಾಠವನ್ನು ಹಾಗೆ ಮಾಡಿಸ್ಕೊಂಡ್ರಂತೆ. ಹಾಗೆ ಮಾಡಿಸ್ಕೊಳ್ಳುವಾಗಲೇ ಬೇರೆ ಶಾಸ್ತ್ರಗಳು ಇತ್ತು. ಮಿಥಿಲೆ ಅಂತೂ ಹೇಳಿ ಕೇಳಿ ನ್ಯಾಯಶಾಸ್ತ್ರದ ತವರು ಮನೆ. ನ್ಯಾಯಶಾಸ್ತ್ರದ ಪ್ರವೇಶ ಇಲ್ಲದೆ ಇದ್ದವನಿಗೆ ಇನ್ಯಾವುದೇ ಶಾಸ್ತ್ರದಲ್ಲಿಯೂ ಕೂಡ ಗಟ್ಟಿಯಾದ ಸಾಂಪ್ರದಾಯಿಕ ಪಾಂಡಿತ್ಯವನ್ನು ಪಡೆಯೋದು ಕಷ್ಟ. ಹೀಗಾಗಿ ಇವರು ನ್ಯಾಯಶಾಸ್ತ್ರವನ್ನು ಮತ್ತು ವ್ಯಾಕರಣವಂತೂ ಇದ್ದೇ ಇರಬೇಕು, ಅವೆರಡನ್ನೂ ಕೂಡ ಚೆನ್ನಾಗಿ ಗಟ್ಟಿ ಮಾಡಿಕೊಂಡು ವೇದಾಂತದ ಕಡೆಗೆ ಹೋದರು. ಈ ರೀತಿಯಲ್ಲಿ ಅವರ ವ್ಯಾಸಂಗ ಕ್ರಮ ಆಯಿತು. ಅವರ ವ್ಯಾಸಂಗದ ರೀತಿ ಹೇಗಿರ್ತಾ ಇತ್ತು ಅಂತಂದರೆ, ಪ್ರತಿದಿನವೂ ಬೆಳ್ಳಂಬೆಳಗ್ಗೆ ಎದ್ದು ಗುರುವಿನ ಹತ್ತಿರಕ್ಕೆ ಹೋಗಿ ಪಾಠವನ್ನು ಕಲಿತಕ್ಕಂಥದ್ದು, ಯಾವುದೇ ಶಾಸ್ತ್ರವಿದ್ದರೂ ಹಾಗೆ ಮಾಡ್ತಕ್ಕಂಥದ್ದು. ಮತ್ತು ಏನು ಕಲಿತರೋ ಅದನ್ನು, ಯಾವ ಗ್ರಂಥ ಅದನ್ನು ಬಂದ ತಕ್ಷಣವೇ ಇಂಗ್ಲೀಷಿಗೆ ಅನುವಾದ ಮಾಡೋದು. ನಿರಂತರವಾಗಿ ಅದು ಕೊನೆಯವರೆಗೂ ಅವ್ರು ಮಾಡ್ಕೊಂಡು ಬಂದರು. ಸುಮಾರು 70 ವರ್ಷಗಳ ಕಾಲದ ಅವರ ಜೀವಿತಾವಧಿಯಲ್ಲಿ ಪ್ರತಿದಿನವೂ ತಾವು ಯಾವ ಗ್ರಂಥವನ್ನು ಅಧ್ಯಯನ ಮಾಡ್ತೀವೋ ಅಂದೇ ಅದರ ಅನುವಾದವನ್ನು ಮಾಡ್ತಾಯಿದ್ರು. ಈ ರೀತಿ ಆಗದೇ ಇದ್ದರೆ ಅಷ್ಟು ಕೆಲಸ ಮಾಡೋದಕ್ಕಾಗ್ತಾ ಇರಲಿಲ್ಲ. 2 ಗಂಟೆಗಳ ಕಾಲ ಪಾಠ ಕೇಳಿದ್ರೆ 1 ಗಂಟೆಯಲ್ಲಿ ಅದರ ಅನುವಾದ ಮಾಡ್ತಾಯಿದ್ರು ಅಂತ ಅವ್ರು ಬರ್ಕೋತಾರೆ. 7ರಿಂದ 9 ಗಂಟೆವರೆಗೂ ಪಾಠ ಕೇಳಿ ಮತ್ತೆ ತಿರ್ಗಾ ಮನೆಗೆ ಬಂದು ತನ್ನ ಕಾಲೇಜಿನ ಕೆಲಸ ಇತ್ಯಾದಿಗಳನ್ನು ನಿರ್ವಾಹ ಮಾಡ್ಕೊಂಡ್ಮೇಲೆ ಅಪರಾಹ್ನದಲ್ಲಿ 2ರಿಂದ 3 ಅಥವಾ 4ರಿಂದ 5 ಆ ಹೊತ್ತಿನಲ್ಲಿ ಅನುವಾದವನ್ನು ಮಾಡ್ತಾ ಇದ್ದಿದ್ದು ಅಂತ ಗೊತ್ತಾಗುತ್ತದೆ. ಹಾಗಾಗಿ ಅವರು ವಿದ್ಯಾರ್ಥಿ ದಶೆಯಲ್ಲಿದ್ದಾಗಲೇ ಮಹಾಗ್ರಂಥಗಳನ್ನು ಎಷ್ಟನ್ನೂ ಅನುವಾದ ಮಾಡಿಬಿಟ್ರು. ತೀರಾ 19, 20, 22 ವರ್ಷದಲ್ಲಿ ದೊಡ್ಡ ದೊಡ್ಡ ಗ್ರಂಥಗಳ ಅನುವಾದ ಶುರು ಮಾಡ್ಕೊಂಡ್ಬಿಟ್ರು. ಅವರ ಅನುವಾದದ ಬರವಣಿಗೆಯ ವ್ಯಾಪ್ತಿ ನೋಡಿದರೆ ಸುಮಾರು 50 ವರ್ಷಗಳಷ್ಟು ವಿಸ್ತೃತವಾದದ್ದು ಅಲ್ಲಿ ನಮಗೆ ಗೊತ್ತಾಗುತ್ತದೆ. ಮತ್ತು ಎಷ್ಟನ್ನೋ ಒಡೆದೊಡನೆ ಅವರಿಗೆ ಪ್ರಕಾಶನ ಮಾಡೋಕ್ಕಾಗಲಿಲ್ಲ, ಕಾಲಾಂತರದಲ್ಲಿ ಮಾಡಿದ್ರು. ಆದರೆ ಅದನ್ನೆಲ್ಲ ಮಾಡಿಟ್ಟಿದ್ದಂತೂ ನಮಗೆ ತಿಳಿಯುತ್ತದೆ. ಜೊತೆಗೆ ತಮ್ಮ ಗುರುವಿನ ಒಂದು ಸಹಯೋಗದಲ್ಲಿ ದಿ ಪಂಡಿತ್ ಅನ್ನುವಂಥ ಒಂದು ಪತ್ರಿಕೆಯನ್ನು ತಂದರು. ಆ ಒಂದು ವಿದ್ವತ್ ಪತ್ರಿಕೆ ಜರ್ನಲ್ನ ಮೂಲಕವಾಗಿ ಈ ಅನುವಾದಗಳೆಲ್ಲ ಕೂಡ ಪ್ರಕಟವಾಗ್ತಾ ಬಂತು ಅಂತ ನಮಗೆ ಗೊತ್ತಾಗುತ್ತದೆ. ಆ ಸಂದರ್ಭದಲ್ಲಿಯೇ ಅವರಿಗೆ ಜಯದೇವ್ ಮಿಶ್ರಾ ಅಂತ ಒಬ್ಬ ಅಪ್ಪಟ ಸಾಂಪ್ರದಾಯಿಕ ಸಂಸ್ಕೃತ ವಿದ್ಯಾರ್ಥಿಯ ಪರಿಚಯ ಆಯಿತು. ಆತನಿಗೆ ಇಂಗ್ಲೀಷ್ ಕಲಿಬೇಕು ಅಂತಿತ್ತು. ಇವರು ಆಗಲಿ ನೀನು ನನಗೆ ಸಂಸ್ಕೃತದ ಪದ್ಯರಚನೆ ಕಲಿಸು, ನಾನು ಇಂಗ್ಲೀಷ್ ಕಲಿಸ್ತೀನಿ ಅಂತಂದರು. ಹೀಗೆ ವಿನಿಮಯದ ಮೂಲಕವಾಗಿ ಇವರು ಸಂಸ್ಕೃತದಲ್ಲಿ ಪದ್ಯರಚನೆಯನ್ನು ಅಭ್ಯಾಸ ಮಾಡಿಕೊಂಡು ಕತಿಪಯ ದೇವಸೋದ್ಗಂ ಪ್ರರೋಹ ಅಂತ ಹೇಳಿ 1890ರಲ್ಲಿ, ಅಂದರೆ ಅವ್ರಿಗೆ 19 ವರ್ಷ, ಸಂಸ್ಕೃತದ ಕಾವ್ಯವೊಂದನ್ನು ಪ್ರಕಟ ಮಾಡಿದ್ರು ಅಂತ ಗೊತ್ತಾಗುತ್ತದೆ. ಮತ್ತು ಅವ್ರಿಗೆ 18 ವರ್ಷ ಆಗಿದ್ದಾಗಲೇ ಇಂದುಮತಿ ದೇವಿ ಅಂತ ಒಬ್ಬ ತರುಣಿ ಜೊತೆಗೆ ವಿವಾಹ ಆಗುತ್ತದೆ. ಆಕೆಗಾಗ 12 ವರ್ಷ. ದ್ವಾದಶೇತು ಭವೇದ್ ಗೌರಿ ಅಂತಿದೆಯಲ್ಲ, ಆ ರೀತಿಯಾಗಿ 12 ವರ್ಷದ ಹುಡುಗಿನ ಮದುವೆ ಮಾಡ್ತಾರೆ. ಹರ್ಷನಾಥ್ ಝಾ ಅಂತ ದೊಡ್ಡ ವಿದ್ವಾಂಸರ ಮಗಳು, ಸಂಸ್ಕೃತ ವಿದ್ವಾಂಸರ ಮಗಳಾಕೆ. ಇವರಿಗೆ ಅನೇಕ ಜನ ಮಕ್ಕಳಿದ್ದರು. ಇವ್ರ ಮಕ್ಕಳುಗಳು ಕೂಡ ಒಳ್ಳೊಳ್ಳೆ ಪದವಿಗೆ ಬಂದರು. ತಂದೆಯವರ ವಿದ್ಯೆಯನ್ನು ಯಾರೂ ಮುಂದುವರಿಸಲಿಲ್ಲವಾದರೂ ಬೇರೆ ಬೇರೆ ಲೌಕಿಕವಾದಂಥ ರೀತಿಯಲ್ಲಿ ಬಂದರು. ಭವನಾಥ್ ಝಾ ಅಂತ, ಭವನಾಥ ಮಿಶ್ರನ ಜ್ಞಾಪಕವಾಗಿ ಇಟ್ಟಂಥ ಹೆಸರು. ಆತ ಚೀಫ್ ಮೆಡಿಕಲ್ ಆಫೀಸರ್ ಆದರು. ಅಮರನಾಥ್ ಝಾ ಅಂತ ಇವರು ಯಾವ ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳಾದರೂ, ಪ್ರಯಾಗ ವಿಶ್ವವಿದ್ಯಾಲಯ, ಅದಕ್ಕೆ ಆತನೂ ಕೂಡ ಕುಲಪತಿ ಆದರು. ಮತ್ತು ಶಿವನಾಥ್ ಝಾ ಅಂತ ಹೇಳಿ ಅವರು UP ಸರ್ವೀಸ್ ಅಂತ ಉತ್ತರ ಪ್ರದೇಶ್ ಎಜುಕೇಷನಲ್ ಸರ್ವೀಸ್ ಅಲ್ಲಿ ಆಫೀಸರ್ ಆದರು. ಮತ್ತು ವಿಭೂತಿನಾಥ್ ಝಾ ಅಂತ ಡೆಪ್ಟಿ ಕಮಿಷನರ್ ಆದರು. ಆದಿತ್ಯನಾಥ್ ಝಾ ಅಂತ ಅವರು ICS ಆಫೀಸರ್ ಆದರು. ಮಕ್ಕಳೆಲ್ಲ ಒಳ್ಳೆಯ ರೀತಿಯ ವಿದ್ವಾಂಸರಾದರು, ವಿದ್ವತ್ತೆಯನ್ನು ಪಡ್ಕೊಂಡ್ರು, ಲೌಕಿಕವಾದ ಸ್ಥಾನಗಳಿಗೆ ಬಂದರು. ಆಮೇಲೆ ಇರಲಿ, ಇವರ ಸಂಸಾರದ ಹಾಗಿರಲಿ, ಆದರೆ ಇವರ ನಿರಂತರವಾದ ವ್ಯಾಸಂಗ ಮಾತ್ರ ಎಡಬಿಡದಂತೆ ನಡೀತಾ ಬಂತು. ಅವರಿಗೆ MA ಆಗ್ತಾ ಇದ್ದಂತೆ ದರ್ಭಾಂಗದಲ್ಲಿದ್ದಂಥ ಲಕ್ಷ್ಮೀಶ್ವರ ಸಿಂಗ್ ತಮ್ಮಲ್ಲಿಗೆ ಬರಲಿ, ಅಲ್ಲಿ ಒಂದು ಕಾಲೇಜನ್ನು ಆರಂಭ ಮಾಡೋದು, ಅಲ್ಲಿಯ ಪಾಠಶಾಲೆ ನಡೆಸೋದು, ಮತ್ತು ಅಲ್ಲಿಯ ಗ್ರಂಥಾಲಯ ನೋಡಿಕೊಳ್ಳೋದು, ಮತ್ತು ಅಲ್ಲಿಯ ಮುದ್ರಣಾಲಯದಲ್ಲಿ ಒಳ್ಳೊಳ್ಳೆ ಗ್ರಂಥಗಳನ್ನು ಪ್ರಕಾಶನ ಮಾಡೋದು, ಈ ಎಲ್ಲ ಬಾಧ್ಯತೆ ಅವ್ರಿಗೆ ವಹಿಸಿಕೊಟ್ರು. ಅದನ್ನು ಇವರು ಸಂತೋಷದಿಂದ ತೆಗೆದುಕೊಂಡ್ರು. ತುಂಬ ಚೆನ್ನಾಗಿ ನಡೀತಾ ಬಂತು. ಆಗ ಅವರಿಗೆ ದರ್ಭಾಂಗದಲ್ಲಿ ಕೆಲಸಕ್ಕೆ 100 ರೂಪಾಯಿ ಕೊಡ್ತಾಯಿದ್ರು ತಿಂಗಳಿಗೆ. ಆ ಕಾಲಕ್ಕೆ ತುಂಬ ದೊಡ್ಡ ಒಂದು ಮೊಬಲಗು ಅಂತಲೇ ಹೇಳಬೇಕು. ಆ ಸಂದರ್ಭದಲ್ಲಿಯೇ ಅವರು ತಮ್ಮ ಗುರು ಥೀಬೋ ಅವರು ಕೇಳಿಕೊಂಡ್ರು, ಮೀಮಾಂಸಾ ಗ್ರಂಥಗಳೆಲ್ಲ ಕೂಡ ಒಂದೂ ಅನುವಾದವಾಗದೆ ಇಡೀ ಆ ಕ್ಷೇತ್ರವೇ ಪಾಶ್ಚಾತ್ಯರಿಗೆ ಮುಚ್ಚಿ ಹೋಗಿದೆ, ಅದಕ್ಕಾಗಿ ಅದರ ವ್ಯಾಸಂಗ ಮಾಡಬೇಕು ಅಂತ. ಆಗ ಇವರು ಹರಪ್ರಸಾದ ಶಾಸ್ತ್ರಿ ಅಂತ ಒಬ್ಬ ದೊಡ್ಡ ವಿದ್ವಾಂಸರ ಸೂಚನೆಯಂತೆ
ಇವರು ವ್ಯಾಸಂಗವನ್ನು ಮೊದಲು ಮಾಡಿಕೊಳ್ತಾರೆ. ತಮ್ಮ ಊರಿನಲ್ಲಂತೂ ಸಾಂಪ್ರದಾಯಿಕ ವಿದ್ವಾಂಸರಿಗೆ ಕೊರತೆಯೇ ಇರಲಿಲ್ಲ. ಹಾಗಾಗಿ ಆ ವಿದ್ವಾಂಸರ ಹತ್ತಿರದಲ್ಲಿ ಇವರು ಚೆನ್ನಾಗಿ ಮೀಮಾಂಸಾಶಾಸ್ತ್ರವನ್ನು ಅಧ್ಯಯನ ಮಾಡೋದಕ್ಕೆ ತೊಡಗುತ್ತಾರೆ. ಶ್ಲೋಕವಾರ್ತಿಕ, ತಂತ್ರವಾರ್ತಿಕ, ಮೀಮಾಂಸಾ ಸೂತ್ರಗಳು, ಶಾಬರ ಭಾಷ್ಯ ಇತ್ಯಾದಿ ಅನೇಕ ಗ್ರಂಥಗಳು, ಖಂಡದೇವ, ಆಪದೇವ, ಪಾರ್ಥಸಾರಥಿ ಮಿಶ್ರ ಇವರೆಲ್ಲರ ಗ್ರಂಥಗಳನ್ನು ಕೂಡ ಅವರು ಒಂದಾದ ಮೇಲೆ ಒಂದು ಅನುವಾದಕ್ಕೆ ತೆಗೆದುಕೊಳ್ತಾರೆ. ಮತ್ತು ಮೀಮಾಂಸಾ ಶಾಸ್ತ್ರದ ಜೊತೆಗೆ ಅನಿವಾರ್ಯವಾಗಿ ಬರ್ತಕ್ಕಂಥದ್ದು ಧರ್ಮಶಾಸ್ತ್ರ. ಆ ಧರ್ಮಶಾಸ್ತ್ರಕ್ಕೆ ದೊಡ್ಡ ವಿಶ್ವಕೋಶದಂತೆ ಇರತಕ್ಕಂಥದ್ದು ಮನು ಮತ್ತು ಮನುವಿಗಿರುವ ಅತ್ಯಂತ ವಿಸ್ತೃತವೂ ಪ್ರಾಚೀನವೂ ಆದ ವ್ಯಾಖ್ಯಾನ ಮೇಧಾತಿಥಿ ಇದು. ಹೀಗಾಗಿ ಮನು ವ್ಯಾಖ್ಯಾನವನ್ನು ಅವರು ಮಾಡ್ತಾರೆ. ಅದಕ್ಕಾಗಿ ಕಲ್ಕತ್ತೆಯಲ್ಲಿರ್ತಕ್ಕಂಥ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಯಾವುದುಂಟು ಅದರ ಜೊತೆಗೆ ಇವರ ಸಂಬಂಧ ಬೆಳೆಯುತ್ತದೆ. ಅವರಿಗೋಸ್ಕರವಾಗಿ ಹಲವು ಸಂಪುಟಗಳಲ್ಲಿ ಮನುಸ್ಮೃತಿಯನ್ನು ಈಗಾಗಲೇ ಅದು ಇಂಗ್ಲೀಷ್ನಲ್ಲಿ ಅನುವಾದವಾಗಿತ್ತು. ಸೇಕ್ರೆಡ್ ಬುಕ್ಸ್ ಆಫ್ ದಿ ಈಸ್ಟಲ್ಲಿ ಅದು ಮೊದಲಿಗೆ ಬಂದಿತ್ತು, ಟಿಪ್ಪಣಿಗಳ ಜೊತೆಗೆ ಬಂದಿತ್ತು, ಬೇರೆ ವ್ಯಾಖ್ಯಾನಗಳ ಟಿಪ್ಪಣಿ ಕೂಡ ಸೇರಿತ್ತು. ಆದರೆ ಇಡಿಯಾಗಿ ಈ ಒಂದು ಗ್ರಂಥ ವ್ಯಾಖ್ಯಾನದ ಸಮೇತ ಸುಮಾರು 2 ಅಥವಾ 4ನೇ ಶತಮಾನದ ಗುಜರಾತ್ನಲ್ಲಿದ್ದಂಥವನು ಮೇಧಾತಿಥಿ ಅಂತ ಗೊತ್ತಾಗುತ್ತದೆ. ಆತನ ಮೇಧಾತಿಥಿಯ ವ್ಯಾಖ್ಯಾನದ ಜೊತೆಯಲ್ಲಿ ಇಡೀ ಮನುಸ್ಮೃತಿಯ ಅನುವಾದವಾಯಿತು. ಮೇಧಾತಿಥಿಯ ವ್ಯಾಖ್ಯಾನದ ಒಂದು ವಿಶೇಷ ಏನೆಂದರೆ ಮನುವಿಗೆ ಒಟ್ಟು 9 ವ್ಯಾಖ್ಯಾನಕಾರರು ಸಿಗ್ತಾರೆ. ಭಾಗುರಿ, ಮಣಿರಾಮ, ಕುಲ್ಲೂಕ ಭಟ್ಟ ಮೊದಲಾದವರು ಎಷ್ಟೋ ಜನ ಇದ್ದಾರೆ. ಅದರೊಳಗೆ ಅತ್ಯಂತ ವಿಸ್ತೃತವಾದದ್ದು, ತುಂಬ ಮೀಮಾಂಸಾ ನ್ಯಾಯಗಳಿಂದ ಮೀಮಾಂಸಾ ತಂತ್ರಯುಕ್ತಿಯಿಂದ ಪ್ಲಾವಿತವಾದಂಥದ್ದು ಅಂತಂದರೆ ಮನುವಿಗೆ ಮೇಧಾತಿಥಿಯ ವ್ಯಾಖ್ಯಾನ. ಆ ಮೇಧಾತಿಥಿ ವ್ಯಾಖ್ಯಾನವನ್ನು ಅರ್ಥ ಮಾಡಿಕೊಳ್ಳೋದಕ್ಕೂ ಮೀಮಾಂಸಾ ಶಾಸ್ತ್ರ ತಿಳುವಳಿಕೆ ಬೇಕೇ ಬೇಕು. ಇವರಿಗೆ ಅದು ಚೆನ್ನಾಗಿದ್ದರಿಂದ ಮಿಕ್ಕ ಯಾರ ಮನುಸ್ಮೃತಿಯ ವಿವರಣೆ ಅನುವಾದಕ್ಕಿಂತಲೂ ಚೆನ್ನಾಗಿರುವ ಮತ್ತು ಸಹಜವಾಗಿ ಪ್ರಾಚೀನ ವ್ಯಾಖ್ಯಾನದ ಅನುವಾದವಾದ್ದರಿಂದ ಮನುವಿಗೆ ತುಂಬ ನಿಕಟವಾಗಿರುವಂಥ ಒಂದು ಒಳ್ಳೆಯ ಭಾಷಾಂತರ ನಮ್ಮ ಪಾಲಿಗೆ ಸಿಗುವಂತೆ ಆಯಿತು. ಈಗಲೂ ಅದು ಪುನರಾವರ್ತನೆ ಆಗ್ತಲೇ ಇದೆ. ಹೊಸ ಹೊಸ ಮುದ್ರಣಗಳು ಗಂಗಾನಾಥ ಅವರದ ಬರವಣಿಗೆಗೆ ಬರ್ತಲೇ ಇವೆ. ಜೊತೆಗೇ ಇವರು ಸಾಂಖ್ಯಶಾಸ್ತ್ರದ ವ್ಯಾಸಂಗ ಕೂಡ ಮಾಡ್ತಾರೆ. ಇವರು ನೋಡಿ, ತಾವು ಬಾಲ್ಯದಲ್ಲಿಂದಲೇ ತೊಡಗಿಕೊಂಡಂತಹ ನ್ಯಾಯ ಮತ್ತು ವ್ಯಾಕರಣ ಅದರ ಜೊತೆಗೆ ತಮ್ಮ ಗುರುವಿನ ಆದೇಶದ ಮೇರೆಗೆ ಮೀಮಾಂಸೆಯನ್ನು ವ್ಯಾಸಂಗ ಮಾಡಿದ್ರು. ತಾವೇ ಸ್ವೇಚ್ಛೆಯಿಂದ ವೇದಾಂತವನ್ನು ವ್ಯಾಸಂಗ ಮಾಡಿದರು. ಈಗ ನ್ಯಾಯ, ಮೀಮಾಂಸಾ, ವೇದಾಂತ, ವ್ಯಾಕರಣಾದಿ ಚತುಶಾಸ್ತ್ರಗಳಾದ ಮೇಲೆ ಇವರು ಇನ್ನೂ 2 ದರ್ಶನಗಳಾದಂಥ ಸಾಂಖ್ಯ ಯೋಗಕ್ಕೆ ಕೂಡ ಕೈ ಹಾಕ್ತಾರೆ. ನ್ಯಾಯದಲ್ಲಿಯೇ ನವೀನ ನ್ಯಾಯದಲ್ಲಿ ವೈಶೇಷಿಕ ನ್ಯಾಯ 2 ಸೇರಿಬಿಡುತ್ತೆ. ಅದನ್ನು ತರ್ಕ ಅಂತ ಕರೀತಾರೆ. ಅವರು ವೈಶೇಷಿಕ ಗ್ರಂಥಗಳನ್ನು ಅನುವಾದ ಮಾಡಿದ್ದಾರೆ. ಒಟ್ಟಿನಲ್ಲಿ ಷಡ್ದರ್ಶನಿ ವಲ್ಲಭ ಅಂತ ಇವರು ಅನ್ವರ್ಥನಾಮವನ್ನು ಪಡೆಯುವಂತೆ ಆಯಿತು. ಆಮೇಲೆ ಸಾಂಖ್ಯವನ್ನು ವೇದಾಂತಕ್ಕೆ ಕಸಿ ಮಾಡುವಂಥ ಪ್ರಯತ್ನ ಮುಂದೆ ಆಯಿತು. ಸಾಂಖ್ಯ ಯೋಗಗಳನ್ನು ಉದಾಹರಣೆಗೆ ವಿಜ್ಞಾನ ಭಿಕ್ಷು, ಸದಾಶಿವ ಬ್ರಹ್ಮೇಂದ್ರ ಇವರುಗಳ ರಚನೆಯಲ್ಲಿ ಕಾಣ್ತೀವಿ. ಅವುಗಳನ್ನೆಲ್ಲ ಓದಿಕೊಂಡ್ರು ಅಂತ ನಮಗೆ ಗೊತ್ತಾಗುತ್ತದೆ. ಆದರೆ ಶ್ರೇಯಾಂಸಿ ಬಹುವಿಜ್ಞಾನಿ ಆ ಸಂದರ್ಭದಲ್ಲಿ ಒಂದು ತೊಡಕಾಯಿತು. ಅದು ಏನೆಂದರೆ ಇವರಿಗೆ ಆಶ್ರಯದಾತರಾಗಿದ್ದಂತಹ ಲಕ್ಷ್ಮೇಶ್ವರ ಸಿಂಗ್ 1898ರಲ್ಲಿ ತೀರ್ಕೊಂಡು ಬಿಡ್ತಾರೆ. ಹೀಗಾಗಿ ಆತನ ತಮ್ಮ ರಾಮೇಶ್ವರ ಸಿಂಗ್ ಅವರು ಪಟ್ಟಕ್ಕೆ ಬರ್ತಾರೆ. ರಾಮೇಶ್ವರ ಸಿಂಗ್ ಸಂಪ್ರದಾಯವಾದಿ, ಸಂಕುಚಿತ ಮತಿ. ಜೊತೆಗೆ ಒಬ್ಬರು ಪಟ್ಟ ವಿರಮಿಸಿ ಅಥವಾ ಅವಸಾನವಾಗಿ ಮತ್ತೊಬ್ಬರು ಪಟ್ಟಕ್ಕೆ ಬಂದರು ಅಂದರೆ ಹಳಬರಿಗೆ ಆತ್ಮೀಯರಾಗಿದ್ದವರು ಎಲ್ಲರನ್ನೂ ದೂರ ಮಾಡಬೇಕು. ಅವರು ನಮಗೆ ಪ್ರಾಮಾಣಿಕರಾಗಿರೋದಿಲ್ಲ, ಅವರು ನಮಗೆ ನಿಯತ್ತಾಗಿರೋಲ್ಲ ಅಂತ. ಇದು ಇಲ್ಲಿಯೂ ಕೂಡ ಹಾಗೆ ಆಯಿತು. ಲಕ್ಷ್ಮೇಶ್ವರ ಸಿಂಗರಿಗೆ ಈತ ತುಂಬ ಆತ್ಮೀಯರಾಗಿದ್ದರು ಅನ್ನೋ ಒಂದೇ ಕಾರಣಕ್ಕೆ ರಾಮೇಶ್ವರ ಸಿಂಗ್ ಇವ್ರನ್ನ ದೂರ ಮಾಡಿಬಿಟ್ರು. ಅಷ್ಟು ಮಾತ್ರವಲ್ಲ, ಇವರಿಗೆ ಕಿರುಕುಳ ಕೊಡೋಕ್ಕೂ ಆರಂಭ ಮಾಡಿದ್ರು. ಲಕ್ಷ್ಮೇಶ್ವರ ಸಿಂಗಿಗೆ ಒಬ್ಬ ಪರ್ಸನಲ್ ಸೆಕ್ರೆಟರಿ, ಈಗ ನಮ್ಮ ಮೈಸೂರು ಮಹಾರಾಜರ ಕಾಲದಲ್ಲಿ ಹುಜೂರ್ ಸೆಕ್ರೆಟರಿ ಅಂತೆಲ್ಲ ಕರಿತಾಯಿದ್ರು, ಆಪ್ತ ಕಾರ್ಯದರ್ಶಿ ಇದ್ದರು. ಆ ಆಪ್ತ ಕಾರ್ಯದರ್ಶಿಗೂ ಮತ್ತು ನಮ್ಮ ಗಂಗಾನಾಥ್ ಜಾರ್ಗೂ ಅನೌಪಚಾರಿಕವಾದ ಸ್ನೇಹ ಇತ್ತು. ಇಟ್ ವಾಸ್ ಔಟ್ಸೈಡ್ ದಿ ಪಾಲಿಟಿಕ್ಸ್ ಆಫ್ ರಾಯಲ್ ಫ್ಯಾಮಿಲಿ. ಆದರೆ ಇದೆಲ್ಲ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಹಿತ್ತಾಳೆ ಕಿವಿಯವರಿಗೆ. ಇವರ ಸ್ನೇಹ ತಮ್ಮ ವಿರುದ್ಧದ ಪಿತೂರಿ ಅಂತ ಅಂದುಕೊಂಡ್ರು. ಜೊತೆಯಲ್ಲಿ ರಾಮೇಶ್ವರ ಸಿಂಗ್ ಮತ್ತು ಲಕ್ಷ್ಮೇಶ್ವರ ಸಿಂಗರ ಹೆಂಡತಿ ಮಕ್ಕಳಿರಲಿಲ್ಲ, ಹೆಂಡತಿಯರಿಗೆ ಆಸ್ತಿ ಪಾಸ್ತಿ ವಿವಾದಗಳಿತ್ತು. ಅದಕ್ಕೆಲ್ಲ ಈ ಪರ್ಸನಲ್ ಸೆಕ್ರೆಟರಿ ಕೈ ಹಾಕ್ತಾಯಿದ್ರು. ಅವ್ರ ಸಂಪರ್ಕದಿಂದ ಇವ್ರಿಗೂ ಕೂಡ ಬೆಂಕಿಯ ಸಾಹಚರ್ಯ ಕಬ್ಬಣಕ್ಕೆ ಬಂತು ಅಂತ ಕಬ್ಬಣಕ್ಕೂ ಕೊಡತೆ ಏಟು ಅಂತ ಗಾದೆ ಇದೆಯಲ್ಲ, ಆ ರೀತಿಯಾಗಿ ಇಲ್ಲಿ ಆಯಿತು. ಅದರಿಂದ ದಿನೇ ದಿನೇ ಕಿರುಕುಳ ಹೆಚ್ಚಾಯಿತು. ಎಷ್ಟರವರೆಗೆ ಕಿರುಕುಳ ಆಯಿತು ಅಂದರೆ ಇವರಿಗೆ ಇನ್ನೂ ಹೆಚ್ಚೆಚ್ಚಿನ ಕೆಲಸ ಕೊಡೋದು, ನಿಮ್ಮ ಕೆಲಸಕ್ಕೆ ನಿಮ್ಗೆ ಕೊಡೋ ಸಂಬಳ ಹೆಚ್ಚು ಅಂತ ಹಂಗಿಸುವುದಾಗ್ತಾಯಿತ್ತು, ನೀವು ಸಾಂಪ್ರದಾಯಿಕರಲ್ಲ ಅಂತ ದೂಷಣೆ ಮಾಡುವುದಾಗ್ತಾಯಿತ್ತು.
ಸರೀಕರ ಮುಂದೆ, ಇವರಿಗಿಂತ ಕಿರಿಯರ ಮುಂದೆ, ವಿದ್ಯಾ ವಯಸ್ಸಿನಲ್ಲೆಲ್ಲ ಕಡಿಮೆ ಆದವರ ಮುಂದೆ ಇವ್ರನ್ನ ಹೀಗಳಿಯೋದು, ಇದೆಲ್ಲ ಮಾಡ್ತಾಯಿದ್ರು. ಆಗ ಮಿಥಿಲಾ ಪ್ರದೇಶದಲ್ಲಿ 2 ದೊಡ್ಡ ಪರೀಕ್ಷೆಗಳಿದ್ವು, ಸಾಂಪ್ರದಾಯಿಕ ಪರೀಕ್ಷೆಗಳು. ಇಂಥ ಎಷ್ಟೆಷ್ಟೋ ಪರೀಕ್ಷೆಗಳು ಮಿಥಿಲೆಯಲ್ಲಿ ನಡೀತಾ ಇದ್ವು ಅಂತ ಗೊತ್ತಾಗುತ್ತದೆ. ಒಂದು ಷಡ್ಯಂತ್ರ ಪರೀಕ್ಷಾ ಅಂತ. ಆ ಷಡ್ಯಂತ್ರ ಪರೀಕ್ಷಾದಲ್ಲಿ ಉತ್ತೀರ್ಣರಾದವ್ರನ್ನ ಷಡ್ಯಂತ್ರಿ ಅಂತ ಕರೀತಾ ಇದ್ರು. ಈ ಷಡ್ಯಂತ್ರ ಪರೀಕ್ಷಾ ಅಂತಂದರೆ ಒಬ್ಬ ವಿದ್ವಾಂಸ ಅಂತ ಅನಿಸ್ಕೊಳ್ಬೇಕು ಅಂತಂದರೆ ಅವನು ಎಲ್ಲ ವಿದ್ವಾಂಸರ ಸಭೆಯಲ್ಲಿ ಮುಂದೆ ನಿಂತುಕೊಳ್ಬೇಕು. ಆ ತುಂಬಿದ ಸಭೆಯಲ್ಲಿ ನಾನು ಇಂತಿಷ್ಟು ಶಾಸ್ತ್ರಗಳಲ್ಲಿ ಪರಿಣತ, ಆ ಶಾಸ್ತ್ರದ ವ್ಯಾಪ್ತಿ ಒಳಗೆ ಬರುವ ಯಾವ ಪ್ರಶ್ನೆಯನ್ನು ಕೇಳಿ ಅಂತ ನಿವೇದನೆ ಮಾಡಬೇಕು. ಎಲ್ಲರೂ ಬಾಣ ಬಿಟ್ಟಂತೆ ಪ್ರಶ್ನಾವಳಿಗಳನ್ನು ಬಿಡ್ತಾರೆ, ಎಲ್ಲಕ್ಕೂ ಉತ್ತರ ಕೊಡಬೇಕು. ಪೇಪರ್ ಪೆನ್ ಯಾವುದೂ ಇಲ್ಲ, ಒಂದು ರೀತಿಯಾದ ಅವಧಾನವೇ ಇದು. ಅದರಿಂದ ಉತ್ತೀರ್ಣರಾದವನನ್ನು ಷಡ್ಯಂತ್ರಿ ಅಂತ ಕರೀತಾ ಇದ್ದರು. ಈ ಷಡ್ಯಂತ್ರ ಪರೀಕ್ಷಾ ಮಾಡುವಂಥವ್ರು ಯಾರೂ ಇರಲಿಲ್ಲ. ಗಂಗಾನಾಥ ಅವರಿಗಿಂತ ಸುಮಾರು 200 ವರ್ಷಗಳ ಹಿಂದೆಯೇ ಅದು ನಿಂತು ಹೋಗ್ಬಿಟ್ಟಿತ್ತಂತೆ. ಅದನ್ನು ಉಜ್ಜೀವನ ಮಾಡಬೇಕು ಅಂದರೆ ಯಾರೂ ಮುಂದೆ ಬರ್ತಾ ಇರಲಿಲ್ಲ. ಹಾಗಾಗಿ ಮತ್ತೊಂದು ಧೋತರ್ ಪರೀಕ್ಷಾ ಅಥವಾ ಧೋತ್ರ ಪರೀಕ್ಷಾ ಅಂತ ಇನ್ನೊಂದು. ಇದು ಧೋತ್ರ ಪರೀಕ್ಷಾ ಅಂತಂದರೆ ಯಾವ್ಯಾವ ಶಾಸ್ತ್ರದಲ್ಲಿ ಯಾರ್ಯಾರು ಪಂಡಿತರಾಗಿದ್ದಾರೆ ಅಂತ ಭಾವಿಸ್ಕೋತಾರೋ ಅವರೆಲ್ಲರೂ ವಿದ್ಯಾರ್ಥಿಗಳು, ಅಭ್ಯರ್ಥಿಗಳು ಬರಬೇಕು. ಅವರಿಗೆ ದೊಡ್ಡ ವಿದ್ವಾಂಸರು ಪ್ರಶ್ನೆಗಳನ್ನು ಕೊಡ್ತಾರೆ. ಒಂದೊಂದರೊಳಗೂ 8, 10 ಪ್ರಶ್ನೆಗಳಂತೂ ಕೊಡ್ತಾರೆ. ಆ ಪ್ರಶ್ನೆಗಳಿಗೆ ಇವರು ಉತ್ತರ ಬರೆದರೆ ಅದನ್ನು ಅತಿ ಶ್ರೇಷ್ಠ ವಿದ್ವಾಂಸರು ಮೌಲ್ಯಮಾಪನ ಮಾಡ್ತಾರೆ. ಅದರೊಳಗೆ ಉತ್ತೀರ್ಣರಾಗಿರುವಂಥವರಿಗೆ ಒಂದು ಜೋಡಿ ಪಂಚೆ ಕೊಡ್ತಾರೆ ಅಷ್ಟೇ, ಆ ಬಹುಮಾನಕ್ಕಾಗಿ. ನಮ್ಮ ಪ್ರಾಚೀನ ಗ್ರೀಸ್ನಲ್ಲಿ ಒಲಿಂಪಿಕ್ಸ್ ಅಂತ ನಡೀತಾ ಇತ್ತಲ್ಲ, ಅಲ್ಲಿಯ ಆಲಿವ್ ಮರದ ಒಂದು ಬಳ್ಳಿಯನ್ನು ಸುತ್ತಿ ತಲೆ ಮೇಲೆ ಇಡ್ತಾಯಿದ್ರು, ಆಲಿವ್ ರೀತ್ ಅಷ್ಟೇ, ಇನ್ನೇನೂ ಇಲ್ಲ. ಆದರೆ ಅದೊಂದು ಗೌರವ. ಆ ಗೌರವಕ್ಕಾಗಿ ಎಷ್ಟೋ ಜನ ಮಹಾ ಕ್ರೀಡಾಪಟುಗಳು ಸಾಹಸ ಮಾಡ್ತಾಯಿದ್ರು ಅಂತ ಗೊತ್ತಿದೆ. ಯಾವತ್ತೂ ಗೌರವಗಳು ಸಾಂಕೇತಿಕವಾಗಿರಬೇಕು. ಅವುಗಳ ಜೊತೆಯಲ್ಲಿ ತುಂಬ ದೊಡ್ಡ ಹಣದ ಮೊತ್ತ ಬಂತು ಅಂತಂದರೆ ವ್ಯಭಿಚಾರ ಆರಂಭವಾಗಿಬಿಡುತ್ತೆ. ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಇದು ಉಂಟಲ್ಲ, ಭೈರಪ್ಪನವ್ರಿಗೆ ನಮ್ಮ ಕನಕಪುರದ ಸಮ್ಮೇಳನಾಧ್ಯಕ್ಷರನ್ನಾಗಿ ಮಾಡಿದಾಗ 1 ಲಕ್ಷ ರೂಪಾಯಿನ ಕೊಡೋಕ್ಕೆ ಬಂದರು. ಅದೇ ಮೊದಲ ಬಾರಿಗೆ ಅಧ್ಯಕ್ಷರಿಗೆ ಹಣ ಕೊಡುವುದು ಅಂತ. ಅವರು ಒಪ್ಕೊಳ್ಳಿಲ್ಲ. ಅಮೃತ ನಿಧಿ ಕೊಟ್ಟು ಹೇಳಿದ್ರು, ಅಧ್ಯಕ್ಷರಿಗೆ ಗೌರವ ಅಂತ, ಕನ್ನಡ ಜನತೆಗೆ ಗೌರವ ಅಂತ ಕೊಡ್ತಾ ಇರೋದು, ಅದನ್ನು ಹಣದಿಂದ ಅಳಿಬೇಡಿ. ಇನ್ನೇನಾದರೂ ಸಮ್ಮೇಳನಾಧ್ಯಕ್ಷರಿಗೆ ಕೊಡಬೇಕು ಅಂತಿದ್ರೆ ಹಲ್ಲು ಗಟ್ಟಿಯಾಗಿದ್ದರೆ ಚಕ್ಲಿ ಉಂಡೆ ಕೊಡಿ ಅಂತ ಹೇಳ್ಬಿಟ್ಟು ಅಂತಂದರು. ಸಾಂಕೇತಿಕವಾದ ಗೌರವಗಳನ್ನು ಈ ರೀತಿಯಾಗಿ ಸಮೀಕರಣ ಮಾಡಿದಾಗ ತೊಂದರೆಗಳಾಗುತ್ತವೆ. ಆ ಒಂದು ಪರೀಕ್ಷೆಯಲ್ಲಿ ಇವರು ಸಾಂಖ್ಯಶಾಸ್ತ್ರದಲ್ಲಿ ತಾವು ಅಭ್ಯರ್ಥಿ ಆದರು. ಅದಕ್ಕೆ ಕಾರಣ ಏನಂದರೆ ಸಾಂಖ್ಯಶಾಸ್ತ್ರದಲ್ಲಿ ಹೆಚ್ಚಿನ ಗ್ರಂಥಗಳು ಇಲ್ಲ ಅಂತ. ಇನ್ನೊಂದು, ಅವರಾಗ ಸಾಂಖ್ಯವನ್ನು ಓದ್ತಾ ಇದ್ದರು. ಅವರು ಎಷ್ಟು ಚೆನ್ನಾಗಿ ತಮ್ಮ ವ್ಯಾಸಂಗವನ್ನು ಸ್ಟ್ರೀಮ್ಲೈನ್ ಮಾಡಿಕೊಂಡಿದ್ರು ಅಂದರೆ ಅಷ್ಟೊತ್ತಿಗೆ ಮೀಮಾಂಸಾ ವ್ಯಾಸಂಗವನ್ನು ಸಂಪೂರ್ಣ ಮಾಡಿದರು. ಅದರ ಅನುವಾದಗಳೆಲ್ಲ ಮಾಡೋಕ್ಕೆ ಶುರು ಮಾಡಿದರು. ಮೀಮಾಂಸಾ ಶಾಸ್ತ್ರದಲ್ಲಿ ಯಾರೂ ವಿದ್ಯಾರ್ಥಿ ಆ ಒಂದು ಪರೀಕ್ಷೆಗೆ ಬರಲಿಲ್ಲ, ಧೌತರ ಪರೀಕ್ಷೆಗೆ ಬರಲಿಲ್ಲ. ವೇದಾಂತ ಮತ್ತು ಮೀಮಾಂಸಾ ಅಂದರೆ ಪೂರ್ವೋತ್ತರ ಮೀಮಾಂಸೆಗಳಿಗೆ ಯಾರೂ ವಿದ್ಯಾರ್ಥಿಗಳು ಇರಲಿಲ್ಲ, ಅದರೊಳಗೆ ಅಭ್ಯರ್ಥಿಗಳಾಗಿ ಬಂದಿರಲಿಲ್ಲ. ಇವ್ರು ಹೋಗ್ಬೋದಾಗಿತ್ತಲ್ಲ ಅಂದರೆ ಇಡೀ ಪರೀಕ್ಷೆಯ ಆಯೋಜನೆ ಇವ್ರ ಮೇಲೆ ಬಿದ್ದಿತ್ತು, ತಯಾರಿಗೆ ಸಮಯ ಇರಲಿಲ್ಲ. ಜೊತೆಗೆ ರಾಮೇಶ್ವರ್ ಸಿಂಗ್ ಇವರಿಗೆ ಅವಮಾನ ಮಾಡಬೇಕು ಅಂತಲೇ ಬದ್ಧ ಕಂಕಣನಾಗಿದ್ದ. ಅದರಿಂದ ಇವರಿಗೆ ಅತ್ಯಂತ ಕಠಿಣವಾದ ಪರೀಕ್ಷೆಯನ್ನು, ಕಠಿಣವಾದ ಪ್ರಶ್ನೆ ಪತ್ರಿಕೆಯನ್ನು ಮಾಡಿಸಿ 2 ಬಾರಿ ಪರೀಕ್ಷೆ ಮಾಡಿಸಿದ್ರಂತೆ, 3 ಬಾರಿ ಮೌಲ್ಯಮಾಪನ ಮಾಡಿಸಿದ್ರಂತೆ. ಇವರು ಏನಾದರೂ ಪ್ರಭಾವ ಬೀರ್ಬಿಡ್ಬೋದು ಅಂತ. ಆದರೂ ಇವರು ಸರ್ವೋತ್ತಮರಾಗಿ ಬಂದರು, ಅದು ಬೇರೆ ಕಥೆ. ಮತ್ತು ಇವ್ರಿಗೇನೆಂದರೆ ತಾನು ಈಗ ವ್ಯಾಸಂಗ ಮಾಡ್ತಾ ಇರೋ ಶಾಸ್ತ್ರದ ಫ್ರೇಮಿಂದ ಆಚೆಗೆ ಹೋಗಿ ಯೋಚನೆ ಮಾಡಬಾರ್ದು, ಆ ಶಾಸ್ತ್ರ ಚೌಕಟ್ಟಲ್ಲೇ ಇರಬೇಕು. ಅದಕ್ಕಾಗಿ ಆ ಏಕಾಗ್ರತೆ ಭಂಗ ಆಗಬಾರ್ದು ಅಂತ ಸಾಂಖ್ಯ ಬಿಟ್ಟು ಬೇರೆ ಅದಕ್ಕೆ ಹೋಗಲಿಲ್ಲ ಅಂತ. ಅಂದರೆ ಅವರು ಸ್ವಭಾವತಃ ಒಲವಿನಿಂದ ವೇದಾಂತಿ, ಅದ್ವೈತ ವೇದಾಂತಿ. ಅದು ಏನೇ ಇರಬಹುದು, ವ್ಯಾಸಂಗ ಮಾಡುವಾಗ ಆ ಶಾಸ್ತ್ರ ಅಂದರೆ ಆ ಶಾಸ್ತ್ರ ಅಂತ ಅದಕ್ಕೆ ಟ್ಯೂನ್ ಆಗಿರಬೇಕು ಅಂತ ಈ ಒಂದು ಶ್ರದ್ಧೆಯನ್ನು ಕಾಣಬಹುದು. ಇವರಂತೂ ಉತ್ತೀರ್ಣರಾದರು. ಆದರೆ ಇವರಿಗೆ ಬರೀ 2 ಪಂಚೆ ಮಾತ್ರ ಕೊಟ್ಟು ಆ ಕಾಲಕ್ಕೆ ಒಂದು ಸುಧಾರಣೆ ಅಂತ ಎಕ್ಸ್ಟ್ರಾ ಆಗಿ ಒಂದು ಶಾಲ್ ಬೇರೆ ಕೊಡೋಕ್ಕೆ ಆರಂಭ ಮಾಡಿದಂತೆ ರಾಮೇಶ್ವರ್ ಸಿಂಗು. ಇವ್ರಿಗೆ ಶಾಲು ಕೊಡಲಿಲ್ವಂತೆ. ಕೇಳಿದ್ರೆ ನೀನು ಆಯೋಜಕ ವರ್ಗದಲ್ಲಿಯೇ ಇದ್ದೀಯಾ, ನಿನಗ್ಯಾಕೆ ಶಾಲು, ಸಂಬಳ ಬೇರೆ ನಿಂಗೆ ಸಿಗ್ತಾ ಇದೆಯಲ್ಲ ಅಂತ. ಹಾಗೆ ಇವರು ಮರ್ಯಾದೆ ಅಂದರೆ ಮರ್ಯಾದೆ, ಅದಕ್ಕೆ ಇದ್ದದ್ದು ಕೊಡಲೇಬೇಕು ಅಂತ ಹಠ ಮಾಡಿದ್ರು, ಕೊಡಲಿಲ್ಲ. ಮತ್ತು ನಾನಾ ವಿಧವಾದ ಕಿರುಕುಳ ಮಾಡಿದ್ರು. ಹಿಂದಿನ ಮಹಾರಾಜ ಲಕ್ಷ್ಮೇಶ್ವರ ಸಿಂಗರ ಕಾರ್ಯದರ್ಶಿ ಯಾರಿದ್ದರು, ಅವರು ಮನೆಯಲ್ಲಿ ಗಣಪತಿಯ ಒಂದು
ವ್ರತ ಕೈಗೊಂಡರು ಭಾದ್ರಪದ ಚತುರ್ಥಿ ದಿವಸ. ಇವರಿಗೆ ಆ ಮನೆಯಲ್ಲಿ ಸಜ್ಜಿಕೆ ಎಲ್ಲ ನಡೀತಾ ಇದ್ದದ್ದನ್ನು ನೋಡಿ ಸಂತೋಷವಾಯಿತು. ಆಗ ಹೇಳಿದ್ರಂತೆ, ಸ್ನೇಹಿತ ತಾನೇ ಆತ ಕಾರ್ಯದರ್ಶಿ ಕೂಡ, ನಾನು ಗಣಪತಿಯ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟಂದರು. ಆಮೇಲೆ ಈ ಮಹಾರಾಜ ಇದ್ದುಕೊಂಡು, ನಮ್ಮ ಅರಮನೆಯಲ್ಲಿ ಗಣಪತಿ ಪೂಜೆ ಆಗಬೇಕು, ಅದಕ್ಕೆ ನೀನೇ ವ್ಯವಸ್ಥೆ ಮಾಡಬೇಕು ಅಂತಂದರು. ಆದರೆ ಇವರು ಅಷ್ಟೊತ್ತಿಗಾಗಲೇ ನಾನು ಗಣಪತಿ ವ್ರತ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ದೀನಿ, ನಾನು ಅದನ್ನು ಉಲ್ಲಂಘನೆ ಮಾಡೋದಿಲ್ಲ ಅಂತಂದರು. ಹೀಗೆ ತಿಕ್ಕಾಟ ಆಗಿ ಇವರು ಗಣಪತಿ ಪೂಜೆ ಮಾಡ್ತಾ ಇದ್ದ ಹೊತ್ತಿಗೆ ಡಿಸ್ಮಿಸಲ್ ಆರ್ಡರ್ ಬಂತು. ಇವರು ಅದಕ್ಕೆ ತುಂಬ ಗಂಭೀರವಾದ ಉತ್ತರ ಬರೀತಾರೆ. ಆಗಲೇ ನಾನು ಹಿಂದೆ ಹೇಳಿದ ಮಾತು, ನನ್ನನ್ನು ಕೆಲಸದಿಂದ ತೆಗೆದುಹಾಕಿದ್ರೂ ಪರವಾಗಿಲ್ಲ, ಆ ಮುದ್ರಣಾಲಯ ವಿಶೇಷವಾಗಿ ಗ್ರಂಥಾಲಯವನ್ನು ಚೆನ್ನಾಗಿ ನೋಡಿಕೊಳ್ಬೇಕು, ಅಲ್ಲಿರುವ ಅಮೂಲ್ಯ ಪುಸ್ತಕಗಳನ್ನ ವೃದ್ಧಿಪಡಿಸಬೇಕು, ವ್ಯವಸ್ಥಿತವಾಗಿ ನೋಡಿಕೊಳ್ಳಬೇಕು, ಕಾಪಾಡಬೇಕು ಅನ್ನುವಂಥ ಪತ್ರ ಬರೆದು ಅವರು ಆಚೆ ಬಂದರು. ಆದರೆ ರಾಮೇಶ್ವರ ಸಿಂಗಿಗಿದ್ದದ್ದು ಇವರು ಕೈ ಕಟ್ಟಿಕೊಂಡು ಕ್ಷಮಾಪಣೆ ಕೇಳಬೇಕು ಅಂತ. ಇವರು ಮನೆತನದವರು, ಬಂಧುವರ್ಗದವರು ಎಲ್ಲ ಆಗಿದ್ದರಲ್ಲ, ಆತ ಒಂದೇ ದೊಡ್ಡ ಕುಟುಂಬ. ಹಾಗಾಗಿ ಇಲ್ಲ, ಬಂಧುಗಳೆಲ್ಲರೂ ಸೇರಿ ಇವರ ಮನೆಯವರೆಲ್ಲರೂ ಕೂಡ ಒತ್ತಾಯ ಮಾಡಬೇಕು, ಏನಾದರೂ ಹೇಳಿ ಇವರನ್ನು ಸ್ವಲ್ಪ ತಗ್ಗಿ ಬಗ್ಗಿ ನಡಿ ಅಂತ ಮಾಡಬೇಕು ಅಂತ. ಆದರೆ ಇವರು ಒಪ್ಕೊಳ್ಳಿಲ್ಲ. ನನ್ನ ಅಭಿಮಾನಕ್ಕೆ ಭಂಗ ಬರುವಂತೆ ನಾನು ನಡ್ಕೊಳ್ಳೋದಿಲ್ಲ, ನಾನು ಸರಿಯಾಗಿದ್ದೀನಿ ಅಂಥೇಳಿ ನೇರವಾಗಿ ಅವರು ತಮ್ಮ ಗುರುಗಳ ಹತ್ರಕ್ಕೆ ಬಂದರು. ಕಾಶಿ ಮತ್ತು ಪ್ರಯಾಗದಲ್ಲಿ ಆಗ ಥೀಬೋ ಇದ್ದರು. ಪ್ರಯಾಗದ ಕಾಲೇಜಿನಲ್ಲಿ ಅವರು ಪ್ರಿನ್ಸಿಪಾಲ್ ಆಗಿದ್ದರು. ಹಾಗಾಗಿ ಅಲ್ಲಿಗೆ ಇವರು ಬರ್ತಾರೆ. ಬಂದು ಮತ್ತೆ ವ್ಯಾಸಂಗವನ್ನು ಮುಂದುವರಿಸ್ತಾರೆ. ಆ ಹೊತ್ತಿನಲ್ಲೇ ಇವರ ಒಂದು ವ್ಯಾಸಂಗದ ಪ್ರೌಢಿಮೆ ಬೆಳಕಿಗೆ ಬರುವಂಥ ರೀತಿಯಲ್ಲಿ ಒಳ್ಳೆಯ ವಿದ್ಯಾರ್ಥಿ ವತ್ಸಲರಾದ ಗುರುಗಳಾದರು. ಎಲ್ಲ ವಿದ್ಯಾರ್ಥಿಗಳಿಗೂ ಇವರು ಪಂಡಿತ್ಜಿ ಅಂತ, ಏನು ಕೇಳಿದ್ರೂ ಹೇಳ್ತಾರೆ ಅನ್ನುವಂತೆ ಆಗಿತ್ತು. ಅವರು ನಿರುದ್ವಿಗ್ನವಾದ ಮಾತಿಗೆ ಪ್ರಸಿದ್ಧಿಯಂತೆ. ದೊಡ್ಡ ವಾಗ್ಮಿ ಆಗಿರಲಿಲ್ಲ. ಆದರೆ ಯಾವಾಗ ಇವರಿಗೆ ಸೆನೆಟ್, ಸಿಂಡಿಕೇಟ್ ಇತ್ಯಾದಿಗಳಲ್ಲೆಲ್ಲ ಭಾಗವಹಿಸುವಂಥ ಸಂದರ್ಭ ಬಂದು ತಮ್ಮ ವಿಚಾರವನ್ನು ಸ್ಪಷ್ಟವಾಗಿ ಪ್ರತಿಪಾದಿಸಬೇಕು ಅಂದಾಗ ವಾಗ್ಮಿತಿಯನ್ನು ಅಭ್ಯಾಸ ಮಾಡಿಕೊಂಡ್ರಂತೆ. ಹಾಗಿದ್ದರೂ ಕೂಡ ಆರೇಟರಿ ಅವರದಲ್ಲ. ಹಿ ವಾಸ್ ಎಲೆಕ್ವೆಂಟ್ ಬಟ್ ನಾಟ್ ಅನ್ ಆರೇಟರ್ ಅಂತ ಹೇಳ್ಬಿಟ್ಟು ಅಂತಾರೆ. ಸುಮ್ಮನೆ ಪೋಂಚಾಮಣೆಯ ಮಾತುಗಳನ್ನು ಸುಬದ್ಧವೋ ಅಬದ್ಧವೋ ಪುಂಖಾನುಪುಂಖವಾಗಿ ಬೆಳೆಸುವಂಥದ್ದು ದೊಡ್ಡ ವಿದ್ಯೆ ಅಲ್ಲ. ಒಪ್ಪವಾಗಿ, ಓರಣವಾಗಿ, ಹತ್ತು ಕಟ್ಟುವಲ್ಲಿ ಮುತ್ತು ಕಟ್ಟು ಅಂತ ದೃಢವಾಗಿ, ಸ್ಥಿರವಾಗಿ ಹೇಳಬೇಕು. ಆ ರೀತಿಯಾದ ಮಾತುಗಾರಿಕೆಯನ್ನು ಇವರು ಮೈಗೂಡಿಸಿಕೊಂಡ್ರಂತೆ. ಅದೇ ಹೊತ್ತಿನಲ್ಲಿ ಥೀಬೋ ಎನ್ಸೈಕ್ಲೋಪೀಡಿಯಾ ಆಫ್ ಇಂಡಿಯನ್ ಫಿಲಾಸಫಿ ಅಂತ ಆರಂಭ ಮಾಡಿದರು. ಅದಕ್ಕೂ ಕೂಡ ಇವರು ದುಡಿಯೋದಕ್ಕೆ ತೊಡಗಿದ್ರು. ಅನುವಾದಗಳದಂತೂ ನಡೀತಾನೇ ಇತ್ತು. ಅನುವಾದ, ವ್ಯಾಖ್ಯಾನ, ಇವರು ಕೆಲವು ಮೂಲ ಗ್ರಂಥಗಳಿಗೆ ಸಂಸ್ಕೃತ ವ್ಯಾಖ್ಯಾನವೂ ಬರೆದಿದ್ದಾರೆ. ಹಾಗಲ್ಲದೆ ಕೇವಲ ಪರಿಷ್ಕೃತವಾದ ಆವೃತ್ತಿ ಸಂಪಾದನೆ, ಕ್ರಿಟಿಕಲ್ ಎಡಿಷನ್ಸ್, ಅದು ಕೂಡ ಹಲವು ಗ್ರಂಥಗಳದು ತಂದರು. ಮತ್ತು ವಿದ್ಯಾರ್ಥಿಗಳಲ್ಲಿ ಸಾಂಸ್ಕೃತಿಕವಾದ ರುಚಿ ಬೆಳೆಸಬೇಕು ಅಂತ ಇವರು ನಾಟಕಗಳನ್ನು ಕೂಡ ಯೋಜನೆ ಮಾಡ್ತಾಯಿದ್ರು. ವೇಣಿ ಸಂಹಾರ, ಭಟ್ಟನಾರಾಯಣನ ನಾಟಕ ಅದು, ಅಥವಾ ಭಾರತೇಂದು ಬರೆದಂಥ ಹರಿಶ್ಚಂದ್ರ, ಈ ರೀತಿಯಾದಂಥ ನಾಟಕಗಳನ್ನು ಕೂಡ ಪ್ರಯೋಗ ಮಾಡಿಸ್ತಾಯಿದ್ರು. ದುರ್ಗಾ ಪೂಜಾ, ಈ ರೀತಿ ನವರಾತ್ರದ ಹಬ್ಬಗಳು, ಆ ಸಂದರ್ಭದಲ್ಲಿ ಈ ಚಟುವಟಿಕೆಗಳು, ಅದಕ್ಕೆ ಆರಾಧನೆಗಳು, ಇವನ್ನೆಲ್ಲ ಇವರು ಕೈಗೊಂಡ್ರಂತೆ. ಅಂದರೆ ಆ ಕಾಲದ ವಿದ್ವಾಂಸರಲ್ಲಿ ಸಾಮಾನ್ಯ ನೋಡಬೇಕು, ವಿದ್ಯಾರ್ಥಿ ವತ್ಸಲರಾಗಿ ಸಮಾಜದ ಸಂಸ್ಕೃತಿಯ ಹಲವು ಆಯಾಮಗಳ ಕಡೆ ಕೂಡ ಗಮನ ಹರಿಸ್ತಾ ಇದ್ರು ಅಂತ. ನಾಳೆ ದಿವಸ ಕಾಣಿಯವರನ್ನು ಕುರಿತು ಹೇಳುವಾಗ ಇನ್ನಷ್ಟು ತೆಗೆದುಕೊಳ್ತೀನಿ. ಕುಪ್ಪಸ್ವಾಮಿ ಶಾಸ್ತ್ರಿಗಳು ಅಂಥ ದೊಡ್ಡ ವಿದ್ವಾಂಸರಾಗಿದ್ದರು. ವಿದ್ಯಾರ್ಥಿಗಳ ಮೂಲಕವಾಗಿ ಸಾಮಾಜಿಕವಾಗಿ ಬೇಕಾದಷ್ಟು ಚಟುವಟಿಕೆ ಮಾಡಿಸ್ತಾಯಿದ್ರು. ಅವರ ಶಿಷ್ಯರಾಗಿದ್ದ ರಾಘವನ್ನವರಂತೂ ಸಂಸ್ಕೃತ ನಾಟಕಗಳಿಂದ ರಂಗಕ್ಕೆ ತರೋದಕ್ಕೆ ಸಂಸ್ಕೃತ ರಂಗ ಅನ್ನುವ ಸಂಸ್ಥೆ ಕಟ್ಟಿದರು. ಬಹುಮುಖಿಯಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಈ ರೀತಿಯಲ್ಲಿ ಇವರು ಒಂದಷ್ಟು ಆ ಕೆಲಸಗಳನ್ನು ಕೈಗೊಂಡರು. ಮತ್ತು ರಾಮಸ್ವಾಮಿಯವರು ಹೇಳಿದಂತೆ ಪ್ರಾಭಾಕರ ಮೀಮಾಂಸೆಗೆ ಸಂಬಂಧಪಟ್ಟಂಥ ಒಂದು ಪ್ರಾಭಾಕರ ಸ್ಕೂಲ್ ಆಫ್ ಪೂರ್ವಮೀಮಾಂಸಾ ಅನ್ನುವ ಗ್ರಂಥವನ್ನು ಡಿಲಿಟ್ಗಾಗಿ ಅವರು ಸಬ್ಮಿಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅದೇ ಮೊದಲ ಭಾರತೀಯ ಸಂಸ್ಕೃತ ವಿದ್ವಾಂಸನ ಡಿಲಿಟ್ ಆಗಿತ್ತು. ಗಂಗಾನಾಥ್ ಝಾ ಅವರು ಮೊದಲ ಒಂದು ಹರಿಕಾರರಾಗಿ ಅನೇಕಕ್ಕಾಗಿದ್ದಾರೆ. ಸಂಸ್ಕೃತದಲ್ಲಿ ಅನೇಕ ಮೂಲ ಗ್ರಂಥಗಳನ್ನು ಮೊದಲಿಗೆ ಅನುವಾದ ಮಾಡಿದವರು. ಫಸ್ಟ್ ಇಂಡಿಯನ್ ಟು ಗೆಟ್ ಡಾಕ್ಟರೇಟ್ ಇನ್ ಸ್ಯಾನ್ಸ್ಕ್ರಿಟ್ ಒಂದು, ಮತ್ತು ಫಸ್ಟ್ ಇಂಡಿಯನ್ ಸ್ಯಾನ್ಸ್ಕ್ರಿಟ್ ಸ್ಕಾಲರ್ ಟು ಬಿಕಮ್ ವೈಸ್ ಚಾನ್ಸಲರ್ ಅನ್ನುವಂಥದ್ದೊಂದು, ಫಸ್ಟ್ ಇಂಡಿಯನ್ ಸ್ಯಾನ್ಸ್ಕ್ರಿಟ್ ಸ್ಕಾಲರ್ ಟು ಬಿಕಮ್ ಪ್ರಿನ್ಸಿಪಾಲ್ ಅಂತನ್ನುವುದೊಂದು, ಈ ಥರದ್ದೆಲ್ಲ ಫಸ್ಟ್ಗಳನ್ನು ಮಾಡಿದ್ರು. ಆದರೆ ಅದಕ್ಕೆ ಬೆನ್ನತ್ತವರು ಹೋಗಲೇ ಇಲ್ಲ, ತಾನಾಗಿ ಬಂತು. ಪ್ರತಿಕೂಲಗಳ ಮಧ್ಯೆ ಕೂಡ ಬಂತು. ಹೀ ವಾಸ್ ಆಲ್ವೇಸ್ ಬಿಗಿನಿಂಗ್ ಟಿಲ್ ಎಂಡ್, ಫಸ್ಟ್ ಆ್ಯಂಡ್ ದಿ ಲಾಸ್ಟ್ ಸ್ಯಾನ್ಸ್ಕ್ರಿಟ್ ಸ್ಕಾಲರ್, ಡಿವೋಟೆಡ್ ಇಂಡಾಲಜಿಸ್ಟ್ ಅಷ್ಟೇ ಆಗಿದ್ದರು. 1909ರಲ್ಲಿ ಇವರು ಡಿಲಿಟ್ ಮಾಡಿದ್ದು. 1910ರಲ್ಲಿ 40ನೇ ವಯಸ್ಸಿಗೆ
ಇವರಿಗೆ ಮಹಾಮಹೋಪಾಧ್ಯಾಯ ಪ್ರಶಸ್ತಿ ಕೂಡ ಬಂತು. ನೋಡಿ, ಆ ಕಾಲದಲ್ಲಿ ಇವರು ಮೃದುವಾದ ವ್ಯಕ್ತಿಯಾಗಿದ್ದರೂ ಕೂಡ, ಸ್ಮಿತಭಾಷಿ ಮೃದುಭಾಷಿ ಆಗಿದ್ದರೂ ತಮ್ಮ ವಿಷಯಗಳನ್ನು, ನಿಲುವುಗಳನ್ನು ಗಟ್ಟಿಯಾಗಿ ಹೇಳ್ತಾ ಇದ್ದರಂತೆ, ಸ್ಪಷ್ಟವಾಗಿ ತಿಳಿಸ್ತಾ ಇದ್ದರು. ಆಗ ಒಂದು ಕೂಗೆದ್ದಿತ್ತು, ಭಾರತೀಯರು ಯಾವುದೇ ವಿದ್ಯೆಗಳನ್ನು ಪಾಠ ಮಾಡ್ಬೋದು, ಆದರೆ ಇಂಗ್ಲೀಷ್ ಸಾಹಿತ್ಯವನ್ನು ಪಾಠ ಮಾಡೋದಕ್ಕೆ ಇವರಿಗೆ ಅರ್ಹತೆ ಇಲ್ಲ, ಒಬ್ಬ ಇಂಗ್ಲೀಷ್ ಮ್ಯಾನ್ಗೆ ಮಾತ್ರ ಮಾಡೋಕ್ಕಾಗುತ್ತದೆ ಅಂತ. ಆಗ ಇವರು ಅದನ್ನು ಖಂಡತುಂಡ ವಿರೋಧಿಸಿದರು. ಒಳ್ಳೆಯ ಸಾಹಿತ್ಯವಾಗಿದ್ದರೆ, ಅದು ವಿಶ್ವಜನೀಯವಾದ ಸಂವೇದನೆ ಇದ್ದರೆ, ಪ್ರಾಮಾಣಿಕವಾದ ವಿದ್ಯಾರ್ಥಿ ಯಾರಿಗೂ ಅರ್ಥ ಆಗಬೇಕು, ರಸಸಿದ್ಧಾಂತವೇ ಆಗಿರುವಂಥದ್ದು, ನಮಗಾಗೋಲ್ಲ ಅಂದರೆ ಹೇಗೆ, ನಾನು ಯಾರಿಗಿಂತಲೂ ಚೆನ್ನಾಗಿ ಬೇಕಾದ್ರೆ ಇಂಗ್ಲೀಷನ್ನು ಪಾಠ ಮಾಡಬಲ್ಲೆ ಅಂತ ಅವರು ಕೆಚ್ಚಿನಿಂದ ಹೇಳಿದ್ರಂತೆ. ಅದಕ್ಕೆ ಅವರು ಒಂದು ಉದಾಹರಣೆ ಕೊಡ್ತಾರೆ. ತಾವು BA ವಿದ್ಯಾರ್ಥಿಯಾಗಿದ್ದಾಗ ಮತ್ತು FA ವಿದ್ಯಾರ್ಥಿಯಾಗಿದ್ದಾಗ ವರ್ಡ್ಸ್ವರ್ತನ ಯಾವ ಪದ್ಯಗಳನ್ನು ಕಲಿತರು ಭಾರತೀಯರಿಂದ, ಅದು MA ಸಂದರ್ಭದಲ್ಲಿ ಯುರೋಪಿಯನ್ರಿಂದ ಕಲಿತೋದಕ್ಕಿಂತ ಚೆನ್ನಾಗಿತ್ತು ಆ ಪಾಠ ಅಂತ ಹೇಳ್ಬಿಟ್ಟಂತಾರೆ. ಆಮೇಲೆ ಇನ್ನೊಂದು ಬಂದದ್ದು, ಗೌರವ ಭಾರತೀಯರಿಗೆ ಸರ್ವೇ ಸಾಧಾರಣ ಕಡಿಮೆ ಕೊಡ್ತಾಯಿದ್ರು, ಪಾಶ್ಚಾತ್ಯರಿಗೆ ಹೆಚ್ಚಿತ್ತು. ಸಂಬಳವೂ ಕೂಡ ಅವ್ರಿಗೆ ಹೆಚ್ಚಿತ್ತು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅಷ್ಟೇ, ಮ್ಯಾಂಕಿಂಟಾಶ್ ಇರ್ಬೋದು, ಈಗಲ್ಟನ್ ಇರ್ಬೋದು, ರಾಲಾ ಇರ್ಬೋದು, ಟೇಟ್ ಇರ್ಬೋದು, ಇವರುಗಳಿಗೆಲ್ಲರಿಗೂ ಹೆಚ್ಚಿನ ಸಂಬಳ ಇರ್ತಾಯಿತ್ತು. ಅದೇ ಸ್ಥಾನದಲ್ಲಿದ್ದ ಭಾರತೀಯರಿಗೆ ಕಡಿಮೆ ಇತ್ತು. ಇವರು ಅದರ ವಿರುದ್ಧ ತುಂಬ ದೊಡ್ಡ ಆಂದೋಲನವನ್ನೇ ಮಾಡ್ತಾರೆ. ಅಬ್ದುಲ್ ರಹೀಮ್ ಅಂತ ಬ್ರಿಟಿಷರ ಪರ ವಾದ ಮಾಡ್ತಾ ಇದ್ದವ್ರಿಗೆ ಎದುರಾಗಿ ಸೆನೆಟ್ಟಲ್ಲಿ ನಿಂತು, ಅವರು ನಮಗಿಂತ ಏನು ದೊಡ್ಡ ರೀತಿಯ ವಿದ್ವತ್ತೆಯನ್ನು ಹೊಂದಿಲ್ಲ, ಪಾಠ ಪ್ರವಚನಗಳಲ್ಲಿಯೂ ಮುಂದಿಲ್ಲ, ನಾವು ಯಾತಕ್ಕೆ ಕಡಿಮೆ ಆಗ್ತೀವಿ, ಸಮಾನತೆ ಅನ್ನೋದನ್ನು ಕಾಪಾಡಿಕೊಂಡು ಬರಬೇಕು ಅಂತ ಹಠ ಮಾಡಿ ಗೆದ್ದರಂತೆ. ಈ ಮಟ್ಟಕ್ಕೆ ಅವ್ರಿಗಿತ್ತು. ಮೊದಲನೇ ಒಂದು ಕೆಲವು ವರ್ಷಗಳಲ್ಲಿ ಸೋತರಂತೆ, ಇವರು ವಾದ ನಿಲ್ಲಲಿಲ್ಲ, ವಿರೋಧ ಜಾಸ್ತಿ ಇತ್ತು. ಆಮೇಲೆ ಗೆದ್ದರು ಅಂತ ಗೊತ್ತಾಗುತ್ತದೆ. ಮತ್ತು ಅವ್ರನ್ನ ಕಾಶಿಯ ಒಂದು ಸಂಸ್ಕೃತ ಮಹಾವಿದ್ಯಾಲಯಕ್ಕೆ ಪ್ರಾಚಾರ್ಯರಾಗಿ ಕರೀತಾರೆ. ಅಲ್ಲಿ ಪ್ರಿನ್ಸಿಪಾಲ್ ಆಗಿ 1918ನೇ ಇಸ್ವಿಗೆ ಬರ್ತಾರೆ. ಅಲ್ಲಿ ತುಂಬ ಚೆನ್ನಾದ ವಿದ್ಯಾರ್ಥಿಗಳನ್ನು ನಿರ್ಮಾಣ ಮಾಡ್ತಾರೆ. ಆ ಹೊತ್ತಿಗೆ ಪ್ರಸಿದ್ಧವಾದ ಕಾಶಿಯ ಹಿಂದೂ ವಿಶ್ವವಿದ್ಯಾಲಯ ನಿರ್ಮಾಣವಾಗಿದ್ದು. ಅಲ್ಲಿಗೆ ಇವರು ಬರಬೇಕು ಅಂತ ಕೇಳ್ತಾರೆ. ಆದರೆ ಇವರು ಒಪ್ಪಲ್ಲ. ಯಾಕೆಂದರೆ ಪ್ರಯಾಗದ ವಿಶ್ವವಿದ್ಯಾಲಯದ ಆ ಒಂದು ವಿದ್ಯಾರ್ಥಿಗಳನ್ನು, ಆ ವಿದ್ಯಾಮಂದಿರವನ್ನು ತಾನು ಊರ್ಜಿತ ಮಾಡಬೇಕಾಗಿದೆ, ತಾನು ಎಲ್ಲಿ ಓದಿದನೋ ಆ ಸಂಸ್ಥೆಗೆ ತಾನು ನಿಯತ್ತಾಗಿರಬೇಕು ಅಂತ. ಅದಕ್ಕಾಗಿ ಇವ್ರ ಬಗೆಗೆ ಒಂದು ಸ್ವಲ್ಪ ಕಹಿಗಳಾಗುತ್ತವೆ. ಮದನ್ ಮೋಹನ್ ಮಾಳವೀಯರಿಗೂ ಬೇಸರ ಆಗುತ್ತದೆ. ಆದರೆ ಇವರು ಹೇಳ್ತಾರೆ, ನಾನು ಒಬ್ಬ ವ್ಯಕ್ತಿಯಾಗಿ ಹೊರಗಿನಿಂದ ಎಷ್ಟೆಲ್ಲ ಸಹಕಾರ ಕೊಡ್ಬೋದು ಅಷ್ಟೂ ಕೊಡ್ತೀನಿ ಅಂತ ಮಾಡ್ತಾರೆ. ಉಭಯ ಪಕ್ಷಗಳಲ್ಲಿಯೂ ಇವರು ಸ್ವಲ್ಪ ವೈರ ಕಟ್ಟಿಕೊಳ್ಬೇಕಾಗುತ್ತದೆ. ಆದರೆ ಅವರು ಅದಕ್ಕೇನು ಹಿಂಜರಿಯೋದಿಲ್ಲ. ನನ್ನ ಪ್ರಾಮಾಣಿಕತೆಯೇ ನನ್ನನ್ನು ಒಳ್ಳೆಯವನು ಅಂತ ಕಡೆಗೆ ಸಾಬೀತು ಮಾಡುತ್ತದೆ, ನನ್ನ ಪ್ರಾಮಾಣಿಕತೆಯೇ ನನ್ನ ನಿಷ್ಕಲ್ಮಶ ಅಂತ ತೋರ್ಪಡಿಸುತ್ತದೆ ಅಂತ ಮಾಡಿದ್ರು ಅದು ಹಾಗೆಯೇ ಆಗುತ್ತದೆ. ತುಂಬ ಒಳ್ಳೆಯ ವಿದ್ಯಾರ್ಥಿಗಳ ತಂಡವನ್ನು ತಯಾರು ಮಾಡ್ತಾರೆ. ಮಹಾಮಹೋಪಾಧ್ಯಾಯ ಗೋಪಿನಾಥ್ ಕವಿರಾಜ್ ಅಂತವ್ರು ಎಷ್ಟೋ ಜನ ತಯಾರಾಗ್ತಾರೆ. ಮತ್ತು ಇವರು ಪ್ರಯಾಗದ ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳಾಗಿ ಬರ್ತಾರೆ. 3 ಟರ್ಮ್ ಅವರು ಇರ್ತಾರೆ. 1923ರಿಂದ 32ನೇ ಇಸ್ವಿವರೆಗೆ, ಅಂದರೆ 9 ವರ್ಷಗಳ ಕಾಲ ಇವರು 3 ಟರ್ಮ್ ವೈಸ್ ಚಾನ್ಸಲರ್ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಎಷ್ಟೆಷ್ಟೋ ತೊಡಕುಗಳು ಬರ್ತವೆ. ಒಮ್ಮೆ ವೈಸ್ರಾಯಿ ಬರಬೇಕಾಗಿರ್ತದೆ, ಆತನ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ತೊಡಗುತ್ತಾರೆ. ಪ್ರಯಾಗ ಅಂತೂ ಆಗ ರಾಜಕೀಯದ ತವರಾಗಿತ್ತು. ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು, ಗಾಂಧಿ ಇವರುಗಳೆಲ್ಲ ಮತ್ತೆ ಬಂದು ಹೋಗ್ತಾ ಇದ್ದಂಥ ಜಾಗ, ಅವರ ನೆಲೆಯೇ ಆಗಿತ್ತು. ಮೋತಿಲಾಲ್ ನೆಹರು ಅವರ ಮನೆಯೇ ಅಲ್ಲಿತ್ತು, ಆನಂದ ಭವನ. ಹೀಗಾಗಿ ಅಲ್ಲಿ ರಾಷ್ಟ್ರೀಯ ಆಂದೋಲನ ಇದ್ದಿದ್ದರಿಂದ ಸಹಕಾರ ಕೊಡಬಾರ್ದು, ನಮ್ಮ ದೇಶವನ್ನು ದಬ್ಬಾಳಿಕೆ ಮಾಡ್ತಾ ಇರ್ತಕ್ಕಂಥ ವೈಸ್ರಾಯಿ ಬಂದರೆ ಆತನಿಗೆ ಕಪ್ಪು ಬಾವುಟ ಹಾರಿಸಬೇಕು ಅಂತೆಲ್ಲ ಆಗಿತ್ತು. ಆದರೆ ಇವರು, ನಾನು ಆ ರೀತಿಯಾದದ್ದಕ್ಕೂ ಅವಕಾಶ ಕೊಡಲ್ಲ, ಹಾಗೆ ಆತ ನಮ್ಮ ಮೇಲೆ ದೌರ್ಜನ್ಯ ಮಾಡೋದಕ್ಕೂ ಅವಕಾಶ ಕೊಡೋದಿಲ್ಲ ಅಂತ ತಟಸ್ಥ ವೃತ್ತಿಯನ್ನು ಆಶ್ರಯಿಸಿ ವಿಶ್ವವಿದ್ಯಾಲಯಕ್ಕೆ ಮರ್ಯಾದೆ ತರೋ ಥರ ಮಾಡ್ತಾರೆ. ಅದಕ್ಕಾಗಿ ವಿದ್ಯಾರ್ಥಿ ವತ್ಸಲರಾಗಿದ್ದರಿಂದ ವಿದ್ಯಾರ್ಥಿಗಳು ಇವ್ರ ಮಾತನ್ನು ಕೇಳ್ತಾರೆ. ಮತ್ತು ಅವರು ಹೇಳ್ತಾರೆ, ವೈಸ್ ಚಾನ್ಸಲರ್ ಆಗಿ ನಾನು ಮಾತ್ರವಲ್ಲ, ವೈಸ್ರಾಯ್ ಕೂಡ ಯಾವುದೇ ಅಪಶಬ್ದವನ್ನು ಭಾರತೀಯರ ಬಗ್ಗೆ ಹೇಳದಂತೆ ನಾನು ನೋಡ್ಕೋತೀನಿ ಅಂತ. ಈ ಮಟ್ಟದಲ್ಲಿ ಅವರು ನಡೆಯುತ್ತದೆ. ಆಮೇಲೆ ಅವರು ನಿವೃತ್ತರಾಗ್ತಾರೆ. ನಿವೃತ್ತರಾದ ಮೇಲೆ ಕೂಡ ಅವರ ವ್ಯಾಸಂಗ ಚಟುವಟಿಕೆ ಮುಂದುವರಿಯುತ್ತದೆ. ಇಷ್ಟೊತ್ತಿಗೆ ದರ್ಭಾಂಗಕ್ಕೆ ಮತ್ತೆ ಆಹ್ವಾನ ಬರುತ್ತದೆ. ರಾಮೇಶ್ವರ ಸಿಂಗ್ ತೀರಿಕೊಂಡು ಆತನ ಮಗ ಕಾಮೇಶ್ವರ ಸಿಂಗ್ ಸ್ಥಾನಕ್ಕೆ ಬಂದಿದ್ದರು. ಅವರು ಇವರ ವಿದ್ವತ್ತೆಯನ್ನು ಬಲ್ಲವರು ಮತ್ತು ಸಂಪ್ರದಾಯಕ್ಕಿಂತ ಹೆಚ್ಚಾಗಿ ವಿವೇಕ ಬೇಕು ಅಂತ ಹೇಳುವಂಥ ವ್ಯಕ್ತಿಯಾಗಿದ್ದರು. ಹಾಗಾಗಿ ಅಲ್ಲಿ ಬರ್ತಾರೆ. ಇವರ ವ್ಯಕ್ತಿತ್ವದ ಉನ್ನತಿಯನ್ನು ತೋರ್ಪಡಿಸೋದಕ್ಕೆ ಒಂದೆರಡು ಮಾತುಗಳನ್ನು ಆ ಕಾಲದವ್ರು ಹೇಗೆ ಆಡ್ತಾಯಿದ್ರು ಅನ್ನೋದಕ್ಕೆ ಹೇಳ್ತೀನಿ ನೋಡಿ. ಹಿ ವಾಸ್ ಅ ಮ್ಯಾನ್ ಆಫ್ ಫ್ಯೂ ವರ್ಡ್ಸ್. He maintained his discreet economy of words, and one looked to him in vain for the heavy stimulant of democratic eloquence.
His knowledge, culture, gentleness of manner, and above all, his simplicity of character disarmed opposition to his academic policy. His wit and modesty sometimes averted ugly situations. ಈ ರೀತಿಯಾದ ಅವರ ವ್ಯಕ್ತಿತ್ವವನ್ನು ಹೇಳ್ತಾರೆ. An iron will lay behind his simple exterior. ಮತ್ತು ಇನ್ನೊಬ್ಬರು ಪಾಶ್ಚಾತ್ಯ ವಿದ್ವಾಂಸರು ಅವರು ಸ್ಟ್ರಾಟಸ್ ಅನ್ನುವಂಥವರು ಹೇಳ್ತಾರೆ, ಡಿಯರ್ ಮಹಾಮಹೋಪಾಧ್ಯಾಯ, ಇಟ್ ಈಸ್ ದಿಸ್ ಓಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಟೈಟಲ್ ಅಮಾಂಗ್ all you bear, with which I beg to address you on your 60th birthday, for you have been a real upadhyaya to all of us, who strive to understand the philosophical system of ancient India. Without your works on Mimamsa, Nyaya and Vedanta, I could not have written this humble contribution. ಅವರೊಂದು ಲೇಖನ ಬರೀತಾ ಹೇಳ್ತಾರೆ ಆ ಮಾತನ್ನು, which you perhaps know by name. You appear to me as the happy blend of ancient Pandit with his depth of knowledge and of the modern scholar with his wide horizon. May God grant you many years to come in such a freshness that you may be able to continue your labor for the good of all who are approaching the jewels of ancient Indian thought ಅಂತ. ಈ ರೀತಿಯಾದ ಮಾತುಗಳನ್ನು ಎಷ್ಟೋ ಜನ ಆಡಿದ್ದಾರೆ. ವಿದೇಶೀಯರು ನಮ್ಮನ್ನು ದಬ್ಬಾಳಿಕೆ ಮಾಡ್ತಾ ವೈಟ್ ಮ್ಯಾನ್ಸ್ ಬರ್ಡನ್ ಅಂತ ಬಿಳಿಯನ ಬಾಧ್ಯತೆ ಎಲ್ಲರನ್ನು ಉದ್ಧಾರ ಮಾಡೋದು ಅನ್ನೋ ಕಾಲದಲ್ಲಿ ಇವರ ಮಹತ್ವವನ್ನು ಕಂಡ್ರಲ್ಲ ಅಂತನ್ನೋದು ಸಂತೋಷವಾಗುತ್ತದೆ. ಮತ್ತು ದರ್ಭಾಂಗದಲ್ಲಿ ಒಂದು ದೊಡ್ಡ ತಗಾದೆ ಬಂದಿರುತ್ತದೆ, ಸಮುದ್ರಯಾನ ಮಾಡಬೇಕೇ ಬೇಡವೆ ಅಂತ. ಆಗ ಇವರು ತಮ್ಮ ಮಗನನ್ನು ತಾವೇ ಸಮುದ್ರಯಾನ ಮಾಡಿಸ್ತಾರೆ. ಮೀಮಾಂಸಾ ಧರ್ಮಶಾಸ್ತ್ರದ ಮಹಾಪಂಡಿತರು ಅವ್ರು ಹೇಳ್ತಾರೆ ಇಂಥದ್ದೆಲ್ಲ ಇದ್ದದ್ದಲ್ಲ ಅಂತ. ಆ ಬಗ್ಗೆ ಒಂದು ಒಳ್ಳೆಯ ಲೇಖನವನ್ನೇ ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ನೋಡಿ, ಕಾಲಕ್ಕೆ ಆಗುವಂಥ ಬದಲಾವಣೆಗಳು ಪ್ರಾಚೀನ ಕಾಲದಲ್ಲಿ ಇಲ್ದದ್ದು ಮಧ್ಯಕಾಲದಲ್ಲಿ ಬಂತು ಅಂತೆಲ್ಲ ತೋರ್ಪಡಿಸ್ತಾರೆ. ಈ ಮಡಿವಂತಿಕೆಯನ್ನು ಸಾಧಾರಣವಾಗಿ ಅದರ ಯಾರಿಗೂ ನೋವಾಗದಂತೆ ನಿರಾಸ ಮಾಡ್ತಾರೆ. ಅವರ ಹದವನ್ನು ನಾವು ಕಾಣಬೇಕು. ಅಷ್ಟು ದೊಡ್ಡ ಪಂಡಿತರು, ಎಲ್ಲ ಶಾಸ್ತ್ರಗಳನ್ನು ಬಲ್ಲವರು, ಅದರ ಹುಳುಕಿಯೇನು ಕೆಡಕಿಯೇನು ಒಳಿತೇನು ಗೊತ್ತು, ಭಾಳ ಸುಲಭವಾಗಿ ಯಾರನ್ನೂ ಉಚಾಯಿಸಿ ದಬಾಯಿಸಬಹುದಾಗಿತ್ತು. ಹಾಗೆ ಮಾಡದೆ ಅನುನಯದಿಂದಲೇ ಅವರು ಸತ್ಯವನ್ನು ಏನು ಅಂತ ಹೇಳ್ತಾರೆ. ಮತ್ತು ಮೈಥಿಲಿ ಭಾಷೆಯ ಪ್ರೀತಿಯಿಂದ ಮೈಥಿಲಿ ಸಾಹಿತ್ಯ ಪರಿಷತ್ತಿನ ನಿರ್ಮಾಣ ಮಾಡಿ ಅಲ್ಲಿ ಬೇಕಾದಷ್ಟು ಗ್ರಂಥಗಳನ್ನು ಪ್ರಚುರ ಮಾಡಿಸ್ತಾರೆ. ತಾವು ಎಷ್ಟೋ ಪುಸ್ತಕಗಳನ್ನು ಹಿಂದಿ, ಇಂಗ್ಲೀಷ್, ಮೈಥಿಲಿ 3 ಭಾಷೆಗಳಲ್ಲಿ ಅನುವಾದ ಮಾಡಿದ್ದಾರೆ, 3 ಭಾಷೆಯಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಮತ್ತು ಅನೇಕ ವಿಶ್ವವಿದ್ಯಾಲಯಗಳಿಗೆ ಹೋಗಿ ಬೇರೆ ಬೇರೆ ಕಡೆಯಲ್ಲಿ ಬೋಧಪ್ರದವಾದ ಭಾಷಣಗಳನ್ನು ಮಾಡ್ತಾರೆ. ಅದನ್ನು ಕೂಡ ಹೊತ್ತಿಗೆಗಳಾಗಿ ತರ್ತಾರೆ. ರಾಯಲ್ ಏಷ್ಯಾಟಿಕ್ ಸೊಸೈಟಿ ಅವ್ರನ್ನ ಗೌರವ ಸದಸ್ಯರನ್ನಾಗಿ ಮಾಡುತ್ತದೆ. ಅದು ಒಂದು ಕಾಲಕ್ಕೆ ಬ್ರಿಟಿಷೇತರವಾದಂತಹ 30ಕ್ಕಿಂತ ಹೆಚ್ಚು ಜನ ಇರೋದಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ವಿಶಿಷ್ಟವಾದ ಮಂಡಳಿ ಅಲ್ಲಿಯ ಸದಸ್ಯರಾಗ್ತಾರೆ. ಕ್ಯಾಂಪ್ಮೆಲ್ ಬಂಗಾರದ ಪದಕ ಬರುತ್ತದೆ. ಹೀಗೆ ಅನೇಕ ಗೌರವಗಳಿಗೆ ಅವರು ಪಾತ್ರರಾಗ್ತಾರೆ. ಮತ್ತು ಅವರಿಗೆ ತಮ್ಮ ಮಕ್ಕಳು ಎಲ್ಲರೂ ಕೂಡ ಚೆನ್ನಾಗಿರೋದನ್ನು ನೋಡ್ತಾರೆ. ಆದರೆ ಅವರ ತಾಯಿ ಹೆಂಡತಿ ಎಲ್ಲ ಮೊದಲೇ ತೀರ್ಕೊಂಡಿರ್ತಾರೆ. ಅವರು ನಿವೃತ್ತರಾಗುವ ಮುನ್ನವೇ ಅವರ ಹೆಂಡತಿ ತೀರ್ಕೊಂಡಿದ್ದರು. ಕೊನೆಗೆ ಅವರ ಮಗಳು ಮತ್ತು ಮೊಮ್ಮಗ ಕೂಡ ತೀರ್ಕೊಳ್ತಾರೆ. ಆ ನೋವಿನಲ್ಲೇ ಅವರು 1941ನೇ ಇಸ್ವಿನಲ್ಲಿ, ಅಂದರೆ ಅವರಿಗೆ 70 ವರ್ಷ ಆಗಿತ್ತಷ್ಟೇ, ಆಗ 1941ನೇ ಇಸ್ವಿ ನವೆಂಬರ್ 17ನೇ ತಾರೀಕು ಅವರು ಪರಂಪದ ಸೇರ್ತಾರೆ. ಇನ್ನವರ ಕೃತಿಗಳ ಬಗ್ಗೆಯೇ ಹೇಳುವುದಂತಂದರೆ ಅದು ಒಂದು ದೊಡ್ಡ ಪ್ರವಚನಮಾಲೆಯೇ ಆಗಿಬಿಡ್ತದೆ. ಕೇವಲ ನೋಡಿ, ಸುಮ್ಮನೆ ಓದುತ್ತಾ ಹೋದರೆ ಗೊತ್ತಾಗುತ್ತದೆ. ಕವಿಕರ್ಪಟಿಕಾ ಅಂತ ಒಂದು ಕವಿಶಿಕ್ಷಾ ಗ್ರಂಥ, ಅದನ್ನು ಅವರು ತುಂಬ ಹಿಂದೆಯೇ, ಅಂದರೆ ಅವ್ರಿಗೆ 20 ವರ್ಷ ಆಗಿದ್ದಾಗಲೇ ಸಂಪಾದನೆ ಮಾಡಿ ಕೊಡ್ತಾರೆ. ಮತ್ತು ಪ್ರಾಯಶ್ಚಿತ್ತ ಕದಂಬ ಅಂತ ಧರ್ಮಶಾಸ್ತ್ರೀಯ ಗ್ರಂಥ, ಅದನ್ನು ಕೂಡ ಅವರು ತಮ್ಮ 21ನೇ ವಯಸ್ಸಿನಲ್ಲಿ ಅವರು ಅನುವಾದದ ಜೊತೆಗೆ ಪ್ರಕಟಣೆ ಮಾಡ್ತಾರೆ. ಆಮೇಲೆ ಪಾರಿಜಾತಾಪಹರಣ ಅಂತ ಉಮಾಪತಿ ಉಪಾಧ್ಯಾಯ ಬರೆದಂಥ ಒಂದು ಕಾವ್ಯ, ಅದನ್ನು ಅವರು ಪಬ್ಲಿಷ್ ಮಾಡ್ತಾರೆ. ಇನ್ನು ಸಾಂಖ್ಯ ಯೋಗಗಳಿಗೆ ಸಂಬಂಧಪಟ್ಟಂಥ ವಿಜ್ಞಾನ ಭಿಕ್ಷುವಿನ ಗ್ರಂಥಗಳನ್ನು ಅವರು ಅನುವಾದದ ಸಮೇತ ಪಬ್ಲಿಷ್ ಮಾಡಿದ್ರು. ಭಕ್ತಿ ಕಲ್ಲೋಲಿನಿ ಅಂತ ಹೇಳಿ ಶಾಂಡಿಲ್ಯ ಭಕ್ತಿ ಸೂತ್ರದ ಮೇಲೆ ತಾವೇ ಒಂದು ಸ್ವತಂತ್ರ ಸಂಸ್ಕೃತ ವ್ಯಾಖ್ಯಾನ ಬರೆದರು. ಅದು ಬರೆದಾಗ ಅವರಿಗೆ 24 ವಯಸ್ಸು, ಪ್ರಕಾಶನವಾದಾಗ. ಆಮೇಲೆ ಕಾವ್ಯಪ್ರಕಾಶ ಮಮ್ಮಟ ಬರೆದಂಥ ಲೋಕೋತ್ತರವಾದ ಅಲಂಕಾರಶಾಸ್ತ್ರ ಗ್ರಂಥ, ಅದನ್ನು ಸಾನುವಾದವಾಗಿ ಆಂಗ್ಲ ಭಾಷೆಯಲ್ಲಿ ಪ್ರಕಟ ಮಾಡ್ತಾರೆ. ಮತ್ತು ಸಾಂಖ್ಯ ತತ್ವ ಕೌಮುದಿಯ ಸಮೇತ ಸಾಂಖ್ಯ ಸೂತ್ರಗಳನ್ನು, ಸಾಂಖ್ಯ ಭಾಷ್ಯವನ್ನು, ಇವನ್ನೆಲ್ಲವನ್ನು ಕೂಡ ಅವರು ಪ್ರಕಾಶನ ಮಾಡ್ತಾರೆ. ಆಮೇಲೆ ಅಮೃತೋದಯ ಅಂತ ಗೋಕುಲನಾಥನ ಕಾವ್ಯ, ಅದನ್ನು ಕೂಡ ಅವರು ಪ್ರಕಾಶನ ಮಾಡಿದ್ರು.
ಛಾಂದೋಗ್ಯೋಪನಿಷತ್ ಶಂಕರ ಭಾಷ್ಯ. ಛಾಂದೋಗ್ಯ ಯಾತಕ್ಕೆ ಮುಖ್ಯ ಅಂದರೆ ಬ್ರಹ್ಮಸೂತ್ರದ ಅನೇಕ ವಿಷಯವಾಕ್ಯಗಳೆಲ್ಲ ಛಾಂದೋಗ್ಯೋಪನಿಷತ್ತಿನಿಂದಲೇ ಬಂದಿರುವಂಥದ್ದು. ಹಾಗಾಗಿ ಅದನ್ನು ಅವರು ಸಾನುವಾದವಾಗಿ ಹೊರತಂದರು. ಮತ್ತು ಕುಮಾರಿಲ ಭಟ್ಟರ ಶ್ಲೋಕವಾರ್ತಿಕ, ತಂತ್ರವಾರ್ತಿಕ, ಟುಪ್ಟೀಕ ಇವುಗಳನ್ನು ತಂದರು. ಕೃಷ್ಣೇಜ್ವನ ಮೀಮಾಂಸಾ ಪರಿಭಾಷಾ ಅದನ್ನು ಕೂಡ ಅನುವಾದದ ಸಮೇತ ತಂದರು. ಮತ್ತು ಆಪದೇವನ ಮೀಮಾಂಸಾ ನ್ಯಾಯಪ್ರಕಾಶ ಅಂತ ಯಾವುದು ಉಂಟು, ಮೀಮಾಂಸಾ ನ್ಯಾಯಗಳು ಬಹಳ ಮುಖ್ಯ. ಅದಿಲ್ಲದೆ ವೇದಾಂತ ಒಂದು ಹೆಜ್ಜೆನೂ ಇಡೋಕ್ಕಾಗೋದಿಲ್ಲ ತರ್ಕಕರ್ಕಶವಾದ ಶೈಲಿಯಲ್ಲಿ. ಅದನ್ನು ಕೂಡ ಅನುವಾದ ಮಾಡಿಕೊಟ್ರು. ಮತ್ತು ಅವರು ಭಾವಬೋಧಿನಿ ಅಂತ ಒಂದು ಕಾವ್ಯವನ್ನು, ಸಂಸ್ಕೃತ ಕಾವ್ಯವನ್ನು ತಮ್ಮದೇ ವ್ಯಾಖ್ಯಾನದ ಜೊತೆಗೆ ಪ್ರಕಟಣೆ ಮಾಡ್ತಾರೆ. ಮತ್ತು ಸಾಂಖ್ಯ ಯೋಗಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಯೋಗ ದರ್ಶನಕ್ಕೆ ಸಂಬಂಧಪಟ್ಟ ಎಲ್ಲ ಗ್ರಂಥಗಳನ್ನು, ಅಂದರೆ ಯೋಗ ಸೂತ್ರಗಳು, ಆಮೇಲೆ ಅದಕ್ಕೆ ವ್ಯಾಸಭಾಷ್ಯ ಮತ್ತು ತತ್ವವಿಶಾರದಿ ಎನ್ನುವಂಥ ಟೀಕೆಯನ್ನು ವಾಚಸ್ಪತಿ ಮಿಶ್ರರು ಬರೆದದ್ದು, ಇದನ್ನೆಲ್ಲವನ್ನೂ ಅವರು ಪಬ್ಲಿಷ್ ಮಾಡ್ತಾರೆ. ಮತ್ತು ವಿವರಣ ಪ್ರಮೇಯ ಸಂಗ್ರಹ ಅಂತ ಯಾವ ಪ್ರಸಿದ್ಧವಾದ ಗ್ರಂಥ ಉಂಟು ವಿದ್ಯಾರಣ್ಯರದು, ಆ ಒಂದು ವಿವರಣ ಪ್ರಸ್ಥಾನದ ಗ್ರಂಥ ಪಂಚಪದಿಕ ಮೇಲೆ ಬರೆದಂಥದ್ದು, ಅದನ್ನು ಇವರು ಸಾನುವಾದವಾಗಿ ಪ್ರಕಾಶನ ಮಾಡ್ತಾರೆ. ಆಮೇಲೆ ತರ್ಕಭಾಷಾ ಅನ್ನುವ ತರ್ಕಶಾಸ್ತ್ರದ ಪ್ರೈಮರ್, ಅದನ್ನು ಕೂಡ ಅವರು ಇಂಗ್ಲೀಷ್ ಅನುವಾದದ ಜೊತೆಗೆ ಪ್ರಕಟಣೆ ಮಾಡಿದ್ರು. ಪ್ರಭಾಕರ ಮೀಮಾಂಸಾ ಕ್ರಮ ಅಂತ ಯಾವುದುಂಟು, ಎರಡು ಗುರುಮತ ಮತ್ತು ಭಾಟ್ಟಮತ ಅಂತ ಎರಡನ್ನು ಹೇಳ್ತಾರೆ ಮೀಮಾಂಸಾದಲ್ಲಿ. ಗುರುಮತ ಅಂತಂದರೆ ಪ್ರಭಾಕರ, ಭಾಟ್ಟಮತ ಅಂತಂದರೆ ಕುಮಾರಿಲ ಭಟ್ಟರದು. ಎರಡೂ ಕಡೆಯಲ್ಲೂ ಅವರು ಗ್ರಂಥಗಳು ಬರೆದಿದ್ದಾರೆ. ಅದೇ ಅವರ ಡಾಕ್ಟ್ರಲ್ ಥೀಸಿಸ್ ಆಗಿತ್ತು. ವಿದ್ಯಾಪತಿಯ ಪುರುಷ ಪರೀಕ್ಷಾ ಕಾವ್ಯ ಮತ್ತು ಕಾವ್ಯಾಲಂಕಾರ ಸೂತ್ರವೃತ್ತಿ ಅಂತ ವಾಮನ ಬರೆದಂಥ ಅಲಂಕಾರಶಾಸ್ತ್ರ ಗ್ರಂಥ, ಅದನ್ನು ಆಂಗ್ಲ ಭಾಷಾ ಅನುವಾದದ ಸಮೇತ ಮಾಡಿದ್ರು. ಮತ್ತು ಮೊದಲೇ ಹೇಳಿದಂತೆ ಶ್ರೀಹರ್ಷ ಬರೆದಂಥ ಖಂಡನ ಖಂಡಕಾದ್ಯ, ನ್ಯಾಯ ಮತ್ತು ಬೌದ್ಧ ಎರಡರ ಮೇಲೆ ಮುಖ್ಯವಾದ ಆಕ್ಷೇಪಗಳನ್ನೆಲ್ಲ ನಿರಾಸ ಮಾಡುವಂತೆ ಅದ್ವೈತ ಪರವಾಗಿ ಬರುವಂಥ ಒಂದು ಮಹಾಗ್ರಂಥ ಅದು. ಅದನ್ನು ಅವರು ಅನುವಾದ ಮಾಡಿದ್ರು. ಅದ್ವೈತ ಸಿದ್ಧಾಂತ ಅಂತ ಯಾವುದು ಪ್ರಸಿದ್ಧವಾಗಿದೆ, ಅದನ್ನು ಅದ್ವೈತ ಸಿದ್ಧಿ ಅಂತ ಲೋಕಪ್ರಸಿದ್ಧವಾಗಿ ಕರಿತೀವಿ ಮಧುಸೂದನ ಸರಸ್ವತಿಗಳದು. ಅದು ಒಂದು ರೀತಿ ಅದ್ವೈತದ ಕೊನೆಯ ಮಾತು, ಲಾಜಿಕಲ್ ಎಂಡ್ ಅಂತ, ಅದನ್ನು ಕೂಡ ಅವರು ಅನುವಾದ ಮಾಡಿದ್ರು. ನನಗೆ ಸಮಯ ಇಲ್ಲದೇ ಇದ್ದರೆ ಅದರ ಕೆಲವು ವಾಕ್ಯಗಳನ್ನು ಓದೋಣ ಅಂತ ತಂದಿದ್ದೆ. ಎಷ್ಟು ಪ್ರೌಢವಾಗಿದೆ ಅಂತಂದರೆ ಮೂಲ ಗ್ರಂಥ ತುಂಬ ತರ್ಕ ಜಟಿಲವಾದದ್ದು. ಅದನ್ನು ಎಷ್ಟೋ ಸುಬೋಧ ಮಾಡಿದ್ದಾರೆ. ಮತ್ತು ಅದನ್ನು ಓದುವಾಗ ಇವರಿಗೆ ವೆಸ್ಟರ್ನ್ ಲಾಜಿಕಲ್ಲಿ ಎಷ್ಟು ತಿಳುವಳಿಕೆ ಇತ್ತು ಅಂತ ಗೊತ್ತಾಗುತ್ತದೆ. ಇಲ್ಲಿಗೆ ಅಲ್ಲಿಗೆ ಕರೆಕ್ಟ್ ಸಂವಾದಿ ಪದಗಳನ್ನು ಹಾಗೆ ಬಳಸ್ತಾರೆ. ಆ ವಾಕ್ಯಗಳ ಜಡಜಡೆಯಾದ ಕ್ರಮ ಎಲ್ಲ ನೋಡಿದಾಗ ನನಗೆ ವೇದಾಂತ ಗೊತ್ತು, ಇಂಗ್ಲೀಷ್ ಗೊತ್ತು ಅಂತ ಹೇಳುವ ಸಾರ್ವಭೌಮ ಯಾರಾದರೂ ಇದ್ದರೆ ಅವನು ಮುಂದೆ ಈ ಪುಸ್ತಕ ಇಟ್ಟರೆ ಸಾಕು, ಎಲ್ಲ ಗರ್ವವೂ ಖರ್ವ ಆಗಿಬಿಡುತ್ತದೆ. ಆಮೇಲೆ ಅವರು ವಿವರಣ ಪ್ರಮೇಯ ಸಂಗ್ರಹ ಅದನ್ನು ಇನ್ನೊಂದು ಸಂಪುಟವನ್ನು ಕೂಡ ಹೊರಗೆ ತರ್ತಾರೆ. ಮತ್ತು ವಿದ್ಯಾ ವಿನೋದ, ವಾದಿ ವಿನೋದ ಅನ್ನುವಂಥ ಗ್ರಂಥಗಳು ಶಂಕರ ಮಿಶ್ರ ಬರೆದದ್ದು, ಭವನಾಥ ಮಿಶ್ರನ ಮಗ, ಅದನ್ನು ಕೂಡ ತಂದರು, ನ್ಯಾಯಕ್ಕೆ ಸಂಬಂಧಪಟ್ಟಿದ್ದು. ಮತ್ತು ನ್ಯಾಯಸೂತ್ರ ಭಾಷ್ಯ, ನ್ಯಾಯಸೂತ್ರ ಗೌತಮರು ಮಾಡಿದ್ದು, ಅದಕ್ಕೆ ಪಕ್ಷಿಲಸ್ವಾಮಿ ವಾತ್ಸ್ಯಾಯನ ಭಾಷ್ಯ, ಅದರೆಲ್ಲದರ ಸಮೇತ ಅವರು ಅನುವಾದ ಮಾಡಿಕೊಟ್ರು. ಅದು 4 ಸಂಪುಟಗಳಲ್ಲಿ ಬಂತು. ಅದಾದ ಮೇಲೆ ನ್ಯಾಯ ಕಂದಲಿ ಮತ್ತು ಪದಾರ್ಥ ಧರ್ಮ ಸಂಗ್ರಹ ಇವುಗಳನ್ನು ಇಂಗ್ಲೀಷ್ನ ಅನುವಾದ ಮಾಡಿದ್ರು, ನ್ಯಾಯಶಾಸ್ತ್ರದ್ದೇನೆ. ಮತ್ತು ಜೈಮಿನಿಯ ಪೂರ್ವಮೀಮಾಂಸಾ ಹಾಗೂ ಶಾಬರ ಭಾಷ್ಯ ಅನೇಕ ಸಂಪುಟಗಳಲ್ಲಿ ಬಂತು. ಮನು ಹಾಗೂ ಯಾಜ್ಞವಲ್ಕ್ಯ ಇವರಿಬ್ಬರ ಸ್ಮೃತಿಗಳು ಸಭಾಷ್ಯವಾಗಿ ಅದು ಕೂಡ ಮಾಡಿದ್ರು. ಆಮೇಲೆ ನ್ಯಾಯವೃತ್ತಿ ತಾತ್ಪರ್ಯ ಟೀಕಾ ವಾಚಸ್ಪತಿ ಮಿಶ್ರ ಹಾಗೂ ಉದಯನಾಚಾರ್ಯ ಇವರ ಗ್ರಂಥಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ರು. ಮತ್ತು ನ್ಯಾಯ ತಾತ್ಪರ್ಯ ಶುದ್ಧಿ ಅದನ್ನು ಕೂಡ ಉದಯನಾಚಾರ್ಯರದ್ದು ಅನುವಾದ ಮಾಡಿಕೊಡ್ತಾರೆ. ಮತ್ತು ವೈಶೇಷಿಕ ಸೂತ್ರಗಳು, ವೈಶೇಷಿಕ ಭಾಷ್ಯ ಅದನ್ನು ಕೂಡ ಅವರು ಅನುವಾದ ಮಾಡಿಕೊಟ್ರು. ಆಮೇಲೆ ಭಾವನಾ ವಿವೇಕ ಅಂತ ಮಂಡನ ಮಿಶ್ರನ ಮೀಮಾಂಸಾ ಶಾಸ್ತ್ರ ಗ್ರಂಥ, ಅದನ್ನು ಕೂಡ ಅನುವಾದ ಮಾಡಿದ್ರು. ಅದಾದ ಮೇಲೆ ನ್ಯಾಯ ಕಲಿಕಾ ಅಂತ ಜಯಂತ ಭಟ್ಟನ ಪ್ರಾಚೀನ ನ್ಯಾಯ ಸಂಬಂಧಿಯಾದಂಥ ಗ್ರಂಥ, ಅದನ್ನು ಕೂಡ ಅವರು ಸಂಪಾದನೆ ಮಾಡಿಕೊಡ್ತಾರೆ. ಮತ್ತು ಇವರೇ ಒಂದು ಖದ್ಯೋತ ಅನ್ನುವ ಒಂದು ಸ್ವತಂತ್ರ ವ್ಯಾಖ್ಯಾನದ ಜೊತೆಗೆ ನ್ಯಾಯಸೂತ್ರಗಳನ್ನು ಸಭಾಷ್ಯವಾಗಿ ಸಂಸ್ಕೃತದಲ್ಲಿ ಪ್ರಕಟ ಮಾಡ್ತಾರೆ. ಅದಾದ ಮೇಲೆ ಹಿಂದೂ ಎಥಿಕ್ಸ್, ಶಂಕರ ಆ್ಯಂಡ್ ಹಿಸ್ ಟೈಮ್ಸ್ ಇತ್ಯಾದಿ ಬೇರೆ ಬೇರೆ ಗ್ರಂಥಗಳನ್ನು ಇಂಗ್ಲೀಷ್ನಲ್ಲಿ ಬರೆದರು. ದಿ ಫಿಲಾಸಫಿಕಲ್ ಡಿಸಿಪ್ಲಿನ್ ಈ ರೀತಿಯಾದಂಥ ಭಾಷಣಗಳನ್ನು ಕೂಡ ಮಾಡಿದ್ರು. ಆಮೇಲೆ ಕವಿರಹಸ್ಯ ಅನ್ನುವಂಥ ಒಂದು ಅಲಂಕಾರಶಾಸ್ತ್ರ ಗ್ರಂಥ, ಕವಿಶಿಕ್ಷಾ ಗ್ರಂಥ ಅದನ್ನು ತಂದರು. ಅದಾದ ಮೇಲೆ ವೇದಾಂತ ದೀಪ ಅನ್ನುವಂಥ ಒಂದು ಗ್ರಂಥ, ಅದು ವೇದಾಂತ ಗ್ರಂಥವನ್ನು ತಂದರು. ಅದು ರಾಮಾನುಜಾಚಾರ್ಯರ ವೇದಾಂತ ದೀಪ ಅಲ್ಲ, ಅದು ಬೇರೆ.
ಮತ್ತು ಶಾಂತರಕ್ಷಿತನ ತತ್ವಸಂಗ್ರಹ ಅನ್ನುವ ಬೌದ್ಧ ಗ್ರಂಥವನ್ನು ಸಾನುವಾದವಾಗಿ ತಂದರು. ಶಂಕರ ವೇದಾಂತ ಅಂತ ಒಂದು ಸ್ವತಂತ್ರ ಗ್ರಂಥವನ್ನು ತಂದರು. ಮತ್ತು ವಿವಾದ ಚಿಂತಾಮಣಿ ಎನ್ನುವಂಥ ಒಂದು ಸ್ಮೃತಿ ಗ್ರಂಥ, ಅದನ್ನು ಕೂಡ ಧರ್ಮಶಾಸ್ತ್ರ ಗ್ರಂಥವನ್ನು ತಂದರು. ಮತ್ತು ಪೂರ್ವ ಮೀಮಾಂಸಾ ಆ್ಯಂಡ್ ಇಟ್ಸ್ ಸೋರ್ಸಸ್ ಅನ್ನುವ ಒಂದು ಆಕರ ಗ್ರಂಥವನ್ನು ಇಂಗ್ಲೀಷ್ನಲ್ಲಿ ತಂದರು. ತಮ್ಮ ವ್ಯಾಸಂಗದ ಸಂಶೋಧನೆಯ ನೆನಪುಗಳನ್ನೇ ರೆಮಿನಿಸೆನ್ಸಸ್ ಅಂತ ಒಂದು ಪುಸ್ತಕವಾಗಿ ತಂದಿದ್ದಾರೆ. ಅದರೊಳಗೆ ಎಷ್ಟೋ ಆಟೋಬಯೋಗ್ರಫಿಕಲ್ ನೋಟ್ಸ್ ಕೂಡ ನೋಡ್ತೀವಿ. ಕುಮಾರಿಲಾಂಡ್ ವೇದಾಂತ ಇವರ ಇನ್ನೊಂದು ಪ್ರಸಿದ್ಧವಾದ ಲೇಖನ. ಮತ್ತು ಆರ್ಯನ್ ಇನ್ವೇಷನ್ ಬಗ್ಗೆ ಕೂಡ ಬರೆದಿದ್ದಾರೆ. ಆರ್ಯನ್ ಇನ್ವೇಷನ್ ಆಫ್ ಇಂಡಿಯಾ ಈಸ್ ಇಟ್ ಎ ಮಿತ್ ಅನ್ನುವಂಥ ಒಂದು ಗ್ರಂಥ ಬರೆದಿದ್ದಾರೆ, ಒಂದು ಲೇಖನ ಬರೆದಿದ್ದಾರೆ. ಅಂದರೆ ಎಷ್ಟೆಲ್ಲ ಬರವಣಿಗೆಯನ್ನು ಒಬ್ಬ ವ್ಯಕ್ತಿ ಬದುಕಿನಲ್ಲಿ ಮಾಡಬಹುದು ಅಂತ ಊಹೆ ಮಾಡ್ತೀವೋ ಅದಕ್ಕಿಂತ ಮಿಗಿಲಾದದ್ದನ್ನು ಇಷ್ಟು ಪ್ರೌಢ ಕ್ಷೇತ್ರಗಳಲ್ಲಿ ಮಾಡಿದ್ದಾರೆ. ಸುಮ್ಮನೆ ಕಥೆ ಕಾದಂಬರಿಗಳ ಅನುವಾದ ಎಷ್ಟೋ ಸುಲಭ. ನ್ಯೂಸ್ ಪೇಪರ್ನ ಅನುವಾದ ದಿವಸವೂ ಎಷ್ಟೋ ಜನ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಭಾಷೆಗಳಲ್ಲಿ. ಆದರೆ ಒಂದು ಕಾಲದ ಪ್ರಾಚೀನ ಶಾಸ್ತ್ರಗಳು ಅವುಗಳ ಸರಣಿಯನ್ನು ಅರ್ಥ ಮಾಡಿಕೊಳ್ಳೋದೇ ಕಷ್ಟ. ಅದನ್ನು ಅತ್ಯಂತ ವಿಜಾತೀಯವಾದ ಭಾಷೆಯಲ್ಲಿ ಲೋಪ ಇಲ್ಲದೆ ಹೇಳುವುದು ಮತ್ತೂ ಕಷ್ಟ. ಇಂಥ ದೊಡ್ಡ ಕೆಲಸವನ್ನು ಮಾಡಿದ ಗಂಗಾನಾಥ ಝಾ ಅವರಿಗೆ ಎಷ್ಟು ನಾವು ಕೃತಜ್ಞರಾಗಿದ್ದರೂ ಸಾಲದು. ಭಾರತೀಯ ವಿದ್ವತ್ತೆಗೆ, ನಮ್ಮ ಪರಂಪರೆಗೆ ದೊಡ್ಡ ನಿಧಿಯಾಗಿದ್ದಾರೆ. ಅವರ ಪುಣ್ಯಸ್ಮೃತಿಗೆ ನಮಸ್ಕಾರ. ನಾಳೆ ಕಾಣಿಯವರ ಬಗ್ಗೆ ನೋಡೋಣ.